ಎಲ್ಲರಿಗೂ ಯಾ ನಮಸ್ಕಾರ. UKSL ಟ್ರಸ್ಟ್ ವತಿಯಿಂದ ನಾವು ನಡೆಸ್ತಾ ಇರ್ತಕ್ಕಂತಹ ವೆಬಿನಾರ್ ಸೀರೀಸಲ್ಲಿ ಇವತ್ತು 16ನೇ ವೆಬಿನಾರ್. ಎಲ್ಲರಿಗೂ ತಮ್ಮ ಹೆಲ್ತ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ಕಾಳಜಿ ಇದ್ದೇ ಇರ್ತದೆ. ಸೊ ದೇ ವಾಂಟ್ ಟು ಬಿಕಮ್ ಫಿಟ್ ಅಟ್ ಎನಿ ಏಜ್ ಗ್ರೂಪ್. ಸೊ ದೇರ್ ಇಸ್ ಅ ಕ್ವಶನ್ ಕಮ್ಸ್, ಹೌ ಮಚ್ ವಿ ಹ್ಯಾವ್ ಟು ಬಿ ಫಿಟ್ ಆ್ಯಂಡ್ ವಾಟ್ ಈಸ್ ದಟ್ ಫಿಟ್, ಟು ವಾಟ್ ಎಕ್ಸ್ಟೆಂಟ್ ಯು ಕ್ಯಾನ್ ಬಿ ಫಿಟ್ ಅಂತ ಪ್ರಶ್ನೆ ಬರ್ತದೆ. ಸೊ ಅದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ನನ್ನ SLC ಕ್ಲಾಸ್ಮೇಟ್ ಆಗಿರ್ತಕ್ಕಂಥ ಡಾಕ್ಟರ್ ತಿಮ್ಮರೆಡ್ಡಿ ಕಾತರ್ಕಿ ಅವರು ಬಂದಿದ್ದಾರೆ. ಅವರಿಗೆ ವೆಲ್ಕಮ್ ಮಾಡೋಣ. ಅವ್ರ ಬಗ್ಗೆ ಚುಟುಕಾಗಿ ನಾನು ತಿಳಿಸ್ಕೊಟ್ಟು ಆಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡಲಿಕ್ಕೆ ಹೇಳ್ದೆ. ಡಾಕ್ಟರ್ ತಿಮ್ಮರೆಡ್ಡಿ ಕಾತರ್ಕಿ ಅವರು ಮೂಲತಃ ಕೊಪ್ಪಳ, ಅಗ್ರಿಕಲ್ಚರ್ ಫ್ಯಾಮಿಲಿ. ಆಮೇಲೆ ಅವರು ಪ್ರೈಮರಿ ಎಜುಕೇಶನ್ನು ಮತ್ತು ಅವರು ತಮ್ಮ ನೇಟಿವ್ ಪ್ಲೇಸಲ್ಲಿ ಮಾಡಿದ್ರು, ಕೊಪ್ಪಳ ತಾಲೂಕಲ್ಲಿ ಮಾಡಿದರು. ಆಮೇಲೆ ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಮೋಸ್ಟ್ಲಿ ನಾವು 5th ಇಂದ 10th ವರೆಗೂ ನಾವು ಕ್ಲಾಸ್ಮೇಟ್ಸ್ ಆಗಿದ್ವಿ. RLS ಹೈಸ್ಕೂಲ್ ಧಾರವಾಡ. ಆಮೇಲೆ ಅವ್ರದ್ದು KCD ಹೋಗಿ ಆಮೇಲೆ MBBS JJM ಮೆಡಿಕಲ್ ಕಾಲೇಜ್ ದಾವಣಗೆರೆ ಮಾಡಿದರು. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ JSS ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ ಮಾಡಿ ಈಗ ಸದ್ಯಕ್ಕೆ ವರ್ಕಿಂಗ್ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಆಸ್ ಅ ಸೀನಿಯರ್ ಕನ್ಸಲ್ಟೆಂಟ್ ಅನೆಸ್ಥಾಲಜಿಸ್ಟ್, ಕ್ರಿಟಿಕಲ್ ಕೇರ್ ಫಿಸಿಷಿಯನ್ ಆ್ಯಂಡ್ ಪೇನ್ ಸ್ಪೆಷಲಿಸ್ಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರು ಮೊದಲು ಎಡಿಟರ್ ಫಾರ್ ದ ಸಾಯಿನಿಯರ್ ಆಫ್ IMA ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಸೆಕ್ರೆಟರಿ ಫಾರ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಚಿತ್ರದುರ್ಗ ಬ್ರಾಂಚ್ ಕಂಜುಕ್ಟ್ಲಿ 2 ಇಯರ್ಸಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಆಮೇಲೆ ಅವರು ಮಣಿಯವರು ಡಾಕ್ಟರ್ ಕನ್ಯಾಕುಮಾರಿ ಅವರು ಚಿತ್ರದುರ್ಗದವರೇ. ಅವರು ಪ್ರೊಫೆಸರ್ ಆಫ್ ಫಿಸಿಯಾಲಜಿ ಇದ್ದಾರೆ. ಅವ್ರಿಗೆ 2 ಗಂಡು ಮಕ್ಕಳಿದ್ದಾರೆ. ದೊಡ್ಡವನು ಶಮಂತಕ್, ಅವರು ಸ್ಟಡಿಂಗ್ ಇನ್ 3rd ಇಯರ್ ಇಂಜಿನಿಯರಿಂಗ್ ಇನ್ VIT ಚೆನ್ನೈ ಅಲ್ಲಿ. ಆಮೇಲೆ ಶ್ರೇಯಾನ್ ಅವರು 2 ವರ್ಷದ ಮಗು. ಅವ್ರದ್ದು ಹಾಬೀಸ್ ಬಂದು ರೀಡಿಂಗು, ಲಿಸ್ನಿಂಗ್ ಟು ಮ್ಯೂಸಿಕ್, ಪ್ರಿಫರೇಬ್ಲಿ ಇಂಡಿಯನ್ ಕ್ಲಾಸಿಕಲ್ಲು, ಆಮೇಲೆ ರೋಡ್ ಟ್ರಿಪ್ಸ್ ಆ್ಯಂಡ್ ಬೈಕ್ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಅವ್ರದ್ದು ಕೂಡ ಕನ್ನಡದಲ್ಲಿ ಒಳ್ಳೆ ಬರವಣಿಗೆ ಶೈಲಿಯನ್ನು ಇಟ್ಕೊಂಡಿದ್ದಾರೆ. ಅವಾಗವಾಗ ಅವರು ಚುಟುಕಗಳನ್ನ ಬರೆಯೋದು ಅಥವಾ ಪ್ಯಾರಾಗ್ರಾಫ್ಸ್ ಎಲ್ಲ ಬರೆಯೋದೆಲ್ಲ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಅವರ ಕಡೆಯಿಂದ ನಾವು ಇವತ್ತು ಆರ್ ಯು ಫಿಟ್ ಇನಫ್, ಎ ಕಾಮನ್ ಮ್ಯಾನ್ಸ್ ವೇ ಟು ಅಂಡರ್ಸ್ಟ್ಯಾಂಡಿಂಗ್ ಜನರಲ್ ಫಿಟ್ನೆಸ್ ಅನ್ನೋ ವಿಷಯದ ಬಗ್ಗೆ ಅವರ ವಿಚಾರಗಳನ್ನ ನಾವು ತಿಳ್ಕೊಳ್ಳಲು ಎಲ್ಲರೂ ಉತ್ಸುಕರಾಗಿದ್ದೇವೆ. ಸೊ ಓವರ್ ಟು ಯು ಡಾಕ್ಟರ್ ಕಾತರ್ಕಿ. ನಮಸ್ಕಾರ. ಯಾ ರಜೋಳಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಅಂಡ್ ಇಂಟ್ರೊಡ್ಯೂಸಿಂಗ್ ಮೀ. ಆಯ್ತಾ, ರಾಜಗೋಳಿ ಅಂದತ್ನೇ ನಮಗೆ ನೆನಪಾಗೋದು RLS ಹೈಸ್ಕೂಲು. ನಾವು ಮಾಡ್ತಿದ್ದಂಥ ಓಡಾಡ್ತನ ಅವೇ ನೆನಪಾಗ್ತದೆ. ಅದೆಲ್ಲ ಬಾಲ್ಯದ ಕಥೆಗಳಾಯಿತು. ಬಾಲ್ಯ ಮುಗಿದು ಯೌವನಕ್ಕೆ ಬಂದಾದ್ಮೇಲೆ ಜೀವನ ತನ್ನದೇ ಆದ ಜವಾಬ್ದಾರಿಗಳನ್ನು ಹೊರಿಸುತ್ತೆ. ಸೊ ಅದ್ರ ತಕ್ಕಂಗೆ ನಮ್ಮ ಜೀವನವನ್ನು ನಾವು ಮಾಡಿಫೈ ಮಾಡ್ಕೋಬೇಕು. ಆ ಥರ ಮಾಡಿಫೈ ಮಾಡ್ಕೊಂಡ್ ಬಂದಿದ್ದೀವಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ರಾಜಗೋಳಿಗೆ ಪ್ಲಸ್ ಉಳಿದಿರೋಂಥ ಎಲ್ಲ ಆಫೀಸ್ ಬೇರರ್ಸ್, ಏನು ಉತ್ತರ ಕರ್ನಾಟಕ ಸ್ನೇಹಲೋಕದ ಏನು ಆಫೀಸ್ ಬೇರರ್ಸ್ ಇದ್ದೀರಿ, ಎಲ್ಲರೂ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದಿಂದ ಒಂದು ಧನ್ಯವಾದ ಫಸ್ಟ್ ಮೊದಲನೇದು ಅರ್ಪಿಸ್ತೇನೆ. ಆಮೇಲೆ ನಾನು ಹೂ ಇಸ್ ದ ಆಡಿಯನ್ಸ್ ಅಂತಂದ್ರೆ ರಾಜಗೋಳಿಗೆ ಕೇಳಿದಾಗ, ಪ್ರಕಾಶ್ ರಾಜಗೋಳಿಗೆ ಕೇಳಿದಾಗ ಅವ್ರು ಹೇಳಿದ್ದು ಮೆಜಾರಿಟಿ ಆಫ್ ದೆಮ್ ಆರ್ ವೆಲ್ ರೆಡ್ ಬಟ್ ಕಾಮನ್ ಪೀಪಲ್, ದೇ ಆರ್ ಬೆಸ್ಟ್ ಇನ್ ದೇರ್ ಓನ್ ಫೀಲ್ಡ್ ಅಂತಂದು ಹೇಳಿದರು. ಹಾಗಾಗಿ ನನಗನ್ಸಿದ್ದು ಏನಂತಂದರೆ, ತುಂಬ ಟೆಕ್ನಿಕಲ್ ಆಗಿ ಜಾಗ್ರನ್ ಯಾವುದನ್ನೂ ಉಪಯೋಗಿಸಲಾರ್ದಂಗೆ ಸಹಜವಾಗಿ ನಾವು ಆಡು ಭಾಷೆಯಲ್ಲಿ ನಮಗೆ ಅರ್ಥ ಆಗುವ ಹಾಗೆ ನಾವು ಇದನ್ನು ನಾನೊಂದು ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದೇನೆ. ಮೆಡಿಕಲ್ ಲೆವೆಲ್ ಏನು ಅಸೆಸ್ಮೆಂಟ್ ಆಫ್ ದಿ ಫಿಟ್ನೆಸ್ ಅಂತ ಇರುತ್ತಲ್ಲ, ಆ ಥರ ನಾನು ಮಾತಾಡೋದಿಲ್ಲ. ಬಿಕಾಸ್ ದಟ್ ಇಸ್ ಫಾರ್ ದ ಮೆಡಿಕಲ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ಪೋಸ್ಟ್ ಗ್ರಾಜುಯೇಟ್ಸು. ನಾನೊಬ್ಬ ಸಾಮಾನ್ಯನಾಗಿ ನಾನು ದಿನನಿತ್ಯದಲ್ಲಿ ನಾನು ಫಿಟ್ ಆಗಿ ಇರಲಿಕ್ಕೆ, ನಾನು ಫಿಟ್ ಇದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ, ಆಮೇಲೆ ಫಿಟ್ ಆಗಿರಲಿಕ್ಕೆ ಮತ್ತು ಇರುವಂಥ ಫಿಟ್ನೆಸ್ನ ಜಾಸ್ತಿ ಮಾಡ್ಕೊಳಕ್ಕೆ ಏನೇನು ಮಾಡ್ಬೋದು ಅದ್ರ ಬಗ್ಗೆನೇ ನಾನು ಮಾತ್ರ ಇಲ್ಲಿ ಮಾತಾಡ್ತೇನೆ. ತುಂಬ ಸಿಂಪಲ್ ಆಗಿರುತ್ತೆ, ಸಲೀಸಾಗಿರುತ್ತೆ.
ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ಕೊನೆಯಲ್ಲಿ ಲಾಸ್ಟ್ ಬಂದು 5 ರಿಂದ 10 ನಿಮಿಷ ಕೇಳೋಣಂತೆ. ಅದ್ರ ಮೇಲೆ ಪ್ರಕಾಶ್ ರಾಜಗುಳಿ ಹತ್ರ ನನ್ನ ನಂಬರ್ ಇರುತ್ತೆ, ಅಥವಾ ನಿಮ್ಮ ಉತ್ತರ ಕರ್ನಾಟಕ ಸ್ನೇಹ ಲೋಕ ಟ್ರಸ್ಟ್ ಏನು ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಕೂಡ ನನ್ನ ನಂಬರ್ ಇದೆ. ನೀವು ಫೋನ್ ಮಾಡ್ಬೋದು, ಮಾತಾಡ್ಬೋದು. ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಐ ಆಮ್ ಆಲ್ವೇಸ್ ರೆಡಿ ಟು ಹೆಲ್ಪ್. ಓಕೆ, ನಾವು ಟು ದಿ ಸಬ್ಜೆಕ್ಟ್ ಪ್ರಾಪರ್. ಇವತ್ತಿನ ಟಾಪಿಕ್ ಏನಂದ್ರೆ, ಆರ್ ಯು ಫಿಟ್ ಇನಫ್? ನಾವು ಎಷ್ಟು ಫಿಟ್ನೆಸ್ ಇರಬೇಕು? ಎಲ್ರದ್ದು ಇದೊಂದು ಪ್ರಶ್ನೆ ಇರುತ್ತೆ. ದೈನಂದಿಕ ಜೀವನದಲ್ಲಿ ಎಷ್ಟು ಫಿಟ್ನೆಸ್ ಇರಬೇಕು ಅಂತಂದ್ರೆ, ನಾನು ಈಗ ಸಿನಿಮಾಗಳಲ್ಲಿ ಇರ್ತಾರಲ್ಲ ಆ ಥರ, ಆ ಹೀರೋನ್ ಥರ ವಿ ಶೇಪ್ಡ್ ಬಾಡಿ ಇರಬೇಕಾ, ಬೈಸೆಪ್ಸ್ ಇರಬೇಕಾ, ಟ್ರೈಸೆಪ್ಸ್ ಇರಬೇಕಾ, ನಂದು ಆ್ಯಪ್ಸು ಎಲ್ಲ ಏನು 6 ಪ್ಯಾಕ್ಸ್ ಇರಬೇಕಾ, ನನ್ನ ಪೆಕ್ಟೋರಲ್ಸ್ ಮಸಲ್ ಇಷ್ಟು ದಪ್ಪ ಇರಬೇಕಾ, ನಂದು ಸೊಂಟ ಎಷ್ಟು ಚಿಕ್ಕದಿರಬೇಕಾ, ನಂದು ಚೆಸ್ಟ್ ಎಷ್ಟು ದಪ್ಪ ಇರಬೇಕಾ ಅನ್ನೋದೆಲ್ಲ ಪ್ರಶ್ನೆಗಳು ಬರ್ತವೆ. ಇಲ್ಲ, ಅದೆಲ್ಲದು ಏನಿದ್ರು ಶೋ ಮ್ಯಾನ್ಗೋಸ್ಕರ, ಶೋ ಬಿಸ್ಗೋಸ್ಕರ ಆ ಥರ ಇರುತ್ತೆ. ನಮಗಿಲ್ಲಿ ಡೇ ಟು ಡೇ ಫಿಟ್ನೆಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್, ಆಯಾ ವಯಸ್ಸಿಗೆ ತಕ್ಕಂಗೆ ನಾವು ಫಿಟ್ ಇದೀವ ಇಲ್ಲ ಅಂತ. ಓಡಿ ಹೋಗಿ ಜೋರಾಗಿ ಮೆಟ್ಲು ಹತ್ತಿ 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 ಮಾಳಿಗೆ ಮೇಲೆ ಹೋಗೋದು ಚಿಕ್ಕ ಮಗುಗೆ ಫಿಟ್ನೆಸ್ ಆಗಿರ್ಬೋದು. ಅದೇ ಮಧ್ಯ ವಯಸ್ಸಿಗೆ ಆರಾಮಾಗಿ ನಡ್ಕೊಂಡು ಹೋಗುವಂಥದ್ದು ಅವ್ರಿಗೆ ಅವ್ರ ವಯಸ್ಸಿಗೆ ಸಹಜವಾದಂಥ ಒಂದು ಫಿಟ್ನೆಸ್ ಆಗಿರ್ಬೋದು. ಅಥವಾ ಒಂದು 60-70 ಆಗಿರುವಂಥ ಏಜ್ ಆಗಿರುವಂಥ ಒಂದು ಎಲ್ಡರ್ಲಿ ಪರ್ಸನ್ಸ್ಗೆ ಅದನ್ನು 5 ರಿಂದ 10 ನಿಮಿಷದಲ್ಲಿ ಹತ್ತಿ ಆರಾಮಾಗಿ ಹೋಗೋದು, ಅದು ಅವ್ರ ಲೆವೆಲ್ಗೆ ಫಿಟ್ನೆಸ್ ಆಗಿರ್ಬೋದು. ಹಾಗೆ ನಿಮ್ಮ ವಯಸ್ಸಿಗೆ ತಕ್ಕಂಗೆ, ನಿಮ್ಮ ಚುರುಕ್ತನಕ್ಕೆ ತಕ್ಕಂಗೆ ನಿಮ್ಮ ಫಿಟ್ನೆಸ್ ಚೇಂಜ್ ಆಗ್ತಾ ಹೋಗುತ್ತಿಲ್ಲ. ಸೊ ವಾಟ್ ಈಸ್ ಫಿಟ್ನೆಸ್? ಫಿಟ್ನೆಸ್ ಅಂದ್ರೆ ಏನು ಅಂತ ಒಂದು ಪಾಯಿಂಟ್ ಬರುತ್ತೆ. ಸೊ ಫಿಟ್ನೆಸ್ ಅಂತಂದ್ರೆ, ಇದು ಹೆಲ್ತ್ ಅಂತಂದ್ರೆ, ಇಟ್ ಈಸ್ ಅ ಕಂಪ್ಲೀಟ್ ಮೆಂಟಲ್, ಫಿಸಿಕಲ್ ಅಂಡ್ ಸೋಷಿಯಲ್ ವೆಲ್ಬೇಯಿಂಗ್. ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಓನ್ಲಿ ಫಿಸಿಕಲ್ ವೆಲ್ ಬೇಯಿಂಗ್ ಮಾತ್ರ ಮಾತಾಡ್ತೀನಿ ನಾನು. ಮೆಂಟಲ್ ವೆಲ್ ಬೇಯಿಂಗ್ ಇಟ್ ಹ್ಯಾಸ್ ಲಾಟ್ ಆಫ್ ರಾಮಿಫಿಕೇಶನ್. ಸೋಷಿಯಲ್ ವೆಲ್ ಬೇಯಿಂಗ್ ಅಂತಂದ್ರೆ, ನಮ್ಮ ಉಳಿದಿರೋಂಥ ಮನೆಯವ್ರ ಜೊತೆಗೆ ಅಥವಾ ನಮ್ಮ ಪ್ರೊಫೆಷನಲ್ ಕಲೀಗ್ಸ್ ಜೊತೆಗೆ ಅಥವಾ ನೆರೆಹೊರೆಯವ್ರ ಜೊತೆಗೆ ನಾವು ಹೇಗಿದ್ದೀವಿ ಅನ್ನೋದು ಕೂಡ ಸೋಷಿಯಲ್ ವೆಲ್ ಬೇಯಿಂಗ್ ಅಲ್ಲಿ ಬರುತ್ತೆ. ಇವತ್ತು ನಾವು ಟಚ್ ಮಾಡ್ತಾ ಇರೋದು ಓನ್ಲಿ ಫಿಸಿಕಲ್ ವೆಲ್ ಬೇಯಿಂಗ್ ಮಾತ್ರನೇ. ವಾಟ್ ಈಸ್ ಫಿಸಿಕಲ್ ಫಿಟ್ನೆಸ್? ಫಿಟ್ನೆಸ್ ಅಂತಂದ್ರೆ ಆಯಾ ವಯಸ್ಸಿಗೆ ಏನು ಸಹಜವಾಗಿ ನಾವೇನು ಕೆಲಸ ಮಾಡಬೇಕಾಗಿರುತ್ತೆ. ಇಟ್ಸ್ ಅನ್ ಎಬಿಲಿಟಿ ಟು ಮೀಟ್ ದ ಡಿಮಾಂಡ್ಸ್ ಆಫ್ ದ ಫಿಸಿಕಲ್ ಟಾಸ್ಕ್ ಅಟ್ ದಟ್ ಪರ್ಟಿಕ್ಯುಲರ್ ಏಜ್. ಸೊ ಚಿಕ್ಕ ಮಗು ಓಡಿ ಹೋಗಿ ಮರ ಹತ್ತೋದು ನಾರ್ಮಲ್ ಇರ್ಬೋದು, ಅಥವಾ ಮಧ್ಯ ವಯಸ್ಸಿಗೆ ಆರಾಮಾಗಿ ವಾಕಿಂಗ್ ಹೋಗೋದಿರ್ಬೋದು, ಅಥವಾ ಒಂದು ಅಡೋಲೆಸೆಂಟ್ ಅಂತಂದ್ರೆ 15 ರಿಂದ 18-19 ಹೇಳ್ತೀವಲ್ಲ, ಆ ವಯಸ್ಸಿನವರೆಗೆ 12 ರಿಂದ 18 ವಯಸ್ಸು ಆ ರೇಂಜಲ್ಲಿ ಇರುತ್ತಲ್ಲ, ಅವ್ರಿಗೆ ಜೋರಾಗಿ ಜಾಗಿಂಗ್ ಮಾಡೋದು ಒಂದು ನಾರ್ಮಲ್ ಆಕ್ಟಿವಿಟಿ ಆಗಿರ್ಬೋದು. ಬಿಕಾಸ್ ದಟ್ ಈಸ್ ನಾರ್ಮಲ್ ಫಾರ್ ಹೀಸ್ ಏಜ್. ಹಾಗಾಗಿ ಆ ಏಜ್ಗೆ ತಕ್ಕಂಗೆ ಏನು ಡಿಮಾಂಡ್ಸ್ ಏನಿದೆ, ಆ ಫಿಸಿಕಲ್ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಯು ಆರ್ ಫಿಟ್ ಅಂತ. ಮತ್ತೊಬ್ರು ಓಡಿ ಹೋಗ್ತಿದ್ರೆ ನನಗೆ ಆಗ್ತಾ ಇಲ್ಲ, ಬಟ್ ನಾನು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೇನೆ ಅಂತ, ಎಸ್ ದಟ್ಸ್ ಫೈನ್. ಯು ಡೋಂಟ್ ಹ್ಯಾವ್ ಟು ಕಂಪೇರ್ ವಿತ್ ಅದರ್ಸ್. ರೆಸ್ಪೆಕ್ಟಿವ್ ಏಜ್ ಪ್ರಕಾರ ನೀವು ಹಂಚ್ಕೊಂಡು ಹೋದ್ರೆ. ಸೊ ಈ ಕಾಂಪೋನೆಂಟ್ಸ್ ಆಫ್ ದಿ ಫಿಟ್ನೆಸ್, ನೀವು ಫಿಟ್ನೆಸ್ ಅಂತಂದ್ರೆ ಬೇರೆ ಬೇರೆ ಅದಕ್ಕೆ ಆಂಗಲ್ಸ್ ಇರ್ತವೆ, ಬೇರೆ ಬೇರೆ ಆಯಾಮಗಳು ಇರ್ತವೆ. ಒನ್ ಇದ್ ಹೆಲ್ತ್ ರಿಲೇಟೆಡ್ ಕಾಂಪೋನೆಂಟ್ಸ್ ಅಂತಂದ್ರೆ ಆರೋಗ್ಯ ಸಂಬಂಧಪಟ್ಟಂತ ಏನೋ ಆಯಾಮಗಳು ಏನಿರ್ತವೆ. ಆಮೇಲೆ ಸ್ಕಿಲ್ ರಿಲೇಟೆಡ್ ಕಾಂಪೋನೆಂಟ್ಸ್. ಸ್ಕಿಲ್ ರಿಲೇಟೆಡ್ ಅಂದ್ರೆ ನಿಮ್ಮ ಏನು ಹೆಲ್ತ್ ಇರುವಂತ ಕೆಲವೊಂದು ಸ್ಕಿಲ್ಸ್ ಇರ್ಬೋದು, ನಿಮ್ಮ ಕೌಶಲ್ಯತೆ ಇರ್ಬೋದು, ಅದ್ರ ರಿಲೇಟೆಡ್ ಕಾಂಪೋನೆಂಟ್ಸ್. ಬಟ್ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ, ಓನ್ಲಿ ಹೆಲ್ತ್ ರಿಲೇಟೆಡ್ ಬಗ್ಗೆ ಕಾಂಪೋನೆಂಟ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಈ ಫಿಟ್ನೆಸ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಫಸ್ಟ್ ನಿಮ್ಮನ್ನ ಇನ್ನು ಏನು ಹೇಳ್ತೇನೆ ಅಂತಂದ್ರೆ, ಇವನ್ನೆಲ್ಲ ನಾವು ಯಾಕೆ ಫಿಟ್ ಆಗಿರ್ಬೇಕು, ಯಾಕೆ ಎಕ್ಸರ್ಸೈಸ್ ಮಾಡ್ಬೇಕು, ಫಸ್ಟ್ ಬೆನಿಫಿಟ್ಸ್ ಹೇಳ್ತೇನೆ. ಹಾಗಾಗಿ ಆಮೇಲೆ ಅದನ್ನ ಹೇಗೆ ಅಸೆಸ್ ಮಾಡ್ಬೋದು ಅಂತ ಹೇಳ್ತೇನೆ. ಇದನ್ನ ಅಸೆಸ್ ಮಾಡೋದ್ರಿಂದ ನಾವು ಫಿಟ್ ಆಗಿರೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ, ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಮಸಲ್ಸ್ ಇರ್ಬೋದು, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಇರ್ಬೋದು, ನಮ್ಮ ಸ್ಕೆಲ್ಟಲ್ ಸಿಸ್ಟಮ್ ಇರ್ಬೋದು, ನಮ್ಮ ಟೋಟಲ್ ಮೆಟಬಾಲಿಸಮ್ ಇರ್ಬೋದು, ಇವೆಲ್ಲವೂ ಆರೋಗ್ಯವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಕ್ಸರ್ಸೈಸ್ ಮಾಡಬೇಕು. ಹಾಗಾಗಿ ಇದು ಅಡ್ವಾಂಟೇಜಸ್ ಆಫ್ ದಿ ಬೀಯಿಂಗ್ ಫಿಟ್, ಅಡ್ವಾಂಟೇಜಸ್ ಆಫ್ ದಿ ಎಕ್ಸರ್ಸೈಸ್ ಫಸ್ಟ್ ಹೇಳ್ತೀನಿ ನನಗೆ. ಫಸ್ಟ್ ಆಫ್ ಆಲ್, ಲಾಟ್ ಆಫ್ ನ್ಯೂರೋಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ಇಟ್ ಇಂಪ್ರೂವ್ಸ್ ದ ಮೂಡ್ ಅಂಡ್ ಸ್ಟಿಮ್ಯುಲೇಟ್ಸ್ ದ ಬ್ರೈನ್. ಇದರಿಂದ ನಾವು ಲವಲವಿಕೆಯಿಂದ ಇರ್ತೀವಿ, ಚೈತನ್ಯಯುಕ್ತರ ಆಗ್ತಾ ಇರ್ತೀವಿ, ಆಯ್ತಾ. ಸುತ್ತಮುತ್ತಲು ಯಾರ ಜೊತೆ ಮಾತಾಡ್ಬೇಕಾದ್ರೆ ಖುಷಿಯಿಂದ ಆಗಿರ್ತೀವಿ, ಡಿಪ್ರೆಸ್ಡ್ ಆಗಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಮೂಡು
ಚೆನ್ನಾಗಿ ಆಗೋದ್ರಿಂದ ನಮ್ಮ ಹೊಸ ಹೊಸ ಯೋಚನೆಗಳು ಬರ್ತವೆ. ದ ಸ್ಪೀಡ್ ಆಫ್ ಥಾಟ್ ಇನ್ಕ್ರೀಸ್ ಆಗುತ್ತೆ. ಲ್ಯಾಟ್ರಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಒಂದೇ ಪ್ರಶ್ನೆಗೆ ಎರಡು ಉತ್ತರಗಳನ್ನು ಹುಡುಕುವಂತ ಕ್ಷಮತೆ ಬರುತ್ತೆ. ಆಯ್ತಾ? ಹಾಗಾಗಿ ನಮ್ಮ ಸ್ಟ್ರೆಂತ್ ಕೂಡ ಜಾಸ್ತಿ ಆಗ್ತದೆ ದೈಹಿಕವಾಗಿ. ನಾವು ಫಸ್ಟ್ ಈಗ ಇವತ್ತಿನ ದಿವಸ ಫಸ್ಟ್ ಆಫ್ ಆಲ್ ನಾವು ಬ್ರೈನ್ ಬಗ್ಗೆ ಏನ್ ಮೇಲೆ ಎಫೆಕ್ಟ್ ಬರ್ತದೆ ಅದನ್ನ ಮಾತ್ರ ಮಾತಾಡೋಣ. ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ಇಟ್ ಇಂಪ್ರೂವ್ಸ್ ದ ಮೂಡ್ ಅಂಡ್ ಇಟ್ ಸ್ಟಿಮ್ಯುಲೇಟ್ಸ್ ದ ಬ್ರೈನ್. ಸೆಕೆಂಡ್ ಥಿಂಗ್, ನಿಮ್ಮ ಹೃದಯ ಸಂಬಂಧಿತ ಕೆಲವೊಂದು ಕಾಯಿಲೆಗಳೇನಿರ್ತವೆ ಅವೆಲ್ಲವೂ ರಿಸ್ಕ್ ಕಡಿಮೆ ಆಗ್ತದೆ. ಯಾಕಂದ್ರೆ ಹಾರ್ಟು ಮೊದಲಿಂದನೂ ಸ್ಟ್ರಾಂಗ್ ಆಗಿರುತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ. ಬ್ಲಡ್ ವೆಸಲ್ಸ್ ಕ್ಲೀನ್ ಆಗಿರ್ತವೆ. ಸೊ ಒಳಗಡೆ ಏನೀಗ ನಾವು ಮನೆಯಲ್ಲಿ ಪೈಪಿಂಗ್ ಸಿಸ್ಟಮ್, ಪ್ಲಂಬಿಂಗ್ ಸಿಸ್ಟಮ್ ಅಲ್ಲಿ ಹೇಗೆ ಒಳಗಡೆಯಿಂದ ಕಟ್ಕೊಳ್ತಾ ಹೋಗುತ್ತೆ, ಕ್ಯಾಲ್ಸಿಯಂ ಡಿಪಾಸಿಟ್ಸ್ ಆಗುತ್ತಲ್ಲ, ಆ ಥರ ಇಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ಸ್ ಇರ್ತದೆ. ಎಕ್ಸರ್ಸೈಸ್ ಮಾಡೋದ್ರಿಂದ ಅವು ನಿಧಾನವಾಗಿ ಕರಗಿ 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 ಬ್ಲಡ್ ವೆಸಲ್ಸ್ ಅಗಲ ಆಗ್ತಾ ಬರ್ತದೆ. ಸೊ ಚಿಕ್ಕದಾಗಿರುವಂತ ದಾರಿನ ನಾವು ಈಗ ದೊಡ್ಡದು ಮಾಡಿದ್ರೆ ಹೇಗೆ ಟ್ರಾಫಿಕ್ ಸಲೀಸಾಗಿ ಮೂವ್ ಆಗ್ತದಲ್ಲ, ಅದೇ ತರ. ಹೋಗೋಣ ಪಾಠಶಾಲೆಗೆ. ಪಾಠಶಾಲಾ ರಚನಾಗ್ರಿ ಹಲೋ, ಯಾರೋ ಮಾತಾಡ್ತಾ ಇದ್ದಾರೆ. ಈ ಏರಿಯಾದಾಗ ಮಾಡ್ತಿದ್ದೆ ಅವಾಗ. ಹಲೋ ಹಲೋ ರಾಜಗೋಳಿ, ಯಾರೋ ಮಾತಾಡ್ತಾ ಇದ್ದಾರೆ. ಹಾ. ಸೊ ಹೇಗೆ ಈಗ ನಾವು ಚಿಕ್ಕದಾಗಿದ್ದಾರೆ ರೋಡ್ನಲ್ಲಿ, ನಾವು ಈಗ ಟ್ರಾಫಿಕ್ ಹೋಗ್ತಿರ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದೇ ಅಗಲ ಆಯ್ತಂದ್ರೆ, ರಸ್ತೆ ಅಗಲ ಆಯ್ತಂದ್ರೆ ಹೇಗೆ ಸಲೀಸಾಗಿ ಟ್ರಾಫಿಕ್ ಆಗ್ತದೆ, ಅದೇ ತರ ಬ್ಲಡ್ ವೆಸಲ್ಸ್ಗಳು ಅಗಲ ಆಗ್ತವೆ. ಅಗಲ ಆಗೋದ್ರಿಂದ ಜಾಸ್ತಿ ರಕ್ತ ಹಾರ್ಟಿಗೆ ಹೋಗ್ತದೆ. ಸೊ ಹಾಗಾಗಿ ಇಟ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ದ ಹಾರ್ಟ್ ಡಿಸೀಸ್. ಹಾರ್ಟ್ ಅಟ್ಯಾಕ್ ಇರ್ಬೋದು, ಹಾರ್ಟ್ ಫೇಲ್ಯೂರ್ ಇರ್ಬೋದು, ಅರಿದ್ಮಿಯಸ್ ಅಂತ ಹೇಳ್ತೀವಿ, ಹೃದಯ ಬಡಿತ ಏರುಪೇರು ಆಗೋದಿರ್ಬೋದು. ಇವೆಲ್ಲ ಸಮಸ್ಯೆಗಳು ಕಡಿಮೆ ಇರ್ತವೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋರಲ್ಲಿ. ಆಮೇಲೆ ಇನ್ಕ್ರೀಸಸ್ ಯುವರ್ ಮಸಲ್ ಸ್ಟ್ರೆಂತ್ ಅಂಡ್ ಟೋನ್. ದೈಹಿಕವಾಗಿ ನಮ್ಮ ಮಸಲ್ ಟೋನು ಮತ್ತು ಸ್ಟ್ರೆಂತ್ ಜಾಸ್ತಿ ಆಗೋದ್ರಿಂದ ಒಂದು ಆತ್ಮವಿಶ್ವಾಸ ಬೆಳೀತು. ನಾನು ಈ ಕೆಲಸಗಳನ್ನ ಮಾಡಬಲ್ಲೆ, ಏನೋ ಇದನ್ನ ನಾವು ಸಾಧಿಸಬಲ್ಲೆ, ಇದನ್ನ ನಾನು ಗೆಲ್ಲಬಲ್ಲೆ ಅಂತ ಒಂದು ನಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆಯ್ತಾ? ಇದನ್ನ ನಾನು ಎತ್ತಿಡಬಲ್ಲೆ, ಇದನ್ನ ನಾನು ಮಾಡಬಲ್ಲೆ, ಅದನ್ನ ಅಲ್ಲಿ ಹತ್ತಬಲ್ಲೆ, ಇಲ್ಲಿ ಇಳಿಬಲ್ಲೆ ಅಂತ ಈ ತರ ನಮಗೆ ಮಾನಸಿಕವಾಗಿ ನಮಗೆ ಏನಂತಂದ್ರೆ ಶಕ್ತಿ ಬಂದಂಗೆ ಆಗುತ್ತೆ. ಈ ತರ ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಅಂತಂದಾಗ ಏನಾಗುತ್ತೆ ಅಂದ್ರೆ ಮನಸ್ಸಿನಲ್ಲಿ ಗೆಲುವು ಇರುತ್ತೆ. ಮನಸ್ಸಿನಲ್ಲಿ ಗೆಲುವಿದ್ದಾಗ ಏನಂತಂದ್ರೆ ಮನುಷ್ಯ ಜಾಸ್ತಿ 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 ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಸೊ ಇಟ್ ಇನ್ಕ್ರೀಸ್, ದಿಸ್ ಇಸ್ ಅಡ್ವಾಂಟೇಜ್ ಆಫ್ ಎ ಇನ್ಕ್ರೀಸ್ ಇನ್ ದ ಮಸಲ್ ಸ್ಟ್ರೆಂತ್, ಮಸಲ್ ಸ್ಟ್ರಾಂಗ್. ಆಮೇಲೆ ಅದನ್ನೇ ಹೇಳಿದೆ. ಆಮೇಲೆ ಇಂಪ್ರೂವ್ ಯುವರ್ ಸರ್ಕ್ಯುಲೇಷನ್, ಹಾರ್ಟ್ಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ, ಬ್ಲಡ್ ವೆಸಲ್ಸ್ ಜಾಸ್ತಿ ಅಗಲ ಆಗ್ಬಿಟ್ಟು ಒಳ್ಳೆ ಬ್ಲಡ್ ಸಪ್ಲೈ ಆಗುತ್ತೆ ಹಾರ್ಟ್ಗೆ ಅಂತ ಹೇಳಿದೆ. ಆಮೇಲೆ ಇದರಿಂದ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗ್ತವೆ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಮೂಳೆಗಳು ಸ್ಟ್ರಾಂಗ್ ಹೇಗೆ ಆಗ್ತವೆ ಅಂತಂದ್ರೆ ಯಾವಾಗ ನಾವು ಮಸಲ್ ಮೇಲೆ ಒತ್ತಡ ಬೀಳುತ್ತಿಲ್ಲ ಅದರಿಂದಾಗಿ ಮೂಳೆ ಮೇಲೆ ಒತ್ತಡ ಬೀಳುತ್ತೆ. ಆ ಮೂಳೆಯಿಂದಾಗಿ ಎಲ್ಲೆಲ್ಲಿ ಒತ್ತಡ ಬೀಳುತ್ತೆ ಅಲ್ಲಿ ಕ್ಯಾಲ್ಸಿಯಂ ಡಿಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮೂಳೆ ಮೇಲೆ. ಅದರಿಂದಾಗಿ ಬರ್ತಾ 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 ದ ಡೆನ್ಸಿಟಿ, ದ ಥಿಕ್ನೆಸ್ ಆಫ್ ದ ಬೋನ್ ಗೋಸ್ ಆನ್ ಇನ್ಕ್ರೀಸಿಂಗ್. ಆ ಥರ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮೂಳೆ ಸ್ಟ್ರಾಂಗ್ ಆಗ್ತದೆ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ಹತ್ರ ಒಂದು 25 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನು ಮೊದಲು ಫಸ್ಟ್ ಒಂದು 15 ಇಯರ್ಸ್ ಅಥವಾ 16 ಇಯರ್ಸ್ ಏನು ನೋಡ್ತೀನಲ್ಲ, ಯಾರಾದರೂ ಆಕ್ಸಿಡೆಂಟ್ ಆಗಿ ಬಂದ್ರೆ ವಯಸ್ಸಾದವ್ರದ್ದು ಸಹಿತ ಮೂಳೆಗಳು ಒಂದೋ ಎರಡೋ ತುಂಡಾಗಿರೋದು. ಇವಾಗಲೂ ಕೂಡ ಯಾರಾದರೂ ವಯಸ್ಸಾಗಿರೋರು ಬಂದ್ರೆ ಮೂಳೆಗಳು ಏನಾದ್ರು ಆಕ್ಸಿಡೆಂಟ್ ಆಗಿದ್ರೆ ಒಂದೋ ಎರಡೋ ಮೂರೋ ಪೀಸ್ ಆಗಿರುತ್ತೆ. ಅದೇ ಯಾರಾದರೂ ಈ ಅಡೋಲೆಸೆನ್ಸ್ ಏಜು ಅಥವಾ ಮಿಡ್ಲ್ ಏಜ್ನವ್ರು ಬಂದ್ರೆ, ಅಂದ್ರೆ ಇತ್ತೀಚಿನ ಜನರೇಷನ್ ಯಾರಾದರೂ ಬಂದ್ರೆ ಆ ಮೂಳೆ ಪುಡಿ ಪುಡಿಯಾಗಿ ಹೋಗಿರುತ್ತೆ. ದಟ್ ಇಸ್ ಅ ಬೋನ್ ಸ್ಟ್ರೆಂತ್ ಇವಾಗಿನ ಮಟ್ಟಿಗೆ ಇರೋದು ಅಂಥದ್ದು. ಸೊ ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ಈ ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಎಲ್ಲಾದ್ರೂ ಅಪಾಯಗಳು ಆದತ್ನಾಗೆ, ಆಕ್ಸಿಡೆಂಟ್ಗಳು ಆದತ್ನಾಗೆ ಮೂಳೆ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗೋದಿಲ್ಲ, ಒಂದು ಎರಡು ಮೂರು ಪೀಸ್ ಆಗ್ತದೆ. ಹಾಗಾಗಿ ಜೋಡಣೆ ಕೂಡ ಅಷ್ಟೇ ಫಾಸ್ಟ್ ಆಗಿ ಆಗ್ತದೆ. ಸೊ ಅದು ಒಂದು. ಆಮೇಲೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗೋದ್ರಿಂದ ಯೂಶಲಿ ಅದರಿಂದ ಹೊಸ ಹೊಸ ನ್ಯೂರೋ ಕೆಮಿಕಲ್ಸ್, ಫ್ಲೆಕ್ಸಿಬಿಲಿಟಿ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಸ್ಟ್ರೆಚಿಂಗ್ ಜಾಸ್ತಿ ಇರುತ್ತೆ. ಎಲ್ಲಿ ಸ್ಟ್ರೆಚಿಂಗ್ ಜಾಸ್ತಿ ಇರುತ್ತೋ ಅಲ್ಲಿ ನ್ಯೂರೋ ಕೆಮಿಕಲ್ಸ್ ರಿಲೀಸ್ ಆಗಿ ಮೂಡ್ ಎಲಿವೇಶನ್ ಆಗುತ್ತೆ. ಅದರಿಂದ ನೀವು ನ್ಯಾಚುರಲ್ ಆಗಿ ಯೂಶಲಿ ನೋಡಿ, ಯಾರಾದ್ರೂ ಸ್ಪೋರ್ಟ್ಸ್ ಪರ್ಸನ್ ನೀವು ಕೇಳಿದಿರ ಎಂದಾದ್ರೂ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ? ಯೂಶಲಿ ಲೇಜಿ ಪೀಪಲೇ ಜಾಸ್ತಿ ಇದು ಮಾಡ್ಕೊಳೋದು, ಅದು ಆತ್ಮಹತ್ಯೆಗಳನ್ನು ಮಾಡೋದು ಅಥವಾ ಡಿಪ್ರೆಷನ್ಗೆ ಹೋಗೋದು. ಯೂಶಲಿ ಯಾವುದೇ ಸ್ಪೋರ್ಟ್ಸ್ ಪರ್ಸನ್ ಡಿಪ್ರೆಷನ್ಗೆ ಹೋಗಿದ್ದಾಗ್ಲಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗ್ಲಿ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಯಾಕೆಂತಂದ್ರೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ರೆಗ್ಯುಲರ್ ಆಗಿ ತಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ತಾ ಇರೋದು. ಅದರಿಂದ ಏನಾಗ್ತದೆ ಅಂತಂದ್ರೆ ದೇಹದಲ್ಲಿ ನ್ಯೂರೋ ಕೆಮಿಕಲ್ಸ್ ರಿಲೀಸ್ ಆದಾಗ ಮೂಡ್ ಎಲಿವೇಶನ್ ಯಾವಾಗ್ಲೂ ಇರುತ್ತೆ ಅವ್ರಿಗೆ. ಹಾಗಾಗಿ ದಟ್ ಈಸ್ ಒನ್ ಅಡ್ವಾಂಟೇಜ್ ಆಫ್ ಡೂಯಿಂಗ್ ರೆಗ್ಯುಲರ್ ಎಕ್ಸರ್ಸೈಸಸ್. ಆಯ್ತಾ?
ಇಂಪ್ರೂವ್ಸ್ ದಿ ಡೈಜೆಷನ್ ಅಂಡ್ ಫ್ಯಾಟ್ ಮೆಟಬಲಿಸಮ್. ಈಗ ನ್ಯಾಚುರಲ್ ಆಗಿ ನಾವು ಎಕ್ಸಸೈಸ್ ಶುರು ಮಾಡಿದಾಗ ಏನಾಗ್ತದೆ ಅಂತ ಜಾಸ್ತಿ ಎನರ್ಜಿ ಬೇಕಾಗ್ತದೆ. ಎನರ್ಜಿ ಬೇಕಾದ ತಕ್ಷಣ ಮೆಟಬಲಿಸಮ್ ಜಾಸ್ತಿ ಆಗುತ್ತೆ. ಮೆಟಬಲಿಸಮ್ ಜಾಸ್ತಿ ಆದ್ರೆ ಏನಾಗುತ್ತೆ, ದೇಹದಲ್ಲಿರುವಂಥ ಕೊಬ್ಬಿನ ಅಂಶ ಅದು ಜಾಸ್ತಿ ಕರಗ್ಲಿಕ್ಕೆ ಶುರು ಆಗುತ್ತೆ. ಸೊ ಫ್ಯಾಟ್ ಮೆಟಬಲಿಸಮ್ ಜಾಸ್ತಿ ಆಗುತ್ತೆ. ಆಮೇಲೆ ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ, ಮಸಲ್ ಆಕ್ಟಿವಿಟಿ ಜಾಸ್ತಿ ಆದಂಗೆಲ್ಲ ಅದಕ್ಕೆ ಜಾಸ್ತಿ 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 ಎನರ್ಜಿ ಬೇಕಾಗುತ್ತೆ, ಮಸಲ್ ಎನರ್ಜಿ ಬೇಕಾಗ್ತದೆ. ಅವಾಗ ಅದು ಏನ್ ಮಾಡುತ್ತೆ ಅಂತ ತನ್ನ ಫ್ಯಾಟ್ ಏನು ಉಳಿದಿರುವಂತ ಫ್ಯಾಟ್ ಏನಿರುತ್ತೆ ಆ ಫ್ಯಾಟ್ ನಿಂದ ತನ್ನ ಎನರ್ಜಿನ ತಗೊಳಕ್ ಶುರು ಆಗ್ತದೆ. ಈ ತರ ಎನರ್ಜಿನ ತಗೊಳೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಧಾನವಾಗಿ ಮಸಲ್ ಟೋನ್ ಜಾಸ್ತಿ ಆಗ್ತದೆ. ಮನುಷ್ಯ ಬಗ್ಗಿನೆಲ್ಲ ಒಂದು ಎದ್ ನಿಲ್ಲಕ್ಕೆ ಶುರು ಮಾಡ್ತಾನೆ. ಎಲ್ಲೆಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರುತ್ತೆ, ಅನ್ವಾಂಟೆಡ್ ಫ್ಯಾಟ್ ಇರುತ್ತೆ, ಅದು ಕರೆಕ್ಟ್ ಆಗಿ ಬರ್ತದೆ. ಆಮೇಲೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗೋದ್ರಿಂದ ಹಸು ಚೆನ್ನಾಗಿ ಆಗ್ತದೆ. ಹಸು ಚೆನ್ನಾಗಿ ಆಗೋದ್ರಿಂದ ಇಂಪ್ರೂವ್ ಡೈಜೆಷನ್ ಆದ ತಕ್ಷಣ ಏನಾಗ್ತದೆ ಅಂದ್ರೆ ಹಸು ಚೆನ್ನಾಗಿ ಆಗ್ಲಿಕ್ಕೆ ಶುರು ಮಾಡ್ತದೆ. ಇದೆಲ್ಲದ ಅಡ್ವಾಂಟೇಜ್ ಇರ್ತದೆ. ಆಮೇಲೆ ಇಟ್ ಇನ್ಕ್ರೀಸ್ ಯುವರ್ ರೆಸ್ಪಿರೇಟರಿ ಕೆಪಾಸಿಟಿ. ಯಾವಾಗ ನಮ್ಮ ದೇಹ ಎಕ್ಸರ್ಸೈಸ್ ಮಾಡುತ್ತೀವಲ್ಲ ಅವಾಗ ಏನಾಗ್ತದೆ ಅಂದ್ರೆ ದೇಹಕ್ಕೆ ಜಾಸ್ತಿ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಲಂಗ್ಸ್ ಇಂದಾನು ಸಿಕ್ಕುವಂಥದ್ದು. ಹಾಗಾಗಿ ಜೋರಾಗಿ ಉಸಿರಾಡ್ಲಿಕ್ಕೆ ಶುರು ಮಾಡ್ತೀವಿ. ರೇಟ್ ಅಷ್ಟೇ ಅಲ್ಲ, ಡೀಪ್ ಬ್ರೆತ್ ತಗೊಳಕ್ ಶುರು ಮಾಡ್ತೀವಿ. ಆಸ್ ಇಫ್ ನಾವು ಪ್ರಾಣಾಯಾಮ ಮಾಡ್ತಿದೀವಿ ಅನ್ನೋ ಅಂತ. ಯಾವಾಗಾದ್ರು ಓಡಿ ಬಂದಾಗ ನೋಡಿ, ನಾವು ಜೋರಾಗಿ ದೊಡ್ಡ ಉಸಿರು ತಗೊಳ್ತೇವೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಪೆರಿಫೆರಿನಲ್ಲಿ, ಲಂಗ್ಸ್ ಪೆರಿಫೆರಿನಲ್ಲಿ ಅಂದ್ರೆ ಹೊರಭಾಗದಲ್ಲಿ ಏನು ಅಲ್ವೆಲೆಗಳು ಇರ್ತವೆ, ಲಕ್ಷಾಂತರ ಅಲ್ವೆಲೆಗಳು, ಅವೆಲ್ಲವೂ ಸ್ವಲ್ಪ ಕಡಿಮೆ ಕೆಲಸ ಮಾಡ್ತಾ ಇರ್ತವೆ. ಈಗ ಕೊನೆಯ ಬೆಂಚಿನ ಸ್ಟೂಡೆಂಟ್ಸ್ ಸ್ವಲ್ಪ ಕಡಿಮೆ ಪಾಠ ಕೇಳ್ತಾ ಇರ್ತಾರಲ್ಲ, ಆ ತರ ಅವೆಲ್ಲವೂ ಆ ತರ ಕಡಿಮೆ ಕೆಲಸ ಮಾಡ್ತಾ ಇರ್ತವೆ. ಅವಾಗ ಏನಾಗ್ತದೆ ಅಂತಂದ್ರೆ ಎಕ್ಸರ್ಸೈಸ್ ಮಾಡೋದ್ರಿಂದ, ಡೀಪ್ ಬ್ರೀದಿಂಗ್ ಆಗೋದ್ರಿಂದ ಆ ಎಲ್ಲ ಅಲ್ವೆಲೆಗಳು ಓಪನ್ ಅಪ್ ಆಗ್ತವೆ. ಉಸಿರಾಟದ ನಾಳಗಳು ಎಲ್ಲದೂ ಓಪನ್ ಅಪ್ ಆಗೋದ್ರಿಂದ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ. ಜಾಸ್ತಿ ಆಕ್ಸಿಜನ್ ಸಿಗೋದ್ರಿಂದ ಏನಾಗುತ್ತೆ, ಎಲ್ಲ ಬಾಡಿ ಆರ್ಗನ್ಸ್, ಮಸಲ್ಸ್ ಇರಲಿ, ಬ್ರೈನ್ ಇರಲಿ, ಹಾರ್ಟ್ ಇರಲಿ, ಎಲ್ಲದಕ್ಕೂ ಜಾಸ್ತಿ ಆಕ್ಸಿಜನ್ ಸಿಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಲವಲವಿಕೆ ಜಾಸ್ತಿ ಆಗುತ್ತೆ. ಯಾವ ಅದರಲ್ಲಿ ಎನರ್ಜಿ ಜಾಸ್ತಿ ಸಿಗುತ್ತೋ, ಆಕ್ಸಿಜನ್ ಜಾಸ್ತಿ ಸಿಗುತ್ತೋ, ಆ ಎಲ್ಲ ಮಸಲ್ಸ್ ಕೂಡ ಜಾಸ್ತಿ ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗ್ತವೆ. ಓಕೆ. ಆಮೇಲೆ ಬೇರೆ ಬೆನಿಫಿಟ್ಸ್ ಏನು, ಇಟ್ ವಿಲ್ ರೈಸ್ ದ ಲೆವೆಲ್ ಆಫ್ ದಿ ಎಂಡೋರ್ಫಿನ್ಸ್. ಎಂಡೋರ್ಫಿನ್ಸ್ ಅಂತಂದ್ರೆ ಎಂಡೋಜಿನಸ್ ಮಾರ್ಫಿನ್ಸ್ ಅಂತ. ಮಾರ್ಫಿನ್ಸ್ ಅಂತಂದ್ರೆ ಓಪಿಯಡ್ ಡ್ರಗ್ಸ್. ಈ ಓಪಿಯಡ್ ಡ್ರಗ್ಸ್ ಜಾಸ್ತಿ ಆಗೋದ್ರಿಂದ ಒಳಗಡೆ ಎಂಡೋಜಿನಸ್ ಮಾರ್ಫಿನ್ಸ್ ಅಂತಂದ್ರೆ ದೇಹದಲ್ಲೇನೆ ಇವೆಲ್ಲ ತನ್ನಷ್ಟು ತಾನೇ ಇವೆಲ್ಲ ಸೃಷ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಶುರುವಾದಾಗ ಏನಾಗುತ್ತೆ ಅಂತಂದ್ರೆ ದೇಹಕ್ಕೆ ಕಡಿಮೆ ನೋವು ಆಗ್ತದೆ. ಯಾವ್ದಾದ್ರು ಕೆಲಸ ಮಾಡಿದ್ರೆ, ಎಲ್ಲಾದ್ರೂ ವಾಕಿಂಗ್ ಹೋಗಿ ಬಂದ್ರೆ, ಜಾಗಿಂಗ್ ಮಾಡಿ ಬಂದ್ರೆ, ಯಾವ್ದೋ ಮನೇಲಿರುವಂತ ಒಂದು ಒತ್ತಡದ ಕೆಲಸ ಮಾಡಿದಾಗ ಅದ್ರ ಮೇಲಿಂದ ಏನೋ ಇಳಿಸ್ಕೊಳ್ತೀರಾ, ಎತ್ತಿ ಇಡ್ತೀರಾ, ಭಾರವಾದ್ದೇನೋ ಎತ್ತಿ ಇಡ್ತೀರಾ ಮನೇಲಿ ದೈನಂದಿನ, ಅಥವಾ ನಿಮ್ ಪ್ರೊಫೆಷನಲ್ ಆಗಿ ನೀವು ಯಾವ್ದೋ ಹಾರ್ಡ್ ವರ್ಕಿಂಗ್ ಲೇಬರರ್ ಆಗಿರ್ಬೋದು, ಅಲ್ಲಿ ಯಾವುದೋ ಒಂದು ಸಾಮಾನು ಎತ್ತಿ ಇಡ್ತೀರಾ, ಅವತ್ತಿನಾಗ ಬಾಡಿನಲ್ಲಿ ಪೇನ್ ಆಗೋದಿಲ್ಲ. ಯಾಕಂದ್ರೆ ಮಾರ್ಫಿನ್ ಆಲ್ರೆಡಿ ಬಾಡಿನಲ್ಲಿ ಇರುತ್ತೆ, ಎಂಡೋಜನಸ್ ಮಾರ್ಫಿನ್ಸ್ ಆಲ್ರೆಡಿ ಬಾಡಿನಲ್ಲಿ ಇರೋದ್ರಿಂದ. ಆಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ. ಎಂಡೋಜನಸ್ ಮಾರ್ಫಿನ್ಸ್ ಆಲ್ರೆಡಿ ಬಾಡಿನಲ್ಲಿ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ಸರಿಯಾದ ಸಮಯದಲ್ಲಿ ನಿಮಗೆ ದೇಹ ದಣದಿರುತ್ತೆ, ಅದ್ರ ಜೊತೆಗೆ ಎಂಡೋಜನಸ್ ಮಾರ್ಫಿನ್ಸ್ ಇರುತ್ತೆ. ಅದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಸರಿಯಾದ ಸಮಯದಲ್ಲಿ ನಿದ್ದೆ ಬರ್ತದೆ, ಚೆನ್ನಾಗಿ ನಿದ್ದೆ ಬರ್ತದೆ. ಆಮೇಲೆ ಡಿಕ್ರೀಸ್ ರಿಸ್ಕ್ ಆಫ್ ಕ್ಯಾನ್ಸರ್. ಕ್ಯಾನ್ಸರ್ ಪೇಷಂಟ್ಸ್ ನಲ್ಲಿ ನಾವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಆರೋಗ್ಯಪೂರ್ಣವಾಗಿರುವಂತಹ ಸೆಲ್ಸ್ ಜಾಸ್ತಿ ಆಗ್ತವೆ ದೇಹದಲ್ಲಿ. ಹಾಗಾಗಿ ಈ ಈ ಕ್ಯಾನ್ಸರ್ ಸೆಲ್ಸ್ ಇರಲಿ ಅಥವಾ ಡೇಂಜರಸ್ ಸೆಲ್ಸ್ ಏನಿರ್ತಾವೆ ನಲ್ಲಿ ಬಾಡಿನಲ್ಲಿ, ಅದರ ಸಂಖ್ಯೆಗಳನ್ನ ಈ ಸೈನಿಕರು ಜಾಸ್ತಿ ಇರೋದ್ರಿಂದ, ಒಳ್ಳೆ ಸೆಲ್ಸ್ ನಂಬರ್ ಜಾಸ್ತಿ ಇರೋದ್ರಿಂದ ಆ ಸೆಲ್ಸ್ನ ಇವು ಬೆಳಿಲಿಕ್ಕೆ ಬಿಡೋಲ್ಲ. ಯಾಕಂದ್ರೆ ಅದರ ಆಹಾರವನ್ನೆಲ್ಲ ಇವೇ ತಿಂದ್ಬಿಡ್ತಾವೆ. ಹಾಗಾಗಿ ಡಿಕ್ರೀಸ್ ರಿಸ್ಕ್ ಆಫ್ ಕ್ಯಾನ್ಸರ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಂದ್ರೆ ಒಂದನೇದ್ದು ದೈಹಿಕವಾಗಿ ಜನರು ಎಕ್ಸಸೈಸಸ್ನ ಕಡಿಮೆ ಮಾಡಿದೆ. ಎಕ್ಸಸೈಸ್ ಅಂದ್ರೆ ನೀವು ಜಿಮ್ಮಿಗೆ ಹೋಗಿ ಅಥವಾ ಯೋಗಾಸನ ಮಾಡಿ ಅಥವಾ ಸ್ಟೇಡಿಯಂಗೆ ಹೋಗಿ ಮಾಡುವಂಥದ್ದನ್ನೇ ಎಕ್ಸಸೈಸ್ ಅನ್ಕೋಬೇಡಿ. ಒಬ್ಬ ರೈತ ಇವತ್ತು ಹೊಲದಲ್ಲಿ ದುಡಿತಿದ್ದಾನೆ ಅಂತಂದ್ರೆ ನಟ್ ಕಡಿಯೋದು ಒಂಥರ, ಗುದ್ಲಿ ಸಲಿಕೆಯಿಂದ ಕೆಲಸ ಮಾಡೋದಿರಲಿ, ಮರ ಕಡಿಯೋದಿರಲಿ, ಅವು ಕೂಡ ಒಂಥರ ಎಕ್ಸಸೈಸಸ್. ನಾವು ಚಿಕ್ಕವರಿದ್ದಾಗ ನಮ್ಮ ತಾತ ಇರಲಿ, ನಮ್ಮ ತಾಯಿನೇ ಇವತ್ತು 95 ವರ್ಷ, ಇವತ್ತು ದಿವಸ ನಮ್ಮ ಪುಣ್ಯ ನಮ್ಮ ಜೊತೆಗಿದ್ದಾರೆ. ನಮ್ಮ ತಾತ 100 ವರ್ಷ ಬದುಕಿದ್ರು, ನಮ್ಮ ಅಜ್ಜಿ 100 ವರ್ಷ ಬದುಕಿದ್ರು. ಇವೆಲ್ಲ ಕಾರಣಗಳಿಂದ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ರು. ದಿನಕ್ಕೆ ಏನಿಲ್ಲ 10ರಿಂದ 15 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ರು. ಆಮೇಲೆ ದಿನನಿತ್ಯವಾದಂತ ಒಂದು ಹಾರ್ಡ್ ಲೈಫ್ ಇತ್ತು. ಅದರಿಂದಾಗಿ ನ್ಯಾಚುರಲ್ ಆಗಿ ಅವರಲ್ಲಿ ಏನಿತ್ತು ಅಂತಂದ್ರೆ ದೈಹಿಕ ಕ್ಷಮತೆ ಜಾಸ್ತಿ ಇತ್ತು. ದೈಹಿಕವಾಗಿ ಅವ್ರು ಎಕ್ಸಸೈಸ್ ಜಾಸ್ತಿ ಮಾಡಬೇಕಿತ್ತು. ಹಾಗಾಗಿ ಅವರಲ್ಲಿ ಏನಂತಂದ್ರೆ ಕ್ಯಾನ್ಸರ್ ಸಮಸ್ಯೆ ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀಸನ್ಸ್ ಇದಾವೆ. ಆಹಾರ,
ಎಕ್ಸ್ರೇಸ್ಗೆ ಎಕ್ಸ್ಪೋಸ್ ಆಗ್ತಿದ್ವಿ, ಮೊಬೈಲ್ಗೆ ಎಕ್ಸ್ಪೋಸ್ ಆಗ್ತಿದ್ವಿ, ಇದೆಲ್ಲೂ ಕ್ಯಾನ್ಸರ್ ಕಾರಣಗಳು ಒಪ್ಕೋತೀನಿ. ಬಟ್ ಫಿಸಿಕಲ್ ಎಕ್ಸಸೈಸ್ ಮಾಡೋರಲ್ಲಿ, ದೈಹಿಕ ಶ್ರಮ ಮಾಡುವಂಥವರಲ್ಲಿ ಯೂಶಲ್ ಆಗಿ ಕ್ಯಾನ್ಸರ್ ಸಂಖ್ಯೆ ಕಡಿಮೆ ಇರುತ್ತೆ, ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಇರುತ್ತೆ. ಆಮೇಲೆ ಮಸಲ್ ಪೇನ್ ಇರಲಿ, ಜಾಯಿಂಟ್ ಪೇನ್ ಇರಲಿ, ಆರ್ಥರೈಟಿಸ್ ಪೇನ್ಗಳಲ್ಲಿ ಇವೆಲ್ಲ ಕಡಿಮೆ ಇರ್ತದೆ. ಆಮೇಲೆ ನಾವು ಜಾಸ್ತಿ ಎಕ್ಸಸೈಸ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದೆ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ. ಆಮೇಲೆ ಬಿ ಪಿ ಕಡಿಮೆ ಆಗ್ತದೆ. ಆಮೇಲೆ ಎಕ್ಸೆಸ್ ಆಗಿರುವಂತ ಒಂದು ಫ್ಯಾಟ್ ಕಡಿಮೆ ಆಗ್ತಾ ಬರ್ತದೆ. ಬ್ಲಡ್ ಶುಗರ್ಸ್ ನಾರ್ಮಲ್, ಡಯಾಬಿಟಿಸ್ ಇರೋರಲ್ಲಿ ಬ್ಲಡ್ ಶುಗರ್ಸ್ ತನ್ನಷ್ಟಕ್ಕೆ ತಾನೇ ನಾರ್ಮಲ್ ಆಗ್ತಾ ಬರ್ತದೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ. ಆಯ್ತಾ? ನಾವು ಏನೇನ್ ಮಾಡ್ಬೋದು? ಯಾ ನಾವು ಎಲ್ಲೋ ಸೆಕೆಂಡ್ ಫ್ಲೋರು, ಫಸ್ಟ್ ಫ್ಲೋರು ಅಥವಾ ಹೋಗ್ಬೇಕು ಅಂತಂದ್ರೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ಕಡೆ ಏನು ಯೂಸ್ ಮಾಡ್ತಾರೆ, ಎಲಿವೇಟರ್, ಲಿಫ್ಟ್ ಯೂಸ್ ಮಾಡಿಬಿಡ್ತಾರೆ. ಬಟ್ ಪ್ಲೀಸ್ ಟ್ರೈ ಟು ಯೂಸ್ ದಿ ಸ್ಟೇರ್ಸ್, ಸ್ಟೆಪ್ಸ್ ಮೇಲೆ ಹೋಗಿ. 4-5 ಫ್ಲೋರ್ ಇದ್ದಾಗ ಅಟ್ಲೀಸ್ಟ್ ಫಸ್ಟ್ ಅಥವಾ ಸೆಕೆಂಡ್ ಫ್ಲೋರ್ವರೆಗೆ ನೀವು ಲಿಫ್ಟಲ್ಲಿ ಹೋಗಿ. ಆಮೇಲೆ ಬೇಕಂದ್ರೆ ನೀವು ಎಲಿವೇಟರ್ನಲ್ಲಿ ಹೋಗಿ. ಆಯ್ತಾ? ಸೊ ಈ ತರ ನೀವು ಸ್ಪ್ಲಿಟ್ ಮಾಡ್ಕೋ. ಫಸ್ಟ್ ಇನಿಷಿಯಲ್ ಒಂದು 2 ಮಹಡಿವರೆಗೆ ನೀವು ಎಲಿವೇಟರ್ನಲ್ಲಿ ಹೋಗಿ, ಆಮೇಲೆ ಸ್ಟೆಪ್ಸ್ ಹತ್ತಿ ಹೋಗಿ, ಅಥವಾ ಮೊದಲೇ ಸ್ಟೆಪ್ಸ್ ಹತ್ತಿ ಹೋಗಿ ಆಮೇಲೆ ಎಲಿವೇಟರ್ನಲ್ಲಿ ಹೋಗಿ. ಆಮೇಲೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಅಂಗಡಿಗೆ ಏನಾದ್ರು ಕಳಿಸಿದ್ರೆ ಓಡೋಗ್ತಾ ಏನಾದ್ರು ತಂದ್ಬಿಡ್ತಾ ಇದ್ವಿ. ಈಗ ಪ್ರತಿಯೊಂದಕ್ಕೂ ಬೈಕ್ ಅಥವಾ ಕಾರಲ್ಲಿ ಹೋಗ್ತೇವೆ, ಪಕ್ಕದಲ್ಲಿ ಅಂಗಡಿ ಇದ್ರು ಸಹಿತ. ಇಂಥವೆಲ್ಲ ಏನ್ ಮಾಡ್ಬೇಕು, ಇಂಥವೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಮನೆ ಕೆಲಸ ಏನಿರುತ್ತೆ, ಈಗ ಕಸ ಹೊಡೆಯೋದಿರ್ಲಿ, ಯಾವ್ದಾರ ಸಾಮಾನು ಎದ್ದು ಬಿದ್ದಿರೋದಿರ್ಲಿ, ನೀವು ಬೆಳಗ್ಗೆ ಎದ್ದು ಹಾಸಿಗೆ ಮಾಡಿಸೋದಿರ್ಲಿ, ಕಸದ ಬುಟ್ಟಿ ಖಾಲಿ ಮಾಡೋದಿರ್ಲಿ, ಅಥವಾ ನಿಮ್ಮ ಸಿಂಕಲ್ಲಿ ಜಾಸ್ತಿ ಪಾತ್ರೆಗಳಿದ್ರೆ ನಿಮ್ಮ ಹೆಂಡತಿಗೋ ನಿಮ್ಮ ತಾಯಿಗೋ ಅದನ್ನ ಹೆಲ್ಪ್ ಮಾಡೋದ್ರಿಂದ ಇರಲಿ. ಇಂಥವನ್ನೆಲ್ಲವನ್ನು ನೀವು ಮಾಡ್ತಾ ಹೋದ್ರೆ ಜನರಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಯಾವ್ದಾದ್ರು ಒಂದು ಒಳ್ಳೆ ಹಾಬೀಸ್ನಲ್ಲಿ, ಆಯ್ತಾ, ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ಆಯ್ತಾ? ಮ್ಯೂಸಿಕ್ ಅಂತ ಇದರಿಂದ ಹೇಗೆ ಎಕ್ಸರ್ಸೈಸ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಓರಲ್ ಇನ್ಸ್ಟ್ರೂಮೆಂಟ್ಸ್, ಫಾರ್ ಎಕ್ಸಾಂಪಲ್ ಕೊಳಲ್ ಇರ್ಬೋದು, ಮೌತ್ ಆರ್ಗನ್ ಇರ್ಬೋದು, ಇಂಥವನ್ನ ಶಹನಾಯ ಇರ್ಬೋದು, ಇಂಥವನ್ನೆಲ್ಲ ನೀವು ಕಲಿಯೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಮ್ಮ ಲಂಗ್ಸ್ ಎಕ್ಸ್ಪಾಂಡ್ ಆಗ್ತದೆ. ಸೊ ಈಗ ನೋಡಿ, ಯಾವ್ದಾದ್ರು ಸಿಂಗರು ಎಲ್ಲರೂ 60 ವರ್ಷ, 70 ವರ್ಷ, 80 ವರ್ಷ ಬದುಕಿನೇ ಹೋದವ್ರು. ಕಾರಣ ಏನು ಅಂತಂದ್ರೆ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡೋದಂತೆ, ದೇಹಕ್ಕೆ ಚೆನ್ನಾಗಿ ಆಕ್ಸಿಜನ್ ಸಿಗ್ತಾ ಇರುತ್ತೆ. ಆಯ್ತಾ? ಪ್ರೊಫೆಷನ್ನು ಆಯ್ತು, ಇದು ಹೆಲ್ತ್ ಬೆನಿಫಿಟ್ಸ್ನು ಆಯ್ತು. ಆತರ ಹಾಗಾಗಿ ನೀವು ಆತರ ಸಂಗೀತ ಇಂಥ ಯಾವ್ದಾದ್ರು ಒಂದು ಹಾಬೀಸ್ನಲ್ಲಿ ಕೂಡ ಇನ್ವಾಲ್ವ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲಾದ್ರೂ ನೀವು ಟ್ರಾವೆಲ್ ಮಾಡ್ತಾ ಇದ್ರಿ ಅಂತಂದ್ರೆ ಪ್ರಾಬಬ್ಲಿ ನಿಮ್ಮ ಆಫೀಸಿಗೆ ಟ್ರಾವೆಲ್ ಮಾಡ್ತೀರಿ, 2 ಸ್ಟಾಪ್ ಮುಂಚೆನೆ ಹೇಳಿರಿ. 2 ಸ್ಟಾಪ್ ಮುಂಚೆನೆ ಇಳಿದ್ಬಿಟ್ಟು ಆಮೇಲೆ ನಡ್ಕೊಂಡು ಹೋಗಿ. ಈ ತರ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ದೈಹಿಕವಾಗಿ ನಾವೇನೋ ಜಾಸ್ತಿ ಆಕ್ಟಿವ್ ಆಗ್ತೀವಿ. ಜಾಸ್ತಿ ಆಕ್ಟಿವ್ ಆಗೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಗೆ ಅದರಿಂದ ಬೆನಿಫಿಟ್ ಸಿಗ್ಲಿಕ್ಕೆ ಶುರು ಮಾಡ್ತವೆ. ಯಾವುದಕ್ಕೆ? ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಗೆ, ರೆಸ್ಪಿರೇಟರಿ ಸಿಸ್ಟಮ್ಗೆ, ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ಗೆ, ನರ್ವಸ್ ಸಿಸ್ಟಮ್ಗೆ, ಇವನ್ ಬ್ರೈನ್ಗೆ, ಎಲ್ಲದಕ್ಕೂ ನಮ್ಗೆ ಬೆನಿಫಿಟ್ ಸಿಕ್ಕು. ನಾವು ಜಾಸ್ತಿ ಚೇರ್ಫುಲ್ ಆಗ್ತೇವೆ, ಜಾಸ್ತಿ ಚೇರ್ಫುಲ್ ಆಗ್ತೇವೆ. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ದಿ ಡೂಯಿಂಗ್ ಎಕ್ಸಸೈಸ್ ರೆಗ್ಯುಲರ್ಲಿ. ಇಲ್ಲಿ ಎಕ್ಸಸೈಸ್ ಅಂತಂದ್ರೆ ಬರೀ ಜಿಮ್ಗೆ ಹೋಗೋದು ಅಥವಾ ಯೋಗ ಮಾಡೋದು ಅಂತಾನೆ ಅನ್ಕೋಬೇಡಿ. ಯಾವುದೇ ತರದ ನಿಮ್ಮ ಸುತ್ತಮುತ್ತಲು ಹೂತೋಟ ಮಾಡಿದ್ರೆ ಅಂತ ಹೇಳ್ಕೊಳ್ಳಿ ನೀವು. ಆಯ್ತಾ? ಹೂತೋಟದಲ್ಲಿ ಹೋಗ್ಬಿಟ್ಟು ಮಣ್ಣಲ್ಲಿ ಸ್ವಲ್ಪ ಕೆಲಸ ಮಾಡಿ. ಆಯ್ತಾ? ಮಣ್ಣಲ್ಲಿ ಕೆಲಸ ಕೂಡ್ತೀರಾ, ಹೇಳ್ತೀರಾ, ಏನೋ ಅಲ್ಲೇನೋ ಬಗಿತೀರಾ, ಬೀಜ ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ನೀರ್ ಹಾಕ್ತೀರಾ, ಇವೆಲ್ಲವೂ ಎಕ್ಸಸೈಸ್. ಸಣ್ಣ ಪ್ರಮಾಣದಲ್ಲಿ ಎಕ್ಸಸೈಸಸ್. ಇಂಥವನ್ನೆಲ್ಲ ಮಾಡೋದ್ರಿಂದ ನಮಗೆ ನಮ್ಮ ದೈನಂದಿನ ಜೀವನ ಅಲ್ದೇನೂ ಕೂಡ ನಮ್ಮ ದೇಹಕ್ಕೆ ಎಕ್ಸಸೈಸ್ ಸಿಗ್ಲಿಕ್ಕೆ ಶುರು ಆಗ್ತದೆ. ಸೊ ಇದು ಬೆನಿಫಿಟ್ಸ್ ಆಫ್ ಎಕ್ಸಸೈಸಸ್ ಆಯಿತು. ನಾವು ಹೇಗೆ ಫಿಟ್ನೆಸ್ ಇರೋದ್ರಿಂದ ಏನೇನು ಅಡ್ವಾಂಟೇಜಸ್ ಅನ್ನೋದ್ರಿಂದ ಇದು ನಾವು ನೋಡಿದ್ವಿ ಇಷ್ಟೊತ್ತನ. ಹಾಗಿದ್ರೆ ನಾವು ಫಿಟ್ ಆಗಿರ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೋಡೋಣ. ಹೆಂಗೆ ನಮಗೆ ವಾರ್ನಿಂಗ್ ಸಿಗ್ನಲ್ಸ್ ಏನಾರ ಇದೆಯಾ, ನಮಗೆ ಹೇಗೆ ಗೊತ್ತಾಗುತ್ತೆ ನಾನು ಫಿಟ್ ಇದೀನಾ ಇಲ್ವಾ ಅಂತಂದು. ಮತ್ತೆ ಮೊದಲನೇದಾಗಿ ನಿಮ್ಗೆ ಹೇಳ್ತೇನೆ, ಡೂ ಯು ಫೀಲ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಹಂಗರ್ ಅಟ್ಲೀಸ್ಟ್ ಒನ್ಸ್ ಅ ಡೇ? ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ದಿನಕ್ಕೆ 1 ಸಾರಿ ಅಥವಾ 2 ಸಾರಿ ಆದ್ರೂ ನಿಮ್ಗೆ ಹಸಿವಾಗ್ತದೆ, ಅಮ್ಮ ನನಗೆ ಊಟ ಕೊಡು ಅಂತ ಎಂದರೆ ಕೇಳಿದೆ. ಚಿಕ್ಕ ಮಕ್ಳು ಕೇಳ್ತಾರೆ, ಅಮ್ಮ ನನಗೆ ಹಸಿವಾಗ್ತದೆ ಹಾಲು ಕೊಡು, ಅಮ್ಮ ನನಗೆ ಏನಾದ್ರು ತಿನ್ಲಿಕ್ಕೆ ಕೊಡು ಅಂತ. ಹೌದಾ? ಯಾಕಂದ್ರೆ ಅವ್ನು ಜಿಗಿದಾಡ್ತಾನೆ, ಕುಣಿದಾಡ್ತಾನೆ, ತಾನೆ ಎನರ್ಜಿನ ಖರ್ಚು ಮಾಡ್ತಾನೆ. ನಾವು ದೊಡ್ಡವರು ಕೂಡ ಅದೇ ತರ ಏನಾದ್ರೂ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೆ ಏನಾಗುತ್ತೆ, ನಮಗೂ ಕೂಡ ಹಸಿವಾಗ್ಲಿಕ್ಕೆ ಶುರು ಆಗ್ತದೆ. ಸೊ ಅಟ್ಲೀಸ್ಟ್ ದಿನಕ್ಕೆ 1 ಸಾರಿ ಅಥವಾ ನಮ್ಗೆ 2 ಸಾರಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಹಸಿವಾಗ್ಬೇಕು, ತನ್ನಷ್ಟಕ್ಕೆ ತಾನೇ ಹಸಿವಾಗ್ಬೇಕು. ನಾನು ಬೆಳಗಿನ ಜಾವ 8 ಗಂಟೆ ಆಯ್ತು, 9 ಗಂಟೆ ಆಯ್ತು, ಟೈಮ್ ಆಯ್ತು, ನಾ ತಿಂದೆ. 2 ಗಂಟೆ ಆಯ್ತು, ಅಯ್ಯೋ ಟೈಮ್ ಆಯ್ತು, ಅದಕ್ಕೆ ಲಂಚ್ ಮಾಡಿದೆ. ಅಯ್ಯೋ ರಾತ್ರಿ 9 ಗಂಟೆ ಆಯ್ತು, ಅಯ್ಯೋ ಅದಕ್ಕೋಸ್ಕರ ನಾ ಡಿನ್ನರ್ ಮಾಡಿದೆ. ಈ ತರ ಸುಮಾರು ಜನ ಇರ್ತಾರೆ. ಡಾಕ್ಟರ್ ನನಗೆ ಹಸಿವೇನೇ ಆಗೋದಿಲ್ಲ,
ಆದ್ರೆ ಟೈಮ್ ಆಗಿದೆ, ಲಂಚ್ ಟೈಮ್ ಆಗಿದೆ, ಡಿನ್ನರ್ ಟೈಮ್ ಆಗಿದೆ ಅನ್ನೋಕ್ಕೋಸ್ಕರ ನಾನು ಡಿನ್ನರ್ ಮಾಡ್ತಾ ಇದ್ದೀನಿ, ಲಂಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಹಸಿವಿದ್ರೆ ಮಾತ್ರ ಊಟ ಮಾಡಿ. ಡಿನ್ನರ್ ಟೈಮೇ ಆಗಿರಲಿ, ಲಂಚ್ ಟೈಮೇ ಆಗಿರಲಿ, ದಯವಿಟ್ಟು ಹಸಿವಿದ್ರೆ ಮಾತ್ರ ಊಟ ಮಾಡಿ. ನಿಮ್ಗೆ ಎಷ್ಟು ತಿನ್ಬೇಕಾಗಿರುತ್ತಲ್ಲ, ₹1 ನಿಮ್ಗೆ ತಿನ್ಬೇಕಾಗಿದೆ, ದಯವಿಟ್ಟು 75 ಪೈಸದಷ್ಟು ಮಾತ್ರ ತಿನ್ನಿ. ಅಂದ್ರೆ ನೀವು 100% ಊಟ ಕಟ್ಕೊಂಡು ಹೋಗಿದ್ರೆ ಅದರಲ್ಲಿ 75% ಮಾತ್ರ ತಿನ್ನಿ. ಉಳಿದಿರುವಂತ 25% ಹೊಟ್ಟೆ ಖಾಲಿ ಆಗಿರಲಿ. ಹೊಟ್ಟೆ ಖಾಲಿ ಆಗಿರೋದ್ರ ಅಡ್ವಾಂಟೇಜ್ ಹೇಳ್ತೇನೆ ನಿಮಗೆ. ಹೊಟ್ಟೆ ಫುಲ್ ಇದ್ದಾಗ ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಸೆಕ್ರೆಟ್ ಆಗೋದಿಲ್ಲ. ಖಾಲಿ ಹೊಟ್ಟೆನಲ್ಲಿ ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ನೀವು ನೋಡಿರ್ಬೋದು, ಪ್ರತಿ ಬಡವರಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಒಂದು ಕಿಚ್ಚು ಇರುತ್ತೆ, ಹೊಟ್ಟೆಯಲ್ಲಿ ಬೆಂಕಿ ಇರುತ್ತೆ. ಅದಕ್ಕೆ ಕಾರಣ ಏನಂತ, ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಹಸಿವಿನಿಂದ ಇದ್ದಾದ್ಮೇಲೆ ಅದು ಖಾಲಿ ಹೊಟ್ಟೆ ಇದ್ದಾದ್ಮೇಲೆ ಈ ಹಾರ್ಮೋನ್ ಜಾಸ್ತಿ ಸೆಕ್ರೆಷನ್ ಆಗುತ್ತೆ. ಹಾಗಾಗಿ ಯಾವುದೇ ಕ್ರಿಕೆಟ್ ಇರಲಿ, ಯಾವುದೇ ಸ್ಪೋರ್ಟ್ಸ್ ಇರಲಿ, ಯಾವುದೇ ಸ್ಟಡೀಸ್ ಇರಲಿ, IAS ಇರಲಿ, IPS ಇರಲಿ, ಎಲ್ಲಾ ಸ್ಟೂಡೆಂಟ್ಸ್ ಯೂಸಲಿ ಅಂತಂದ್ರೆ ಕೆಳಮಟ್ಟದಿಂದ ಅಥವಾ ಮಧ್ಯಮ ವರ್ಗದಿಂದ ಬಂದಂತವ್ರು. ಯಾಕಂದ್ರೆ ಹಸಿವು ಅನ್ನೋದು ಏನು ಗೊತ್ತಿರುತ್ತೆ ಅವರಿಗೆ. ಈ ಹೊಟ್ಟೆ ತುಂಬಿದ ಹೊತ್ನ್ಯಾಗ ನಾವು ಈ ಸಾಧನೆಯನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಕಡಿಮೆ. ತುಂಬಾ ದೊಡ್ಡ ಸಿಟಿಯಿಂದ ತುಂಬಾ ವೆಲ್ ಆಫ್ ಇದ್ಬಿಟ್ಟು ಅವರು ಏನಾದ್ರು ದೊಡ್ಡ ಸಾಧನೆ ಮಾಡಿರೋಂಥವ್ರ ಸಂಖ್ಯೆ ಕಡಿಮೆ. ನಾವು ಇಲ್ಲಿ ತುಂಬಾ ಬಡತನದಿಂದ ಅಥವಾ ಮಧ್ಯಮ ವರ್ಗದಿಂದ ಬಂದಂತವ್ರು. ಇವಾಗ ಎಲ್ಲೇ ನೀವು ಎಕ್ಸಾಂಪಲ್ ನೋಡಿ, ಆಟೋ ಡ್ರೈವರ್ನ ಮಗಳು ಒಳ್ಳೆ ಸೀಟ್ ತಗೊಂಡ್ಲು, ಟ್ಯಾಕ್ಸಿ ಡ್ರೈವರ್ನ ಮಗಳು ಒಳ್ಳೆ ಸೀಟ್ ತಗೊಂಡ್ಲು. ಯಾಕಂತಂದ್ರೆ ಹಸಿವು ಅನ್ನೋದು ಏನು ಗೊತ್ತಿರುತ್ತೆ. ಆ ಹಸಿವಿನಿಂದಾಗಿ ಏನಾಗ್ತದೆ ಅಂತಂದ್ರೆ ಗ್ರೆಲಿನ್ ಅಂತ ಹಾರ್ಮೋನ್ ಸೆಕ್ರೆಷನ್ ಸಾಧನೆಗೆ ನಮಗೆ ಜಾಸ್ತಿ ಸ್ಫೂರ್ತಿ ಬರುತ್ತೆ. ಸೊ ನಿಮ್ಗೆ ಅಟ್ಲೀಸ್ಟ್ ಡೈಲಿ 1 or 2 ನಿಮ್ಗೆ ಹಸಿವು ಆಗ್ಬೇಕು, ಆಯ್ತಾ. ಎರಡನೇದು, ಕ್ಲಿಯರ್ ಸ್ಕಿನ್ ಇರಬೇಕು. ನಿಮ್ಮ ಒಳಗಡೆ ಆರೋಗ್ಯದ ಗುಟ್ಟು ನಿಮ್ಮ ಚರ್ಮದ ಮೇಲೆ ಕಾಣ್ತಾ ಇರುತ್ತೆ. ಬಹಳ ರ್ಯಾಷಸ್ ಇದೆ, ಬಹಳ ಪಿಂಪಲ್ಸ್ ಇದೆ, ಬಹಳ ಡಲ್ ಸ್ಕಿನ್ ಇದೆ. ಕಲರ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಬ್ರು ಕಪ್ಪಿರ್ಬೋದು, ಬೆಳಗಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಅದು ಗೌರವ ವರ್ಣ ಇರ್ಬೋದು, ಗೋಧಿ ಬಣ್ಣ ಇರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಈಸ್ ಯುವರ್ ಸ್ಕಿನ್ ಕ್ಲಿಯರ್. ತುಂಬಾ ರ್ಯಾಷಸ್ಸು, ತುಂಬಾ ಏನೇನೋ ಮಚ್ಚೆಗಳು, ತುಂಬಾ ಫಂಗಲ್ ಇನ್ಫೆಕ್ಷನ್, ರಿಂಗ್ ವರ್ಮ್ಸು ಅಥವಾ ತುಂಬಾ ಪಿಂಪಲ್ಸು ಇಂಥವೆಲ್ಲ ಆಗ್ತದೆ ಅಂತಂದ್ರೆ ಪ್ರಾಬಬಲಿ ದಟ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದ ಇನ್ನರ್ ಹೆಲ್ತ್. ಹಾಗಾಗಿ ದಿಸ್ ಒನ್ ಮೋರ್ ವಾರ್ನಿಂಗ್ ಸೈನ್ ಫಾರ್ ಯು. ಅನದರ್ ಥಿಂಗ್ ಈಸ್, ಎಷ್ಟು ಬೇಗ ನೀವು ಮಲ್ಕೋಬಲ್ರಿ. ಮಲ್ಕೊಂಡು ಕೇವಲ 1-2 ನಿಮಿಷದಲ್ಲಿ ನಿಮಗೆ ನಿದ್ದೆ ಹತ್ತದಂತ ನಿಮ್ಮಂತ ಸುಖ ಪುರುಷರು ಯಾರೂ ಇಲ್ಲ. ಮಲಗೋಕ್ಕಿಂತ ಮುಂಚೆ ದೇವ್ರ ಧ್ಯಾನ ಮಾಡಿ ನನಗೆ ಒಳ್ಳೆ ನಿದ್ದೆ ಕೊಡಪ್ಪ ಅಂತ ಕೇಳಿ 1-2 ನಿಮಿಷದಲ್ಲಿ ನೀವು ಮಲಗ್ತಾರಂತೆ. ನಿಮ್ಮಷ್ಟು ಸುಖ ಪುರುಷರು ಯಾರೂ ಇಲ್ಲ. ಕನಿಷ್ಠ ದಿನಕ್ಕೆ 7-8 ಗಂಟೆ ನಿದ್ದೆಯನ್ನು ಮಾಡಿ, ನಿಮ್ದು ಯಾವುದೇ ವಯಸ್ಸಲ್ಲಿ, ಚಿಕ್ಕ ಮಕ್ಕಳಾಗಿದ್ನಪ್ಪ ಅಂದ್ರೆ ಪ್ರೊಬಬಲಿ ಅಪ್ ಟು 4th, 5th, 6th ಸ್ಟ್ಯಾಂಡರ್ಡ್ ವರೆಗೂ 8 to 10 hours ಮಲ್ಕೋತಾರೆ ಅಂದ್ರೆ ಮಲ್ಕೊಳ್ಳಿ. ಯಾಕಂದ್ರೆ ಮಗುವಿನ ಬೆಳವಣಿಗೆ, ದೇಹದ ಬೆಳವಣಿಗೆ ಎತ್ತರ ಅಂತ ಏನ್ ಹೇಳ್ತೀವಿ, ಅದು ಬೆಳವಣಿಗೆ ಆಗೋದು ಮಲಗಿದಾಗ ಮಾತ್ರ. ಬಾಕಿ ಟೈಮಲ್ಲಿ ಬೆಳವಣಿಗೆ ಆಗೋದಿಲ್ಲ. ಸೊ ಯಾರು ಜಾಸ್ತಿ ಮಲಗ್ತಾರೋ ಅವ್ರು ಜಾಸ್ತಿ ಉದ್ದನೂ ಇರ್ತಾರೆ. ಯಾರು ಕಡಿಮೆ ಮಲಗ್ತಾರೋ ಅವರು ಗಿಡ್ರು ಇರ್ತಾರೆ. ಅದಕ್ಕೆ ನೀವು ಒಂದು ಮಾತು ಕೇಳಿರೋದು, ಚೋಟ್ ಮೆಣಸಿಕಾಯಿ ಅಂತಾರೆ ಉತ್ತರ ಕರ್ನಾಟಕ ಕಡೆ ನೀವು ಕೇಳಿರೋದು. ಯಾರಾದ್ರೂ ಗಿಡ್ಡದನಲ್ಲಿ ಅವ್ನು ಗಿಡ್ಡದನ್ನ ಭಾರಿ ಜೋರದಲ್ಲಿ ಅವನು ಅಂತಿರ್ತಾರೆ. ಯಾಕಂದ್ರೆ ಅವ್ರ ಬ್ರೈನ್ ಬಹಳ ಚುರುಕಾಗಿರೋದ್ರಿಂದ ಅವ್ರು ಕಡಿಮೆ ಮಲಗ್ತಿರ್ತಾರೆ. ಸೊ ದಟ್ ಇಸ್ ಒನ್. ಯೂಶಲಿ ಅರೌಂಡ್ 8 to 10 hours ಆಫ್ ಸ್ಲೀಪ್ ಫಾರ್ ಯಂಗರ್ ಏಜ್. ಮಿಡ್ಲ್ ಏಜ್ ನಲ್ಲಿ ಅರೌಂಡ್ 7 to 8 hours ಆಫ್ ಸ್ಲೀಪ್. ನೀವು ವಯಸ್ಸಾದಂಗೆಲ್ಲ ನಿದ್ದೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅಟ್ಲೀಸ್ಟ್ ಒಂದು 8 hours ಆದ್ರೂ ದೇಹಕ್ಕೆ ಕಂಪ್ಲೀಟ್ ಶಾಂತಿ ಸಿಗಂಗ್ ನೋಡ್ಕೊಳ್ಳಿ, ನಿದ್ದೆ ಸಿಗಂಗ್ ನೋಡ್ಕೊಳ್ಳಿ. ಅದು ಕೂಡ ಹೇಗೆ ಮಧ್ಯೆ ಮಧ್ಯೆ ಎದ್ದು ಡಿಸ್ಟರ್ಬ್ ಆಗಿ ಆತಲ್ಲ, ಕಂಟಿನ್ಯೂಸ್ ಆಗಿ ಸ್ಲೀಪ್ ಮಲ್ಕೊಂಡಿರ್ಬೇಕು. ಮಧ್ಯದಲ್ಲಿ ಎಲ್ಲೋ ಎದ್ದೆ, ಬಾತ್ರೂಮ್ ಹೋದೆ, ಸ್ವಲ್ಪ ನೀರು ಕುಡಿದೆ, ಮಲ್ಕೊಂಡೆ, ಆ ಥರ ಏನು ಸಮಸ್ಯೆಗಳಲ್ಲ. ಒಂದ್ಸಾರಿ ಪರವಾಗಿಲ್ಲ. ಬಟ್ ನೀವು ಪದೇ 4 to 6 ಸಾರಿ ನೀವು ನಿದ್ದೆಯಲ್ಲಿ ಹೇಳ್ತೀರಾ, ಪದೇ ಡಿಸ್ಟರ್ಬ್ ಆಗ್ತದೆ ಅಂತಂದ್ರೆ ಪ್ರಾಬಬಲಿ ದಟ್ ಈಸ್ ನಾಟ್ ಎ ಗುಡ್ ಹೆಲ್ತ್. ಅದು ಯಾಕೆ ನಿಮಗೆ ನಿದ್ದೆ ಕೆಡ್ತಾ ಇದೆ? ಸುತ್ತಮುತ್ತಲು ಸೌಂಡ್ ಇರ್ಬೋದು, ನೀವು ಮಲ್ಕೊಂತ ವಾತಾವರಣ ಇರ್ಬೋದು, ಲೈಟ್ ಜಾಸ್ತಿ ಇರ್ಬೋದು, ಅಥವಾ ನೀವು ಮಲ್ಕೊಂಡಿರೋ ಹಾಸಿಗೆ ಕಂಫರ್ಟೇಬಲ್ ಇಲ್ಲದೆ ಇರ್ಬೋದು, ಅಥವಾ ನಿಮಗೆ ತುಂಬಾ ದಪ್ಪ ಇದ್ದು ಉಸಿರಾಟ ಬ್ಲಾಕ್ ಆಗ್ತಾ ಇರ್ಬೋದು. ಉಸಿರಾಡ್ಲಿಕ್ಕೋಸ್ಕರ ಮಧ್ಯೆ ನೀವು ಪದೇ ಎಚ್ಚರ ಆಗ್ತೀರಿ, ಆ ಥರನೇ ಇರ್ಬೋದು. ಆ ಥರ ಸಮಸ್ಯೆ ಇದ್ರೆ ಸ್ಲೀಪ್ ಏಪ್ನಿ ಅಂತ ಹೇಳ್ತೀವಿ ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ. ಆ ಥರ ಏನಾರು ಇದನ್ನಪ್ಪ ನೀವು ಅದನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಅರೌಂಡ್ 8 hours ಆಫ್ ಸ್ಲೀಪ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಎಕ್ಸಲೆಂಟ್ ಹೆಲ್ತ್ ಇಂಡಿಕೇಟರ್. ದೆನ್ ದಿನಕ್ಕೆ ನೀವು ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ 1 ಸಾರಿನಾದ್ರೂ ಅಥವಾ 2 ಸಾರಿನಾದ್ರೂ ಟಾಯ್ಲೆಟ್ಗೆ ಹೋಗ್ತಾರೆ. ಟಾಯ್ಲೆಟ್ ಅಂದ್ರೆ ನಾನು ನಂಬರ್ 2 ಬಗ್ಗೆ ಮಾತಾಡ್ತಿದ್ದೀನಿ. ಕಸಿಗೆ ನೀವು ಸಲೀಸಾಗಿ ಹೋಗ್ತೀರಿ ಡೈಲಿ 1 ಅಥವಾ 2 ಅಂತಂದ್ರೆ ವಿದೌಟ್ ಯೂಸಿಂಗ್ ಎನಿ ಲ್ಯಾಕ್ಸೇಟಿವ್ಸ್ ಅಂತಂದ್ರೆ ನಿಮ್ಗೆ
ಕಕ್ಕಸ್ ಬರಲಿಕ್ಕೆ ಅಥವಾ ನಿಮಗೆ ಸ್ಟೂಲ್ಸ್ ಬರಲಿಕ್ಕೆ ಸಲೀಸಾಗಲಿಕ್ಕೆ ಕೆಲವೊಂದು ಔಷಧಿಗಳು ಬರ್ತವೆ, ಡಾಕ್ಟರ್ ಹತ್ರ ಹೋದ್ರೆ ಬರ್ದು ಕೊಡ್ತಿರ್ತಾರೆ. ಅದು ಯಾವುದೋ ಅವಶ್ಯಕತೆ ಇಲ್ದಂಗೆ ಸಲೀಸಾಗಿ ಡೈಲಿ 1 ರಿಂದ 2 ಸಾರಿ ಅಥವಾ 3 ಸಾರಿ ಹೋದ್ರೂ ಕೂಡ ಚಿಂತೆ ಇಲ್ಲ. ಹೊಟ್ಟೆ ಖಾಲಿ ಆಗ್ತಾ ಇದೆ ಅಂತಂದಪ್ಪ ಅಂದ್ರೆ ಯು ಆರ್ ಹೆಲ್ದಿ ಅಂತಾನೆ. ಆಮೇಲೆ ಯೂರಿನ್ ಕನಿಷ್ಠ ನಿಮಗೆ 5 ರಿಂದ 6 ಸಾರಿ ಯೂರಿನ್ ಹೋಗ್ತಿದ್ದೀರಾ, ಕನಿಷ್ಠ 2 ರಿಂದ 3 ಲೀಟರ್ ನೀರು ಕುಡಿತಾ ಇದ್ದೀರಾ. ಆಮೇಲೆ ನಿಮ್ಮ ಯೂರಿನ್ ಲೈಟ್ ಎಲ್ಲೋ ಇರಬೇಕು. ತುಂಬಾ ಡಾರ್ಕ್ ಇದೆ ಅಂತಂದ್ರೆ ಪ್ರೊಬಬಲಿ ನೀವು ನೀರು ಕಡಿಮೆ ಕುಡಿತಿದ್ದೀರಾ. ಲೈಟ್ ಎಲ್ಲೋ ಇದೆ ಅಂದ್ರೆ ಅಡೆಕ್ವೇಟ್ ಆಗಿ ಕುಡಿತೀರಾ. ಅಥವಾ ಸರ್ ನಂದು ಯೂರಿನ್ ಬೆಳಗ್ಗೆ ಹೋಗುತ್ತೆ ಸರ್, ನಾರ್ಮಲ್ ಹೇಗೆ ನೀರು ಇರುತ್ತೆ ಅದೇ ತರ ನನ್ನ ಯೂರಿನ್ ಹೋಗ್ತದೆ ಅಂತಂದ್ರೆ ಇವನ್ ದಟ್ ಇಸ್ ಆಲ್ಸೋ ಹೆಲ್ದಿ. ದಟ್ ಮೀನ್ಸ್ ಸ್ವಲ್ಪ ಬೇಕಾಗಿರೋಕ್ಕಿಂತ ಒಂದು 10% ಜಾಸ್ತಿ ನೀರು ಕುಡಿತಾ ಇದ್ರಿ, ಇವನ್ ದಟ್ ಇಸ್ ಆಲ್ಸೋ ಹೆಲ್ದಿ ಸೈನ್, ನಥಿಂಗ್ ಟು ವರಿ ಅಬೌಟ್ ದಟ್. ಆಮೇಲೆ ನೀವು ವಾಕಿಂಗ್ ಮಾಡಬೇಕಾದ್ರೆ ನೀವು ಬೇರೆದವ್ರಿಗಿಂತ ಫಾಸ್ಟ್ ಆಗಿ ನಡೀತಿದ್ದೀರಾ. ಯೂಶಲಿ ಅರೌಂಡ್ ಒಂದು 1 or 2 ಕಿಲೋಮೀಟರ್ಸ್ ಸ್ಪೀಡಲ್ಲಿ ನಡೀತಿರ್ತೀರಾ, ಅಥವಾ ಅದಕ್ಕಿಂತ ಒಂದು 3 to 4 ಕಿಲೋಮೀಟರ್ ಸ್ಪೀಡಲ್ಲಿ ನಡೀತಿರ್ತೀರಾ. ನೀವು ನಡಿಬೇಕಾದ್ರೆ ನಿಮ್ಮ ಜೊತೆಗಿರೋರು ಸ್ವಲ್ಪ ಹಿಂದೆ ಉಳ್ಕೊಳ್ತಾರ, ಹಂಗಾದ್ರೆ ಯು ಆರ್ ಮೋರ್ ಹೆಲ್ದಿ. ಯಾಕಂದ್ರೆ ನಿಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮು, ನಿಮ್ಮ ಜಾಯಿಂಟ್ ಸಿಸ್ಟಮು ಮೋರ್ ಎಫಿಷಿಯೆಂಟ್ ಆಗಿದೆ. ಹಾಗಾಗಿ ಇಫ್ ಯು ಆರ್ ವಾಕಿಂಗ್ ಫಾಸ್ಟ್ ರೆಗ್ಯುಲರ್ಲಿ ಕಂಪೇರ್ ಟು ಅದರ್ಸ್, ಯು ಆರ್ ಮೋರ್ ಹೆಲ್ದಿಯರ್ ದ್ಯಾನ್ ದೆಮ್. ಸೊ ನಾವೀಗ ಏನೇನು ನೋಡಿದ್ವಿ? ಆರೋಗ್ಯ ದೃಷ್ಟಿಯಿಂದ GIT ನೋಡಿದ್ವಿ. GIT ಅಂತಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್, ಅನ್ನನಾಳ ಹೇಗಿರ್ಬೇಕು, ಚೆನ್ನಾಗಿ ಹಸಿವಾಗಬೇಕು, ಪ್ಲಸ್ ಡೈಲಿ 1 or 2 ಉಪ್ಪು ಹೋಗ್ಬೇಕಂತ ಹೇಳಿದೆ. ಆಮೇಲೆ ಹಾರ್ಟು ನೀವೇನ್ ಮಾಡ್ತಂದ್ರೆ ಈಗ ಎಷ್ಟು ದೂರ ಹೋಗ್ಬಲ್ರಿ ವಾಕಿಂಗಿಗೆ, ಎಷ್ಟು ದೂರ ನೀವು ಜಾಗಿಂಗ್ ಹೋಗ್ಬಲ್ರಿ. ಕನಿಷ್ಠ 20 ರಿಂದ 30 ನಿಮಿಷ ನೀವು ಸಲೀಸಾಗಿ ಎಲ್ಲೂ ನಿಲ್ಲಲಾರ್ದ ಹಾಗೆ, ಯಾವುದೇ ಉಸಿರಾಟದ ತೊಂದರೆ ಆಗಲಾರ್ದಂಗೆ, ಯಾವುದೇ ಹಾರ್ಟ್ ನೋವು ಎದೆ ನೋವು ಬರಲಾರ್ದಂಗೆ ಸಲೀಸಾಗಿ 20 ರಿಂದ 30 ನಿಮಿಷ ನೀವು ವಾಕ್ ಆದ್ರೂ ಮಾಡಿ, ಮಧ್ಯವಯಸ್ಕರು ಅಥವಾ ಅದಕ್ಕಿಂತ ಯಂಗರ್ ಪೀಪಲ್ ಆಗಿದ್ರೆ ಜಾಗಿಂಗ್ ಆದ್ರೂ ಮಾಡಿ, ಅಥವಾ ಫಾಸ್ಟ್ ರನ್ನಿಂಗ್ ಆದ್ರೂ ಮಾಡಿ, ಅಥವಾ ಜಿಮ್ ಮಾಡಿ, ಯೋಗ ಮಾಡಿ. 15 ರಿಂದ 20 ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಮಾಡಿದಾಗ್ಲೂ ಸಹಿತ ನಿಮ್ಗೆ ಯಾವುದೇ ತರದ ಉಸಿರಾಟದ ತೊಂದರೆಗಳಾಗ್ಲಿ, ಎದೆ ನೋವು ಬರೋದಾಗ್ಲಿ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಹಾರ್ಟು ಹೆಲ್ದಿ ಆಗಿದೆ ಅಂತಾನೆ ಅರ್ಥ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಹೇಗಿದೆ, ಹೆಲ್ದಿ ಆಗಿದೆಯಾ ಅಂತ ನೋಡ್ಕೊಳ್ಳಿಕ್ಕೆ 30 ರಿಂದ 40 ಸೆಕೆಂಡ್ಗಳ ಕಾಲ ನಿಮ್ಮ ಉಸಿರನ್ನು ಒಳಗಡೆನೆ ಎಳ್ಕೊಂಡು ನೋಡಿ. ಒಂದು ದೀರ್ಘವಾದ ಒಂದು ಉಸಿರನ್ನು ತಗೊಳ್ಳಿ. ದೀರ್ಘವಾಗಿ ಅಂತಂದ್ರೆ ಉಸಿರನ್ನ ಫಸ್ಟ್ ಹೊರಗಡೆ ಬಿಡಿ, ಆಮೇಲೆ ದೀರ್ಘವಾಗಿ ಒಂದು ಉಸಿರನ್ನೇ ಒಳಗೆ ಎಳ್ಕೊಂಡ್ಬಿಟ್ಟು ಕನಿಷ್ಠ 30 ರಿಂದ 40 ಸೆಕೆಂಡ್ ನೀವು ಹಿಡ್ಕೋಬಲ್ರಿ. ಆ ಉಸಿರನ್ನ ಒಳಗಡೆನೆ ಅಂದ್ರೆ ಯಾವುದೇ ತೊಂದರೆ ಇಲ್ದಂಗೆ, ತುಂಬಾ ಒದ್ದಾಡ್ಲಾರ್ದಂಗೆ, ವಿಲಿ ಒದ್ದಾಡ್ಲಾರ್ದಂಗೆ ಹಾಗಿದ್ರೆ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ತುಂಬಾ ಹೆಂಗಾಗಿದೆ ಅಂತ. ಯಂಗ್ ಏಜ್ನವರು, ನಾನು ಪ್ರಾಬಬ್ಲಿ ಮೊದಲೆಲ್ಲ 60 ರಿಂದ 75 ಸೆಕೆಂಡ್ವರೆಗೂ ನಾನು ನೀರಲ್ಲಿ ಮುಳುಗಿ ಹೇಳ್ತಿದ್ದೆ ನಾನು. ಆಮೇಲೆ ಪ್ರಾಣಾಯಾಮ ಮಾಡ್ಬೇಕಾದ್ರೂ ಸಹಿತ ಅರೌಂಡ್ 75 ರಿಂದ 80 ಸೆಕೆಂಡ್ ಹಿಡ್ಕೊತಿದ್ದೆ. ಇವಾಗ ನಾನು ಅರೌಂಡ್ ಒಂದು 50 ರಿಂದ 60 ಸೆಕೆಂಡ್ ಹಿಡ್ಕೊಂಡು, ಪ್ರಾಬಬಲಿ ಬಿಕಾಸ್ ಐ ಆಮ್ ಇನ್ ದ ಮಿಡ್ಲ್ ಏಜ್ ಆದ ಕಾರಣ ಇರಬಹುದು. ದಿಸ್ ಇಸ್ ನ್ಯಾಚುರಲ್ ಏಜ್ ಪ್ರೊಸೆಸ್. ಅದ್ರ ಬಗ್ಗೆ ಅಯ್ಯೋ ನಂದು ಅವತ್ತು 75-80 ಸೆಕೆಂಡ್ ಇತ್ತು, ಇವತ್ತು 60 ಸೆಕೆಂಡ್ಗಳಿದೆ ಅಂತ ಏನು ಬೇಜಾರಾಗುವಂತ ಅವಶ್ಯಕತೆ ಏನಿಲ್ಲ. ಪ್ರಾಬಬಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಅದು ಕೂಡ ಇಂಪ್ರೂವ್ ಆಗುತ್ತೆ. ಏಜಿಗೆ ತಕ್ಕಂಗೆ ನಿಮ್ಮ ರೆಸ್ಪಿರೇಟರಿ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ಒಂದು ಈಸಿ ಟೆಕ್ನಿಕ್ ಹೇಳ. ನಿಮ್ಮ ಬಾಯಿಂದ ಒಂದೇ ಒಂದು ಅಡಿ ದೂರದಲ್ಲಿ ಒಂದು ಕ್ಯಾಂಡಲ್ ಇಟ್ಕೊಳ್ಳಿ. ದೊಡ್ಡ ಕ್ಯಾಂಡಲ್ ಅಲ್ಲ ಆಯ್ತಾ, ನಿಮ್ಮ ಬರ್ತ್ಡೇ ಕ್ಯಾಂಡಲ್ ಏನು ಹಚ್ತಿರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ, ನಿಮ್ಮ ನನ್ನ ತೋರ್ ಬೆರಳಿದೆಯಲ್ಲ, ಈ ಬೆರಳಿನಷ್ಟು ದಪ್ಪ ಇರುವಂತ ಒಂದು ಕ್ಯಾಂಡಲ್ ತಗೊಳ್ಳಿ. ಅದನ್ನ ನಿಮ್ಮ ಬಾಯಿಂದ, ನಿಮ್ಮ ಮುಖದಿಂದ 1 ಅಡಿ ದೂರದಲ್ಲಿ ಇಟ್ಕೊಳ್ಳಿ. 1 ಅಡಿ ದೂರದಲ್ಲಿ ಇಟ್ಕೊಂಡು ಜೋರಾಗಿ ಒಳಗಡೆ ಉಸಿರು ತಗೊಂಡು ಜೋರಾಗಿ ಉಫ್ ಅಂತ ಊದಿ. ಅದು ಆರಿ ಹೋಗ್ತದ? ಆರಿ ಹೋದ್ರೆ ನಿಮ್ಮ ಲಂಗ್ಸ್ ಅಡೆಕ್ವೇಟ್ ಆಗಿ ಗಾಳಿಯನ್ನ ಶಕ್ತಿಯ ಮೀರಿ ಅದನ್ನ ಆರಿಸ್ತದೆ. ಅದರರ್ಥ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ. ಆಫ್ ಆಗ್ತಿಲ್ವಾ, ಸುಮ್ಮನೆ ಹೊಯ್ದಾಡುತ್ತಾ, ಪ್ರಾಬಬಲಿ ನಿಮ್ಮ ಲಂಗ್ ಕೆಪಾಸಿಟಿ ಕಡಿಮೆ ಆಗಿದೆ. ಇದು ನಿಮ್ದು ರೆಸ್ಪಿರೇಟರಿ ಸಿಸ್ಟಮ್. ಸೊ ಒಂದೇದು ಅನ್ನನಾಳದ್ದು ನೋಡಿದ್ವಿ, ಹಾರ್ಟ್ ಏನ್ ನೋಡಿದ್ವಿ, ರೆಸ್ಪಿರೇಟರಿ ಸಿಸ್ಟಮ್ ಹೇಗೆ ಹೆಲ್ದಿ ಆಗಿದೆಯಲ್ಲ ಅಂತ ಒಂದು ನಾವು ನೋಡ್ದಂಗಾಯ್ತು. ಆಮೇಲೆ ನಿಮ್ದು ಮಸ್ಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ನಿಮ್ಮ ಮಸಲ್ಸು ಸ್ಕೆಲಿಟಲ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆಯಾ ಅಂತ ನಾವು ನೋಡ್ಕೋಬೇಕು. ಅಂತಂದ್ರೆ ಫ್ಲೆಕ್ಸಿಬಿಲಿಟಿ, ನೀವು ಬೆಂಡ್ ಆಗಬಲ್ರ, ಕೆಳಗಡೆ ಏನಾರ ಬಿದ್ದರೆ ಹಾಗೆ ಬಗ್ಗೆ ತಗೋಬಲ್ರ, ಹಿಂದೆ ತಿರುಗಬಲ್ರ, ಮುಂದೆ ತಿರುಗಬಲ್ರ, ಹತ್ತೆತ್ತಿ ಮೇಲ್ ನೋಡಿ ಮೇಲ್ಗಡೆಯಿಂದ ಏನಾದ್ರು ಸಾಮಾನ್ಯ ಇಳಿಸ್ಕೋಬಲ್ರ. ಈ ತರದ್ದು ಆಕ್ಟಿವಿಟೀಸ್ ಏನಿರುತ್ತೆ, ಮನೇಲಿ ಏನೋ ಸಾಮಾನ್ಯ ಇರುತ್ತೆ, ಅದ್ ಮೇಲ್ಗಡೆ ಮಾಡಿ ಮೇಲಿಂದ ಆಟದ ಮೇಲಿಂದ ಇಳಿಸ್ಕೊಂಡಿರುತ್ತೆ, ಸಲೀಸಾಗಿ ಏನೋ ತೊಂದರೆ ಇಲ್ದಂಗೆ ಇಳಿಸ್ಕೋಬಲ್ರ. ಹಾಗಿದ್ರೆ ಇವ್ರ ಮಸ್ಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಇಸ್ ಫಿಟ್ ಇನಫ್. ಈಗ ನೋಡಿ, ಪ್ರಾಬಲಿ ಆಪರೇಷನ್ ಸಿಂಧೂರ್ಗಿಂತ ಮುಂಚೆ ಅನ್ಸುತ್ತೆ ಮೋದಿ ಅವರು ಒಂದ್ಸಾರಿ ಅಮೆರಿಕಕ್ಕೆ ಹೋಗಿದ್ರು.
ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದಾದ್ಮೇಲೆ, ವಿಮಾನದಿಂದ ಇಳಿದಾದ್ಮೇಲೆ ಅಲ್ಲಿ ಸಾಲಾಗಿ ಎಲ್ಲರೂ ಅಲ್ಲಿ ಗಣ್ಯರು ನಿಂತ್ಕೊಂಡಿರ್ತಾರೆ. ಅವರೆಲ್ಲರೂ ಮೋದಿ ಅವ್ರನ್ನ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತಾರೆ. ಒಬ್ರು ಯಾರು ಫ್ಲವರ್ ಬೊಕ್ಕೆ ಕೊಡ್ಲಿಕ್ಕೆ ಹೋದ್ರು. ಆ ಫ್ಲವರ್ ಬೊಕ್ಕೆದಲ್ಲಿ ಒಂದು ಪೀಸ್ ಕೆಳಗಡೆ ಬಿದ್ದೋಯ್ತು. ಮೋದಿ ಅವ್ರ ತಕ್ಷಣ ಬಗ್ಬಿಟ್ಟು ಅದನ್ನ ತಗೊಂಡ್ರೆ ತನ್ನ ಹಿಂದ್ಗಡೆ ಇದ್ದವ್ರಿಗೆ ಕೊಟ್ಬಿಟ್ರು. ಇಮ್ಯಾಜಿನ್ ಮಾಡಿ, ಮೋದಿ ಅವರು ಅವತ್ತಿನ ದಿವಸ ಅರೌಂಡ್ ಒಂದು 64 years ಏನೋ ಇದ್ರು. ಆ ಏಜ್ ಅಲ್ಲಿ ತಕ್ಷಣ 2 ಸೆಕೆಂಡ್ ಅಲ್ಲಿ ಬಗ್ಗಿ ಹಿಂದವ್ರಿಗೆ ಕೊಟ್ರು. ದಟ್ ಇಸ್ ಅ ಫ್ಲೆಕ್ಸಿಬಿಲಿಟಿ. ನಾನು ಅವ್ರ ಉದಾಹರಣೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಅವರೊಬ್ಬ ಸಾರ್ವಜನಿಕ ವ್ಯಕ್ತಿ ಆಗಿರೋದ್ರೆ ಎಲ್ಲರನ್ನು ನೋಡಿರ್ತೀರ ಅನ್ನೋ ಕಾರಣಕ್ಕೋಸ್ಕರ ಅದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಇಫ್ ದಟ್ ಮಚ್ ಆಫ್ ಫ್ಲೆಕ್ಸಿಬಿಲಿಟಿ, ಮೋದಿ ಅವ್ರು ದಪ್ಪ ಇದ್ದಾರೆ ಒಪ್ಕೊಳ್ತೇನೆ, ಬಟ್ ಫ್ಲೆಕ್ಸಿಬಿಲಿಟಿ ಇದೆ, ದಟ್ ಇಸ್ ಇಂಪಾರ್ಟೆಂಟ್. ಆಯ್ತಾ? ಸೊ ನಿಮ್ಮ ಮಸ್ಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ನಿಮ್ದು ಅಡೆಕ್ವೇಟ್ ಆಗಿದೆ ಅಂತ ನೋಡ್ಲಿಕ್ಕೆ ನಿಮ್ದು ಎಷ್ಟು ಸ್ಟ್ರೆಂತ್ ಇದೆ ಅಂತ ನೋಡ್ಬೇಕು. ನೀವು ಸ್ಟ್ರೆಂತ್ ಇದೆ ಅಂತ ನೀವೇನು ಬೈಸೆಪ್ಸ್ ಬಿಲ್ಡ್ ಮಾಡಬೇಕಾಗಿಲ್ಲ, ಡೆಲ್ಟಾಯ್ಡ್ ಅಥವಾ ಟ್ರೈಸೆಪ್ಸ್ ಬಿಲ್ಡ್ ಮಾಡಬೇಕಾಗಿಲ್ಲ. ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಬೇಕಾಗಿರುವಂತ ಎಲ್ಲಾ ಕೆಲಸಗಳನ್ನು ಸಲೀಸಾಗಿ ಮಾಡಬಲ್ರ. ಒಂದು ಬಾಕ್ಸ್ ಎತ್ತಿಡಬಲ್ರ, ಮನೆಯಲ್ಲಿ ತುಂಬಿರುವಂತ ಒಂದು ಕೊಡ ಎತ್ತಿಡಬಲ್ರ, ಗ್ಯಾಸ್ ಸಿಲಿಂಡರ್ ಸಲೀಸಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಇಡಬಲ್ರ, ಗ್ಯಾಸ್ ಬದಲಾಯಿಸಿ ಮಾಡ್ಕೊಡ, ಮನೆಯವ್ರಿಗೆ ಹೆಲ್ಪ್ ಆಗಬಲ್ರ, ಯಾವ್ದಾರ ಒಂದು ಭಾರವಾದ ವಸ್ತುನ ಮೇಲ್ಗೆ ಅಟ್ಟಕ್ಕೆ ಇಡ್ಲಿಕ್ಕೆ ಹೆಲ್ಪ್ ಮಾಡಿ ಬಂದ್ರ, ಅದು ನಿಮ್ಮ ಸ್ಟ್ರೆಂತ್ ಇಂಡಿಕೇಟ್ ಮಾಡುತ್ತೆ. ಅಕಸ್ಮಾತ್ ಯಾರೋ ಹೆಲ್ಪಿಗೆ ಬರೋದು ಲೇಟ್ ಆದ ಅದನ್ನೇ 2 ನಿಮಿಷದ ಮಟ್ಟಿಗೆ ಹಿಡ್ಕೊಂಡು ನಿಲ್ಬಲ್ರ, ಅದು ನಿಮ್ಮ ಎಂಡ್ಯೂರೆನ್ಸ್. ಅಂದ್ರೆ ಅದೇ ಶಕ್ತಿನ ಉಪಯೋಗಿಸಿ ನೀವು ಎಷ್ಟು ಹೊತ್ತಿನಲ್ಲಿ ನಿಲ್ಬಲ್ರಿ, ಅದನ್ನ ಎಂಡ್ಯೂರೆನ್ಸ್ ಅಂತ ಹೇಳ್ತೇವೆ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಈ ಫ್ಲೆಕ್ಸಿಬಿಲಿಟಿ ಆಯ್ತು, ಸ್ಟ್ರೆಂತ್ ಆಯ್ತು, ಎಂಡ್ಯೂರೆನ್ಸ್ ನ ಚೆಕ್ ಮಾಡ್ಲಿಕ್ಕೆ ಇವೆಲ್ಲ ಏನ್ ಹೇಳ್ತೇವೆ ಅಂತ, ನಿಮ್ಮ ಮಸ್ಕ್ಯುಲರ್ ಸಿಸ್ಟಮ್ ಎಷ್ಟು ಯಂಗ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸೊ ನಾವು GIT ನೋಡಿದ್ವಿ, ಅನ್ನನಾಳ ನೋಡಿದ್ವಿ, ಹಾರ್ಟ್ ನೋಡಿದ್ವಿ, ರೆಸ್ಪಿರೇಟರಿ ಸಿಸ್ಟಮ್ ನೋಡಿದ್ವಿ, ಕಿಡ್ನಿದು ಯೂರಿನ್ ಟೆಸ್ಟಿಂಗ್ ನೋಡಿದ್ವಿ, ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ನೋಡಿದ್ವಿ. ಇಷ್ಟು ಸಿಸ್ಟಮ್ಗಳನ್ನ ನೀವು ನೋಡ್ಕೊಂಡ್ರೆ, ಈ ಆಕ್ಟಿವಿಟೀಸ್ನ ನೀವು ಸಲೀಸಾಗಿ ಮಾಡಬಲ್ರ, ನೀವು ಹೋಮ್ ಕೋರ್ಸ್ ಇರಲಿ, ಮನೆಯಲ್ಲಿ ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ಕಸ ಹೊಡೆಯೋದಿರ್ಲಿ, ನೆಲ ಒರೆಸೋದಿರ್ಲಿ, ಪಾತ್ರೆ ಪಗಡ ಎತ್ತಿಡೋದಿರ್ಲಿ, ಗ್ಯಾಸ್ ಸಿಲಿಂಡರ್ ಎತ್ತಿಡೋದಿರ್ಲಿ, ನಿಮ್ಮ ಆಫೀಸ್ಗೆ ಸ್ಟೆಪ್ಸ್ ಎತ್ತಿ ಹೋಗೋದಿರ್ಲಿ, ಇಳಿಯೋದಿರ್ಲಿ, ಯಾವುದೂ ತೊಂದರೆ ಇರಲಾರ್ದಂಗೆ ಸಲೀಸಾಗಿ ಮಾಡಬಲ್ರಿ ಅಂತಂದ್ರೆ ನೀವು ಫಿಟ್ ಇದ್ದೀರಿ ಅಂತಾನೆ ಅರ್ಥ. ಈಗ ನಮ್ಗೆ ಏನಾದ್ರು ವಾರ್ನಿಂಗ್ ಸೈನ್ಸ್ ಇರುತ್ತೆ ಡಾಕ್ಟರ್ ಅಂತ ನೀವು ಕೇಳ್ಬೋದು. ಎಸ್, ರಿಪೀಟೆಡ್ ಆಗಿ ನಿಮ್ಗೆ ಆಕಳಿಕೆ ಬರ್ತಾ ಇದೆ ಅಂತಂದ್ರೆ, ನಿದ್ದೆ ಟೈಮ್ ಬಿಟ್ಟು ನಾನು ಮಾತಾಡ್ತಾ ಇರೋದು ವರ್ಕಿಂಗ್ ಅವರ್ಸ್ ಅಲ್ಲಿ. ವರ್ಕಿಂಗ್ ಅವರ್ಸ್ ನಲ್ಲಿ ನಿಮಗೆ ಪದೇ 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 ನಿಮಗೆ ಯಾರ್ನಿಂಗ್ ಬರ್ತಾ ಇದೆ ಅಂದ್ರೆ, ಆಕಳಿಕೆ ಬರ್ತಾ ಇದೆ ಅಂದ್ರೆ, ಯೂಶಲಿ ಇಟ್ ಇಂಡಿಕೇಟ್ಸ್ ಲೋ ಆಕ್ಸಿಜನ್. ಪ್ರೊಬಬಲಿ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ ನೀವು ಎಕ್ಸರ್ಸೈಸ್ ಕೊಡಬೇಕು. ಎಕ್ಸರ್ಸೈಸ್ ಕೊಡೋದು ಮೇ ಬಿ ಪ್ರಾಣಾಯಾಮ ಅದೆಲ್ಲ ಮಾಡಿದ್ರೆ ಯೂಶಲಿ ಲಂಗ್ ಕೆಪಾಸಿಟಿ ಜಾಸ್ತಿ ಆಗಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಆವಾಗ ರಿಪೀಟೆಡ್ ಆಗಿ ಆಕಳಿಕೆ ಬರುವಂಥದ್ದು ಚಾನ್ಸಸ್ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಗೆ ಬಾಯಿ ವಾಸನೆ ಬಹಳ ಬರ್ತಿದೆ ಅಂತ, ಬಾಯಿ ವಾಸನೆ ಬಹಳ ಬರ್ತಿದೆ ಅಂತಂದ್ರೆ, ನೀವು ಬ್ರಷ್ ಮಾಡಿದ್ಮೇಲೂ ಸಹಿತ ನಿಮ್ಮ ಹಲ್ಲು ಬಾಯಿ ಎಲ್ಲ ಸ್ವಚ್ಛವಾಗಿದ್ದಾಗಲೂ ಸಹಿತ ನಿಮ್ಮ ಬಾಯಿಂದ ಕೆಟ್ಟ ವಾಸನೆ ಬರ್ತಿದೆ ಅಂತಂದ್ರೆ, ಯೂಶಲಿ ಇಟ್ಸ್ ಎ ಗಟ್ ಪ್ರಾಬ್ಲಮ್ ಅಂತಂದ್ರೆ ಅನ್ನನಾಳ ಆರೋಗ್ಯವಾಗಿ ಅಲ್ಲೇನೋ ಕೊಳಿತಾ ಇದೆ, ಅಲ್ಲೇನೋ ವಾಸನೆ ಬರುವಂಥದ್ದು ಆಗ್ತಾ ಇದೆ. ಹಾಗಾಗಿ ನಿಮಗೆ ಬಾಯಿಂದ ವಾಸನೆ ಬರ್ತದೆ. ಆಮೇಲೆ ಡಿಸಿನೆಸ್ ಅಂತಂದ್ರೆ ತಲೆ ಹಿಂಗೇನೋ ಹೊಗರೆ ಆದಂಗಾಗಿ, ಯಾಕೋ ತಲೆ ಸುತ್ತ ಬಂದಂಗೆ ಆಯ್ತು ಅಂತ ಹೇಳ್ತೀವಿ. ವರ್ಟಿಗೂ ಅಲ್ಲ, ಕಿವಿ ಸಮಸ್ಯೆಯಿಂದ ಬರೋದಂತದಲ್ಲ, ಯಾಕೋ ತಲೆ ಸುತ್ತ ಬಂದಂಗೆ ಆಯ್ತು ಅಂತ ಒಂದು ನಿಮಿಷದಲ್ಲಿ ಮತ್ತೆ ಸಂಭಾಳಿಸ್ತೀರಾ, ಅದು ಡಿಸಿನೆಸ್. ಸೊ ಅದು ಬ್ಲಡ್ ಶುಗರ್ ಕಡಿಮೆ ಆದ್ರೂ ಆಗ್ಬೋದು, ಲೋ BP ಆದ್ರೂ ಆಗ್ಬೋದು. ಬಟ್ ಬ್ಲಡ್ ಶುಗರ್ ಕಡಿಮೆ ಅದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ತುಂಬಾ ಹಸಿವು ಅನಿಸ್ತಿರುತ್ತೆ, ಬಾಯಾರಿಕೆ ಅನಿಸ್ತಿರುತ್ತೆ, ಮೂತ್ರಕ್ಕೆ ಹೋಗ್ಬೇಕು ಅನಿಸ್ತಿರುತ್ತೆ, ಏನಾದ್ರು ತಿನ್ಬೇಕು ಅನಿಸ್ತಿರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ. ಸೊ ದಟ್ಸ್ ಹೌ ಲೋ ಬ್ಲಡ್ ಶುಗರ್ ಅಂಡ್ ಲೋ BP ಕ್ಯಾನ್ ಬಿ ಡಿಫ್ರೆನ್ಶಿಯೇಟೆಡ್. ಆಮೇಲೆ ನಿಮಗೆ ತುಂಬಾ ಶುಗರು, ಏನಾದ್ರು ಸ್ವೀಟ್ ತಿನ್ಬೇಕು ಪದೇ ಪದೇ ಅನಿಸ್ತಾ ಇದೆ ಅಂತಂದ್ರೆ, ಪ್ರೊಬಬಲಿ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರುವುದು. ಮೆಗ್ನೀಷಿಯಂ ಅಂತಂದ್ರೆ ಅದೊಂದು ಮೆಗ್ನೀಷಿಯಂ ಅಂತ ಒಂದು ವಸ್ತು ಇರುತ್ತೆ, ಧಾತು ಇರುತ್ತೆ ನೇಚರ್ನಲ್ಲಿ. ಆ ವಸ್ತು ನಮ್ಮ ಆಹಾರದಲ್ಲಿನೂ ಇರುತ್ತೆ. ಇದರ ಪ್ರಮಾಣ ಏನಾದ್ರು ಕಡಿಮೆ ಆದ್ರೆ ನಮಗೆ ಶುಗರ್ ಕ್ರೇವಿಂಗ್ ಬರುತ್ತೆ, ಜಾಸ್ತಿ ಸ್ವೀಟ್ ತಿನ್ಬೇಕು ಅನಿಸ್ತಿರುತ್ತೆ. ಯಾವಾಗ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವಾರ್ನಿಂಗ್ ಸೈನ್. ಮೆಗ್ನೀಷಿಯಂ ಡೆಫಿಷಿಯನ್ಸಿ ಆದ್ರೆ ಏನಾಗುತ್ತೆ, BP ಸ್ವಲ್ಪ ಜಾಸ್ತಿ ಆಗುತ್ತೆ, ನಿದ್ದೆ ಕಡಿಮೆ ಆಗ್ತದೆ. ಮೆಗ್ನೀಷಿಯಂ ಕರೆಕ್ಟ್ ಆಗಿದ್ದಾಗ ಏನಾಗುತ್ತೆ, BP ನಾರ್ಮಲ್ ಆಗಿರುತ್ತೆ. ಆಮೇಲೆ ನಿಮ್ದು ಏನು ನಿದ್ದೆ ಚೆನ್ನಾಗಿ ಬರ್ತದೆ, ತುಂಬಾ ಕೂಲ್ ಆಗಿರ್ತೀರಾ, ಸಮಾಧಾನದಿಂದ ಮಾತಾಡ್ತಿರ್ತೀರಾ. ಬಟ್ ಅನದರ್ ವಾರ್ನಿಂಗ್ ಸಿಗ್ನಲ್ ಇಸ್, ನಿಮ್ ಲೆಗ್ ಸ್ವೆಲ್ಲಿಂಗ್ ಬರ್ತಿದ್ಯಾ, ಕಾಲುಗಳು ಊತ ಬರ್ತಿದಾವ ಪ್ರತಿದಿನ ನೋಡ್ಕೊಂಡಾಗ. ನೀವು ಹಿಂಗ್ ಒತ್ತಿ ನೋಡಿ, ಆಯ್ತಾ, ಒಂದು 30 seconds ಒತ್ತಿ ನೋಡಿ ನಿಮ್ ಬೆರಳಿನಿಂದ. ಹಿಂಗ್ ಒತ್ತಿ ನೋಡಿದ್ರೆ, ಕಾಲನ್ನು ನಾನು ಹೇಳ್ತಿರೋದು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಕಾಲಲ್ಲಿ ಹಿಂಗ್ ಒತ್ತಿ ನೋಡಿ, 30 seconds ಹಿಡ್ಕೊಂಡು ಹಿಂಗ್ ಬಿಡಿ. ಅಲ್ಲಿ ತಗ್ಗು ಬಿತ್ತು ಅಂತಂದ್ರೆ ಅದನ್ನ ನಾವು ಲೆಗ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ. ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಎಡಿಮಾ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಲೆಗ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ನಾವು. ಸೊ ಅದು ಯಾವ ಕಾರಣ ಇರ್ಬೋದು, ರಕ್ತಹೀನತೆ ಕಾರಣ ಇರ್ಬೋದು, ಅನಿಮಿಯಾದಿಂದ ಆಗ್ಬೋದು, ಅಥವಾ ಕಿಡ್ನಿ ತೊಂದರೆ ಇರ್ಬೋದು, ಅಥವಾ ಅರ್ಲಿ ಹಾರ್ಟ್ ಫೇಲ್ಯೂರ್ ಇದ್ರೂ ಇರ್ಬೋದು.
ಆಯ್ತಾ. ಹಾಗಾಗಿ ಲೆಗ್ ಸ್ವೆಲ್ಲಿಂಗ್ ಇದೆ. ಅಥವಾ ತುಂಬಾ ಪ್ರಯಾಣ ಮಾಡಿ ಬಂದಿದ್ದೀರಿ ನೀವು, 8 ತಾಸು 10 ತಾಸು ಅಂದವ್ರ ಕಾಲು ಕೂಡ ಕಾಲುಗಳು ಊದ್ಕೊಳ್ಳೋ ಪ್ರಮಾಣ ಇರುತ್ತೆ. ಸೊ ಹಾಗಾಗಿ ಈ ಲೆಗ್ ಸ್ವೆಲ್ಲಿಂಗ್ ಕೆಲವೊಂದು ಸಾರಿ, ಎಷ್ಟೋ ಸಾರಿ ದಿನನಿತ್ಯ ಜೀವನ ಜಂಜಾಟದ ರಿಸಲ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ತುಂಬಾ ಹೊತ್ತು ಇಡೀ ದಿನ ನಿಂತ್ಕೊಂಡು ಕೆಲಸ ಮಾಡಿ ಕಾಲು ಊದ್ಕೋಬಹುದು, ತುಂಬಾ ಹೊತ್ತು ಪ್ರಯಾಣ ಮಾಡಿದ್ರೆ ಕಾಲು ಊದ್ಕೋಬಹುದು. ಅದಲ್ಲದೇನು ರಕ್ತಹೀನತೆ ಇರ್ಬೋದು, ಕಿಡ್ನಿ ಫೇಲಿಯರ್ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು. ಇವೆಲ್ಲ ಕಾರಣಗಳಿಂದಾಗಿ ಕೂಡ ನಿಮಗೆ ಆ ಕಾಲು ಊದ್ಕೋಬಹುದು. ಸೊ ವಾಟ್ ವಿ ಶುಡ್ ಡೂ ಟು ಬಿಕಮ್ ಹೆಲ್ದಿ, ಟು ಬಿಕಮ್ ಮೋರ್ ಫಿಟ್? ಗೆಟ್ ಅಪ್ ಅರ್ಲಿ ಅಂಡ್ ಸ್ಲೀಪ್ ಅರ್ಲಿ. ಆಕ್ಚುಲಿ ನಾವು ಉಲ್ಟಾ ಹೇಳಬೇಕು, ಸ್ಲೀಪ್ ಅರ್ಲಿ ಅಂಡ್ ಗೆಟ್ ಅಪ್ ಅರ್ಲಿ. ಅರ್ಲಿ ಟು ಬೆಡ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ, ವೆಲ್ದಿ ಅಂಡ್ ವೈಸ್ ಅನ್ನೋದು ನಿಜಾನೇ. ಯಾಕಂದ್ರೆ ಒಂದು ಸರ್ಕಾರ್ಡಿಯನ್ ರಿದಮ್ ಅಂತ ಇರುತ್ತೆ. ಸರ್ಕಾರ್ಡಿಯನ್ ರಿದಮ್ ಅಂತಾರೆ. ಈಗ ಎಲೆಕ್ಟ್ರಿಸಿಟಿ ಕಂಡು ಹಿಡಿದ್ಮೇಲೆ ನಾವು ರಾತ್ರಿ 12, 1, 2 ಗಂಟೆವರೆಗೆ ಎಚ್ಚರದ ಕಲ್ಬಿಡುತ್ತೆ, ಯಾಕಂದ್ರೆ ಬೆಳಕಿದೆ ಅನ್ನೋ ಕಾರಣಕ್ಕೋಸ್ಕರ. ದಿಸ್ ಇಸ್ ನಾಟ್ ಅವರ್ ಸರ್ಕಾರ್ಡಿಯನ್ ರಿದಮ್. ಎಂದಾದ್ರೂ ಪ್ರಯತ್ನ ಮಾಡಿ, ನೀವು ರಾತ್ರಿ 12 ಗಂಟೆಗೆ, 1 ಗಂಟೆಗೆ ನೀವು ಮಲ್ಕೊಳ್ಳಿ, ಬೆಳಗಿನ ಜಾವ 9 ಗಂಟೆಗೆ ಹೇಳಿ, ನಿಮಗೆ ಹೆಲ್ದಿ ಅನ್ಸೋದಿಲ್ಲ, ನಿಮಗೆ ಫ್ರೆಶ್ ಅನ್ಸೋದಿಲ್ಲ. ಅದೇ ನೀವು ರಾತ್ರಿ 9 ಗಂಟೆಗೆ ಮಲ್ಕೊಳ್ಳಿ, ಬೆಳಗಿನ ಜಾವ 5 ಗಂಟೆಗೆ ಹೇಳಿ, ಆಯ್ತಾ, ಅದಕ್ಕಿಂತ ನಿದ್ದೆ ಕಡಿಮೆ ಆಗಿರುತ್ತೆ, ಆದ್ರೆ ನೀವು ಫ್ರೆಶ್ ಆಗಿರ್ತೀರ. ಸೊ ಅರ್ಲಿ ಟು ಸ್ಲೀಪ್, ಅರ್ಲಿ ಟು ರೈಸ್ ಮೇಕ್ಸ್ ಯು ಹೆಲ್ದಿ, ವೆಲ್ದಿ ಅಂಡ್ ವೈಸ್ ಅಂತ ಓಲ್ಡ್ ಅಡೇಜ್ ಏನಿದೆ, ಇಟ್ ಹೋಲ್ಡ್ಸ್ 100% ಟ್ರೂ ಇವನ್ ನಾವು ಆಲ್ಸೋ. ಸೆಕೆಂಡ್ ಥಿಂಗ್, ಬಿ ಸ್ಪಿರಿಚುವಲ್. ಸ್ಪಿರಿಚುವಲ್ ಅಂತಂದ್ರೆ ನೀವೇನಲ್ಲಿ ದೊಡ್ಡದಾಗಿ ನಾನು ದೊಡ್ಡ ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ ಅಂತ ದೈವದಲ್ಲಿ ನಂಬಿಕೆಯಲ್ಲಿ, ದಟ್ ಇಸ್ ಬೀಯಿಂಗ್ ಸ್ಪಿರಿಚುವಲ್. ನಮ್ಮನ್ನು ಮೀರಿದಂತ ಒಂದು ಶಕ್ತಿ ಇದೆ, ಆ ಶಕ್ತಿನ ನಾನು ನಂಬ್ತೀನಿ, ಅದು ನನಗೆ ಒಳ್ಳೇದು ಮಾಡುತ್ತೆ, ಅದನ್ನಕ್ಕೆ ನಾನು ಪ್ರೇ ಮಾಡ್ತೇನೆ ಅಂತ ಅನ್ಕೋಬಹುದು. ಇಲ್ಲಿ ನಾವು ಮೈಕ್ ಹಾಕೊಂಡು ಕೂಗೋದು ಅಲ್ಲ, ಕೂತ್ಕೊಂಡು ಗಂಟೆಗಟ್ಟಲೆ ಪೂಜಾರ ಬಗ್ಗೆ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಮಗಿಂತ ಒಂದು ದೊಡ್ಡ ಶಕ್ತಿ ಇದೆ, ಆ ಶಕ್ತಿನ ನಾನು ನಂಬ್ತೇನೆ ಅನ್ನೋದೇನಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಎ ಸ್ಪಿರಿಚುವಲ್ ಫೀಲಿಂಗ್. ಆಯ್ತಾ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ರಿಲೀಜಿಯಸ್ ಥಿಂಗ್ಸ್ ಹಿಯರ್. ಸೊ ಬೀಯಿಂಗ್ ಸ್ಪಿರಿಚುವಲ್, ಬೆಳಿಗ್ಗೆ ಬೇಗ ಹೇಳಿ, ರಾತ್ರಿ ಬೇಗ ಮಲಗಿ, ಬಿ ಸ್ಪಿರಿಚುವಲ್. ನೆಕ್ಸ್ಟ್, ಪ್ರೇ. ಬೆಳಗ್ಗೆ ಎದ್ದಾದ್ಮೇಲೆ ದಯವಿಟ್ಟು ಪ್ರೇಯರ್ ಮಾಡಿ. ಪ್ರೇಯರ್ ಮಾಡೋದ್ರಿಂದ ಏನಂತಂದ್ರೆ, ಬೆಳಿಗ್ಗೆ ಎದ್ದಾಗ ನೀವು ಹೊಸ ದಿನವನ್ನು ಕೊಟ್ಟಿದ್ದಾನೆ. ಎಷ್ಟೋ ಲಕ್ಷಾಂತರ ಜನ ಹೇಳೋದೇ ಇಲ್ಲ, ಎಷ್ಟೋ ಲಕ್ಷಾಂತರ ಜನಗಳು ನಿದ್ದೆನಲ್ಲೇ ಸತ್ತೋಗಿರ್ತಾರೆ, ಆಯ್ತಾ. ಆದ್ರೆ ನಮಗೆ ದೇವರು ನಮ್ಗೆ ಎಬ್ಸಿದ್ದಾನೆ, ಇವತ್ತೊಂದು ಹೊಸ ದಿನ ಕೊಟ್ಟಿದ್ದಾನೆ. ಪ್ಲೀಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಜಸ್ಟ್ ಸಿ, ಲುಕ್ ಎಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಆರ್ ದೇ ಅಲೈವ್? ಎಸ್. ಸೇ ಒನ್ ಮೋರ್ ಥ್ಯಾಂಕ್ಸ್ ಟು ಗಾಡ್. ಯುವರ್ ಫ್ರೆಂಡ್ಸ್ ಅಂಡ್ distant relatives are alive? No bad news? Yes, thank God one more time. So being grateful makes your mindset more healthier, more pleasant. That is why after getting up, pray to whichever God you believe in. And ನಿಮ್ಮ ನಂಬಿಕೆ ಬಿಡು, ನಾನು ಯಾವುದೋ ನಂಬೋದಿಲ್ಲ ಅಂತಂದ್ರೆ, just believe that there is some higher element and I am praying to that ಅಂತ. ಇದೇ ಕೃಷ್ಣಿಗೆ ಮಾಡಿ, ರಾಮನಿಗೆ ಮಾಡಿ, ಇಲ್ಲ ಕಾಳಿಗೆ ಮಾಡಿ ಪ್ರೇಯರ್ ಮಾಡಿ ಅಂತ ಹೇಳೋದಿಲ್ಲ. ಚೂಸ್ ಯುವರ್ ಓನ್ ಗಾಡ್ ಅಕಾರ್ಡಿಂಗ್ ಟು ಯುವರ್ ವಿಲ್ ಅಂಡ್ ವಿಶ್ ಅಂಡ್ ದೆನ್ ಪ್ರೇ. Surrender yourself. Be grateful to that God for giving one more day for you. Then after finishing the rituals in the morning, exercise, ವಾಕಿಂಗ್ ಮಾಡಿ, ಯೋಗ ಮಾಡಿ, ಜಿಮ್ ಮಾಡಿ. ಇದೇ ತರ ಮಾಡಲೇಬೇಕು ಅಂತ ಅಲ್ಲ. ಮೂವ್ ಯುವರ್ ಬಾಡಿ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಮೂವಿಂಗ್ ಯುವರ್ ಬಾಡಿ, ಆಲ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ is more important. Next, what you should do is eat only when you are hungry. Just because it's time, don't eat. Just because it's dinner time, don't eat. Just because it's dinner time and you are in a party, you have to eat. No, 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 no. Please don't eat. Don't go for the main course in such situation. Go for the salads, go for the fruits. So you are not allowing somebody to question you also, and still you are maintaining your healthy eating habits. Okay. Then once you have started eating whatever breakfast, lunch or dinner, stop once you feel 75 to 80% full. 20 to 25% of your stomach should be empty. Okay. ದೆನ್ ಒಂದು ಅವಶ್ಯಕತೆಗಿಂತ ಜಾಸ್ತಿ ತಿನ್ನಬಾರ್ದು. ನಿಮಗೆ ಎನರ್ಜಿಗೆ ಅಷ್ಟೇ ಸಾಕಾಗಿದೆ, ಅರೌಂಡ್ 1800 ಕಿಲೋ ಕ್ಯಾಲೋರೀಸ್ ಪರ್ ಡೇ ಸಾಕು. ನೀವೇನು 75 to 80% ಆಫ್ ದಿ ಎಕ್ಸ್ಪೆಕ್ಟೆಡ್ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಏನು ತಿಂತಿರಲ್ಲ, ಅಷ್ಟು ಸಾಕು ನಮಗೆ, ಆಯ್ತಾ. ಸೊ ಅಷ್ಟು ತಿಂದರೆ ಸಾಕು ನಮಗೆ, ಆಯ್ತಾ. ದೆನ್ ಸ್ಟಾಪ್ ಒನ್ಸ್ ಯು ಆರ್ 75% ಫುಲ್. ಅದನ್ನ ಹೇಳಿದೆ. ನಮ್ಗೆ ಒಂದು ಹಳೆ ಅಡೇಜ್ ಇದೆ ನೋಡಿ ಕನ್ನಡದಲ್ಲಿ, 30 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ ಅಂತ, 4 ತುಂಡವನನ್ನು ಹೊತ್ಕೊಂಡು ಹೋಗಿ ಅಂತ.
ದೇ ಆರ್ ಸ್ಟಿಲ್ ಇವನ್ ಇನ್ ಮಾಡರ್ನ್ ಸೈನ್ಸ್ ಅಲ್ಲಿ ಕೂಡ ಆಲ್ ದೋಸ್ ಥಿಂಗ್ಸ್ ಆರ್ ರಿಯಲಿ ರಿಯಲಿ ಹೋಲ್ಡ್ ಗುಡ್. ಆಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ದಿನನಿತ್ಯದ ಪ್ರೋಗ್ರೆಸ್ ಏನಿದೆನಾ ಅದನ್ನ ರೆಕಾರ್ಡ್ ಮಾಡಿ. ನಾನು ನಿನ್ನೆ ಏನಾಗಿದ್ದೆ, ಇವತ್ತು ಏನಾಗಿದ್ದೀನಿ ಅದನ್ನ ರೆಕಾರ್ಡ್ ಮಾಡಿ. ಇವತ್ತು ಏನೇನು ಮಾಡಿದ್ರಿ, ಎಷ್ಟು ಎಕ್ಸರ್ಸೈಸ್ ಮಾಡಿದ್ರಿ, 1 ಗಂಟೆ ಮಾಡಿದ್ರೆ, 15 ನಿಮಿಷ ಮಾಡಿದ್ರೆ, ಅರ್ಧ ಗಂಟೆ ಮಾಡಿದ್ರೆ, ದಯವಿಟ್ಟು ಬರೆದಿಡಿ. ನೀವು ತಪ್ಪೇ ಮಾಡಿದ್ರಿ, ಇವತ್ತು ಎಕ್ಸರ್ಸೈಸ್ ಮಾಡಿಲ್ವ, ದಯವಿಟ್ಟು ಅದನ್ನೂ ಬರೆದಿಡಿ. ಬಿ ಟ್ರಾನ್ಸ್ಪರೆಂಟ್ ವಿತ್ ಯುವರ್ ಸೆಲ್ಫ್. ಯು ಡೋಂಟ್ ಹ್ಯಾವ್ ಟು ಆನ್ಸರ್ ಎನಿಬಡಿ. ಬಿ ಟ್ರೂತ್ಫುಲ್ ಟು ಯುವರ್ ಸೆಲ್ಫ್ ಅಷ್ಟೇ. ಒಂದು ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಹಾರ, ಒಳ್ಳೆ ಆಹಾರ ತಿನ್ನಿ. ಎರಡನೇದು ವಿಹಾರ, ಚೆನ್ನಾಗಿ ಮಲಗಿ. ಸರ್ಕಾರ್ಡಿಯನ್ ರಿದಮ್ ಏನಿದೆ, ಕತ್ಲೆ ಯಾವಾಗ ಆಗುತ್ತೆ ಅವಾಗ ಮಲಗಿ, ಬೆಳಗ್ಗೆ ಯಾವಾಗ ಆಗುತ್ತೆ ಅವಾಗ ಹೇಳಿ. ಅಂದ್ರೆ ಸೂರ್ಯನ ಜೊತೆಗೆ ಮಲ್ಕೋಬೇಕು, ಸೂರ್ಯನ ಜೊತೆಗೆ ಹೇಳ್ಬೇಕು. ಈ ಹೊಸ ಸೂರ್ಯ ಅಂತ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಹೊಸ ಸೂರ್ಯನ ನಾವು ಮಾಡ್ಕೊಂಡಿದ್ದೇವಲ್ಲ, ಟ್ಯೂಬ್ ಲೈಟ್, ಎಲ್ ಇ ಲೈಟ್ಸ್, ಇವೆಲ್ಲ ಡೇಂಜರಸ್. ಇವೆಲ್ಲ ಮನುಷ್ಯನ ಆರೋಗ್ಯವನ್ನ ಹಾಳು ಮಾಡುವಂಥದ್ದು. ಹಾಗಾಗಿ ರಾತ್ರಿ ಹೊತ್ತು ಜಾಸ್ತಿ ನಿದ್ದೆ ಕೆಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಬೇಕು. ಸರ್ ನನ್ನ ನೈಟ್ ಡ್ಯೂಟಿ ಬರುತ್ತೆ ಸರ್, ಏನ್ ಮಾಡ್ಲಿ ಅಂತ ಟೈಮಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಜೀವನದ ಅವಶ್ಯಕತೆಗಳು ಅವನ್ನೆಲ್ಲನೂ ಮುಂದುವರಿಸಿ. ಸೊ ಒಂದನೇದ್ದು ಆಹಾರ, ಎರಡನೇದ್ದು ವಿಹಾರ, ಮೂರನೇದ್ದು ಆಚಾರ. ಆಚಾರ ಅಂತಂದ್ರೆ ನಮ್ಮ ನಡವಳಿಕೆ, ನಿಮ್ಮ ಬಿಹೇವಿಯರ್ ಹೇಗಿರ್ಬೇಕು. ನಮ್ದು ಯಾವಾಗಲೂ ಒಳ್ಳೆತನ ಯೋಚನೆ ಮಾಡಬೇಕು, ಒಳ್ಳೆತನದಲ್ಲಿ ನಡ್ಕೋಬೇಕು. ಇನ್ನೊಂದು ವಿಚಾರ, ನಮ್ಮ ಥಾಟ್ ಪ್ರೊಸೆಸ್ ಹೇಗಿರಬೇಕು. ಥಾಟ್ ಪ್ರೊಸೆಸ್ ನಲ್ಲಿ ಹೇಗೆ ಅಂತಂದ್ರೆ ಏನೇ ಚಿಕ್ಕ ಬೆನಿಫಿಟ್ ಆದ್ರೂ ಸಹಿತ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಇರ್ಬೇಕೇ ವಿನ, ನಾವು ಏನಾದ್ರೂ ಒಂದು ಕೆಲಸ ಆದಾಗ 75% ಒಳ್ಳೇದಾಗಿ 25% ಅದರಿಂದ ಅನಾನುಕೂಲ ಆಗಿದ್ರೆ, 75% ಒಳ್ಳೇದಾಯ್ತಲ್ಲ ಅನ್ನೋದ್ರ ಬಗ್ಗೆ ಗ್ರಾಟಿಟ್ಯೂಡ್ ಇರಬೇಕು. 25% ಕೆಟ್ಟದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನಾವು ಬೈಕೋಬಾರ್ದು. ಸೊ ದಿಸ್ ಇಸ್ ಆಹಾರ್, ವಿಹಾರ್, ಆಚಾರ್, ವಿಚಾರ ಅಂತ ಇದು ಆಯುರ್ವೇದದಲ್ಲಿ ಹೇಳ್ತಾರೆ. ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್ ಎಷ್ಟೋ ಇವತ್ತಿಗೂ ಕೂಡ ದೇ ಹೋಲ್ಡ್ ಗುಡ್ ಫಾರ್ ಅ ಗುಡ್ ಹೆಲ್ತ್, ಫಾರ್ ಲಾಂಗ್ ಟರ್ಮ್ ಹೆಲ್ತ್ ಬೆನಿಫಿಟ್ಸು. ನಮ್ಮ ಏನಿದೆಯಲ್ಲ ಅಲೋಪತಿ ಮೆಡಿಸಿನ್ ಅಲ್ಲಿ ಯೂಶಲಿ ಅಕ್ಯೂಟ್ ಮೆಡಿಸಿನ್ಸ್ ಅಥವಾ ಕ್ಯಾನ್ಸರ್ ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಅಥವಾ ಅಕ್ಯೂಟ್ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಸಡನ್ ಆಗಿ ಬರುವಂತ ಮೇಜರ್ ಪ್ರಾಬ್ಲಮ್ಸ್, ಕೈ ಮುರಿದೋಗಿದೆ, ಕಾಲು ಮುರಿದ ಅದು ಇಲ್ಲ ಅಂತದೆಲ್ಲ ಆಯುರ್ವೇದದಲ್ಲಿ ಏನು, ಹಾರ್ಟ್ ಅಟ್ಯಾಕ್ ಆಯುರ್ವೇದದಲ್ಲಿ ಏನು ಮಾಡೋಕ್ಕಾಗಲ್ಲ, ಬ್ರೈನ್ ಸ್ಟ್ರೋಕ್ ಇದೆ ಆಯುರ್ವೇದದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಬ್ಲೀಡಿಂಗ್ ಇದೆ ಆಯುರ್ವೇದದಲ್ಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಮಾಡರ್ನ್ ಮೆಡಿಸಿನ್ಸ್ ಬೇಕು. ಆಯಾ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಯಾವ್ಯಾವ್ದು ಒಳ್ಳೇದ್ನೋ ದಯವಿಟ್ಟು ನಿಮ್ಮ ಡಾಕ್ಟರ್ನ ಹೇಗೆ ಅಡ್ವೈಸ್ ಮಾಡ್ತಾರೆ ಅದೇ ತರ ಫಾಲೋ ಮಾಡ್ಕೊಳ್ಳಿ. ಸೊ ನಾವೇನೇನು ಟಚ್ ಮಾಡಿದ್ವಿ ಇವತ್ತು, ಯಾಕೆ ಎಕ್ಸಸೈಸ್ ಮಾಡಬೇಕು, ಅದರಿಂದ ಆಗುವಂಥ ಬೆನಿಫಿಟ್ಸ್ನ ಕಂಟ್ರೋಲ್ ಚೆಕ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಯಾವ್ಯಾವ ಥರ ನಮ್ಮ ಎಕ್ಸಸೈಸ್ಗಳನ್ನು ಮಾಡಬೇಕು, ರೆಸ್ಪಿರೇಟರಿ ಸಿಸ್ಟಮ್ಗೆ ನಾವು ಹೇಗೆ ಮಾಡಬೇಕು, 30ರಿಂದ 45 ಸೆಕೆಂಡ್ ಬ್ರೆತ್ ಹೋಲ್ಡಿಂಗ್ ಎಕ್ಸಸೈಸ್ ಮಾಡ್ಕೋಬೇಕು. ದೆನ್ ವಿ ಆರ್ ಫಿಟ್. ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಗೆ ಹೇಗೆ ಮಾಡಬೇಕು, ಟೆಸ್ಟಿಂಗ್ ಹೆಂಗೆ ಮಾಡ್ಬೇಕು, ನಿಮ್ಗೆ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಫಿಟ್ ಇದೆಯಲ್ಲ ಅಂತ ಮೊದಲನೇ ಮಾಡಿಗೆ ಸಲೀಸಾಗಿ ಹತ್ತಿ ಹೋಗಿ. ನಿಮ್ಗೆ ಯಾವುದು ಉಸಿರಾಡಕ್ಕೆ ತೊಂದರೆ ಬರಲಿಲ್ಲ, ಉಸಿರಾಡಕ್ಕೆ ಕಷ್ಟ ಆಗಲಿಲ್ಲ, ಎದೆನೋವು ಬರಲಿಲ್ಲ, ಸ್ವೆಟಿಂಗ್ ಬರಲಿಲ್ಲ ಅಂತಂದ್ರೆ ನಿಮ್ಮ ಹಾರ್ಟ್ ಚೆನ್ನಾಗಿದೆ ಅಂತ. ಅನ್ಇಂಟ್ರಪ್ಟೆಡ್ 8 to 10 ಅವರ್ಸ್ ನಿದ್ದೆ ಮಾಡ್ತಿದ್ದೀರಾ, ದಟ್ ಇಸ್ ಯುವರ್ CNS ಬ್ರೈನು ಹೆಲ್ದಿ ಆಗಿದೆ ಅಂತ ಅರ್ಥ. ದಿನಕ್ಕೆ ಒಂದ್ಸಾರಿ ಕರೆಕ್ಟಾಗಿ ಟಾಯ್ಲೆಟ್ಗೆ ಹೋಗ್ತೀರಾ ಅಂದ್ರೆ ನಂಬರ್ 2 ಹೋಗ್ತೀರಾ, ಹಾಗಿದ್ರೆ ನಿಮ್ಮ ಇಂಟೆಸ್ಟೈನಲ್ ಸಿಸ್ಟಮ್ ಅಂದ್ರೆ ಅನ್ನನಾಳ ಆರೋಗ್ಯವಾಗಿದೆ ಅಂತ ಅರ್ಥ. ದಿನಕ್ಕೆ ಕರೆಕ್ಟಾಗಿ 4ರಿಂದ 5 ಸಾರಿ ಯೂರಿನ್ಗೆ ಹೋಗ್ತೀರಾ, ಲೈಟ್ ಎಲ್ಲೋ ಅಥವಾ ವೈಟ್ ಕಲರ್ ಇರ್ತಾ ಇರೋಣ, ನೀವು ಒಂದು ಕಿಡ್ನಿ ಆರೋಗ್ಯವಾಗಿದೆ ಅಂತ ಅರ್ಥ. ವಾಕಿಂಗು, ಜಾಗಿಂಗು, ಬೆಂಡಿಂಗು, ಫ್ಲೆಕ್ಸಿಂಗು, ಸಾಮಾನ್ಯ ಎತ್ತೋದು ಇಳೋದು ಎಲ್ಲದನ್ನು ಸಲೀಸಾಗಿ ಮಾಡಬಲ್ರ, ಹಾಗಿದ್ರೆ ನಿಮ್ಮದು ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಆರೋಗ್ಯವಾಗಿದೆ ಅಂತ ಅರ್ಥ. ಸೊ ಇವನ್ನ ನೀವು ಅಂದ್ರೆ ನಾನು ಇವತ್ತಿನ ದಿವಸ ಸರ್ ನೀವು ಏನು ಬ್ಲಡ್ ಟೆಸ್ಟ್ ಹೇಳಲಿಲ್ಲ ಅಥವಾ ಕೆಲವೊಂದು ಟೆಸ್ಟ್ಗಳು ಇದಾವೆ, ನೀವು BMI ಅಂತ ಇದಾವೆ ಅವನ್ನೆಲ್ಲ ಹೇಳಲೇ ಇಲ್ಲ, ಹೈಟ್ ಹೇಳಲಿಲ್ಲ, ವೇಟ್ ಹೇಳಿಲ್ಲ, ವೇಸ್ಟ್ ಹೇಳಿಲ್ಲ, ಥೈ ಸರ್ಕಂಫರೆನ್ಸ್ ಹೇಳಿಲ್ಲ, ನೆಕ್ ಸರ್ಕಂಫರೆನ್ಸ್ ಹೇಳಿಲ್ಲ, ಚೆಸ್ಟ್ ಸರ್ಕಂಫರೆನ್ಸ್, ದಯವಿಟ್ಟು ಆ ಮೆಡಿಕಲ್ ಜಾಗರಣೆಯಲ್ಲಿ ಸಿಕ್ಕ ಹಾಕೋಬೇಡಿ. ನೀವು ಮಾಡ್ತಿರೋದಾಗಿ ಡಾಕ್ಟರ್ ಹತ್ರ ಹೋಗ್ಲಾದ್ರೆ ನೀವು ಫಿಟ್ ಇದಿರೋ ನಾವು ನೋಡ್ಕೋಬೇಕು ಅಷ್ಟೇ. ನಿಮ್ಗೆ ಅಸೆಸ್ಮೆಂಟ್, ನಾನು ಚೆನ್ನಾಗಿದ್ದೀನಪ್ಪ, ಮೊದಲೇ ಮಾಡಿ ಸಲೀಸಾಗಿ ಹೋಗ್ತೇನೆ, ಚೆನ್ನಾಗಿದ್ದೀನಪ್ಪ, 30ರಿಂದ 45 ಸೆಕೆಂಡ್ ನನಗೆ ಚೆನ್ನಾಗಿ ಉಸಿರಿಡ್ಕೋಬಲ್ಲೆ, ನಾನು ಆರೋಗ್ಯವಾಗಿದ್ದೇನೆ, ಆಯ್ತಾ. ಸರಿ, ಒಂದು ಮತ್ತೆ 2 ಸಲೀಸ್ ಹೋಗ್ತದ, ನಾನು ಆರೋಗ್ಯವಾಗಿದ್ದೇನೆ. ಚೆನ್ನಾಗಿ ನಿದ್ದೆ ಬರುತ್ತೆ, ನಾನು ಆರೋಗ್ಯವಾಗಿದ್ದೇನೆ. ಚೆನ್ನಾಗಿ ಓದ್ವಲ್ಲ ಇವತ್ತಿಗೂ ಕೂಡ ಪೇಪರ್, ನನ್ನ ಫ್ರೆಂಡ್ ಆರೋಗ್ಯ, ಚೆನ್ನಾಗಿ ಕೇಳಿಸದೆ, ಕಿವಿ ಆರೋಗ್ಯವಾಗಿದೆ. ಇದು ಜನರಲ್ ಅಸೆಸ್ಮೆಂಟ್. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್ ಕೂಡ ನಾನು ಆರೋಗ್ಯವಾಗಿದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ ಹೇಳಿರುವಂತ ಒಂದು ಸಣ್ಣ ಟಾಕ್ ಅಷ್ಟೇನೆ ವಿನ ಇದು ನಿಮ್ಮ ಏನು ಮೆಡಿಕಲ್ ಆನ್ಯುವಲ್ ಹೆಲ್ತ್ ಚೆಕ್ಅಪ್ ಇರುತ್ತೆ, ಅದನ್ನ ರೀಪ್ಲೇಸ್ ಮಾಡುತ್ತೆ ಅನ್ಕೋಬೇಡಿ. ದಯವಿಟ್ಟು ಆನ್ಯುವಲ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊತಿದ್ರೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಪ್ರಕಾರ ಅಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ.
ಇದಲ್ದೇನೆ ನಿಮ್ಮ ಹಾರ್ಟ್ಗೆ, ಲಂಗ್ಸ್ಗೆ, ಕಿಡ್ನಿಗೆ ಸಂಬಂಧಪಟ್ಟಂತ ಅಥವಾ ಬ್ರೈನ್ ಸಂಬಂಧ ಯಾವುದೇ ತೊಂದರೆಗಳು ನಿಮ್ಗೆ ಅನಿಸ್ತು ಅಂತ ಅಂದ್ರೆ ದಯವಿಟ್ಟು ಡಾಕ್ಟರ್ ಚೆಕ್ ಮಾಡಿಸ್ಕೊಳ್ಳಿ. ಇದು ಜನರಲ್ ಆಗಿ ಒಬ್ಬ ಕಾಮನ್ ಮ್ಯಾನ್ಗೆ ಅರ್ಥ ಆಗುವಂತ ಭಾಷೆನಲ್ಲಿ ತುಂಬಾ ಸಿಂಪ್ಲಿಫೈ ಮಾಡಿ ಜರಡಿ ಹಿಡಿದು ಕೊನೆಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ನಿಮ್ಗೆ ಹೇಳಿದ್ದೀನಿ. ಇದರಿಂದ ನಿಮ್ಗೆಲ್ಲರಿಗೆ ಅನುಕೂಲ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ರಾಜ್ಗೋಳಿಯವರು, ಪ್ರಕಾಶ್ ರಾಜ್ಗೋಳಿ ನನ್ನ ಕ್ಲಾಸ್ಮೇಟು, ಅವ್ರಿಗೂ ಕೂಡ ಧನ್ಯವಾದಗಳು. ಉತ್ತರ ಕರ್ನಾಟಕ ಸ್ನೇಹಲೋಕದ ಎಲ್ಲ ಆಫೀಸ್ ಬೇರರ್ಸ್ ಕೂಡ ತುಂಬಾ ಥ್ಯಾಂಕ್ಸ್. ನಿಮ್ದು ಗ್ರೂಪ್ ಬಹಳ ಚೆನ್ನಾಗಿದೆ. ನಿಮ್ಮದು ಅನ್ನೋಕ್ಕಿಂತ ಇನ್ಮೇಲೆ ನಾನು ನಮ್ಮದು ಅನ್ಬೇಕು, ಯಾಕಂದ್ರೆ ಇವಾಗ ನಾನು ಕೂಡ ಅದರಲ್ಲಿ ಸೇರ್ಕೊಂಡಿದ್ದೀನಿ. ಕೆಲವು ದಿನಗಳಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಸೇರ್ತೇನೆ. ಪ್ರಕಾಶ್, ಓವರ್ ಟು ಯು. ಥ್ಯಾಂಕ್ ಯು ಡಾಕ್ಟರ್. ನಾನು ಎಷ್ಟು ಟೈಮ್ ತಗೊಂಡೆ ಅಂತ ನೋಡ್ಲಿಲ್ಲ. ನಾನು ಡಿಡ್ ಐ ಟೇಕ್ ಎಲ್ಲ ಕರೆಕ್ಟ್ ನೀ ಕರೆಕ್ಟ್ ಎಷ್ಟು ನಿಮಿಷ ತಗೊಂಡಿದ್ದಿ. ನಾವು ಚಾಲೂ ಮಾಡಿ ನಾವು ಲೇಟ್ ಮಾಡಿ 9 ಗಂಟೆ. ಶನಿವಾರ ಮಂದಿನ ಕೊಡಿಸೋದು ಸ್ವಲ್ಪ ಜಡ. ಆದ್ರೂ ಇನ್ನೇನು ಇದ್ರೊಳಗೆ ನೋಡು, ಆಲ್ಮೋಸ್ಟ್ ಒಂದು 20 ಮಂದಿ ಬಂತಾರೆ. ಇಟ್ಸ್ ಅ ಗುಡ್ ಸೈನ್ ಫಾರ್ ಅಸ್. ಓಕೆ ಓಕೆ. ಯಾರಾದ್ರೂ ಏನಾರ ಬೇಕಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಏನಾದ್ರು ಪ್ರಶ್ನೆಗಳನ್ನ ಕೇಳ್ತಾರ ಕೇಳ್ಬೋದು. ಅದಕ್ಕೆ ನಾನು ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ದೇನೆ, ಯಾರಾದ್ರೂ ಕ್ವಶನ್ ಇದ್ರೆ ಕೇಳ್ರಿ ಅಂತ. ಇಲ್ಲಾಂದ್ರೆ ನೀವು ಈ ಯಾರು ಅಟೆಂಡ್ ಮಾಡಿರಿ ಸ್ಪೆಸಿಫಿಕ್ ಏನಾರು ಈ ವಿಷಯವಾಗಿ ಏನಾದ್ರು ಕೇಳೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ಸಾರಿ, ನಾನು ಸ್ವಲ್ಪ ಲೇಟ್ ಆಗಿ ಅಟೆಂಡ್ ಆದೆ, 8:00 ಹಾಗಾಗಿ ಅದು ಫಸ್ಟ್ ರಿಕಾರ್ಡೆಡ್ ಕೇಳ್ತೀನಿ ಆಮೇಲೆ. ಸರ್, ಈ ಓನ್ಲಿ 2 ಟೈಮ್ಸ್ ಊಟ ಮಾಡೋದ್ರಿಂದ ಲೈಕ್ ಮಾರ್ನಿಂಗ್ ಒಂದ್ 10 ಗಂಟೆಗೆ ಮತ್ತು ಈವ್ನಿಂಗ್ ಒಂದ್ 5-6 ಗಂಟೆಗೆ ಸೊ ಏನಫ್ ಆಗತ್ತ ಬಾಡಿ? ಲೈಕ್ 3 ಹೊತ್ತು ಮಾಡ್ಬೇಕ ಎರಡು ಹೊತ್ತು ಏನಫ್ ಆಗತ್ತ? ಸರ್ ಏನ್ ಗೊತ್ತಾ ಸರ್, ದಿನಕ್ಕೆ 3 ಹೊತ್ತು ತಿನ್ಬೇಕಾದ್ರೆ ಅದು ಏನ್ ಗೊತ್ತಾ ಸರ್, ಲೇಬರ್ ಆಗಿದ್ವಿ ನೋಡಿ ನಾವು. ಒಂಥರ ಈ ಹಂಟರ್ ಗ್ಯಾದರರ್ಸ್ ಆಗಿದ್ವಿ ನೋಡಿ. ಒಂದ್ ಟೈಮ್ ಅಲ್ಲಿ ನಾವು ಈ ಸಿವಿಲೈಸ್ಡ್ ಸೊಸೈಟಿ ಬರೋಕ್ಕಿಂತ ಮುಂಚೆ ನಾವು ಕಾಡ್ನಲ್ಲಿ ಇದ್ವಿ. ಕಾಡ್ನಲ್ಲಿ ಏನಿತ್ತು ಅಂತಂದ್ರೆ ಆಹಾರ ಇಂಥ ಟೈಮ್ ಸಿಗುತ್ತೆ ನಮ್ಗೆ ಗ್ಯಾರಂಟಿ ಇರ್ಲಿಲ್ಲ. ಆವತ್ನಾಗ ಸಿಕ್ಕಾಗ ತಿನ್ಬೇಕಿತ್ತು. ಬೆಳಗ್ಗೆ ಸಿಕ್ತಾ, ಮಧ್ಯಾಹ್ನ ಸಿಕ್ತಾ, ರಾತ್ರಿ ಸಿಕ್ತಾ, ಎಷ್ಟು ಸಾರಿ ಸಿಕ್ಕರು ಸಹಿತ ತಿನ್ಕೊಂಡು ಹೊಟ್ಟೆ ತುಂಬಿಸ್ಬೇಕಿತ್ತು. ಇವಾಗ ಹಾಗೆಲ್ಲ ನಮ್ಮ ಮನೇಲಿ ಸಾಕಷ್ಟು ಫುಡ್ ಅವೈಲೇಬಲ್ ಇದೆ, ಹೌದಿಲ್ಲ? ನಾವು ವಿ ಕ್ಯಾನ್ ಟೈಮ್ ಇಟ್. ಇಂಥ ಟೈಮಿಗೆ ನಾನು ಇಷ್ಟು ಪ್ರಮಾಣದಲ್ಲಿ ತಿನ್ಬಲ್ಲೆ, ಇಂಥದ್ನ ತಿನ್ಬಲ್ಲೆ ಅಂತ ನಾವು ವಿ ಕ್ಯಾನ್ ಪ್ಲಾನ್ ಇಟ್. ಆ ಥರ ಇರ್ಬೇಕಾದ್ರೆ ಆಮೇಲೆ ನಾವು ಯಾರು ಲೇಬರರ್ಸ್ ಅಲ್ಲ ಸರ್. ನಾನು ಹೇಳಿದ್ನೆ 2 ಟೈಮ್ಸ್ ಅಂತ ಏನ್ ಹೇಳಿದ್ನಲ್ಲ, ದಿಸ್ ಈಸ್ ಓನ್ಲಿ ಫಾರ್ ನಿಮ್ಗೆ ಏನಂತ ಸ್ವಲ್ಪ ಈ ಪ್ಯಾಂಟು ಶರ್ಟ್ ಹಾಕೊಂಡು ಹಾರ್ಡ್ ವರ್ಕಿಂಗ್ ಲೇಬರರ್ಸ್ಗೆಲ್ಲ. ಈಗ ಅಗ್ರಿಕಲ್ಚರಲ್ ಲೇಬರರ್ ಇದ್ದಾನೆ, ಅವ್ನು ದಯವಿಟ್ಟು ಅವ್ನು 3 ಹೊತ್ತು ಊಟ ಮಾಡ್ಲಿ. ಬಿಲ್ಡಿಂಗ್ ಕಟ್ಟೋ ಮೇಸನ್ರಿ ಇದ್ದಾನೆ, ಅವ್ನು ದಯವಿಟ್ಟು 3 ಹೊತ್ತು ಊಟ ಮಾಡ್ಲಿ. ಅವನಿಗೆ ಇಲ್ಲಾಂದ್ರೆ ಅವನು ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ದಿಸ್ ಈಸ್ ನಾವೇನು ಆಫೀಸ್ ಜಾಬ್ ಮಾಡ್ತಿರ್ಲ ಅವ್ರಿಗಷ್ಟೇ ಸರ್. ವೆಲ್ಕಮ್ ಸರ್, ವೆಲ್ಕಮ್ ಸರ್. ಶೇಖರ್ ಅವರು ಆಕ್ಚುಲಿ ಅವರು ಟ್ರಾವೆಲ್ ಮಾಡ್ತಾರೆ. ಚಿನ್ಮಯ ಶೇಖರ್ ಗೊತ್ತಾಯ್ತು. ಅವರು ಅರ್ಲಿ ಫ್ಲೈಟ್ ತಗೊಂಡು ನಮ್ಮ ಇದನ್ನ ವೆಬಿನಾರ್ ಅಟೆಂಡ್ ಮಾಡಿದ್ದಾರೆ. ಶೇಖರ್ ಸರ್, ಇನ್ನೊಂದು ವಿಚಾರ. ಈಗ ನಿಮ್ಗೆ ಅಕಸ್ಮಾತ್ ನಾವು ಬೆಳಗ್ಗೆ ನಾನು 7 ಗಂಟೆಗೆ ಬಿಡ್ಬೇಕು ಸರ್, ನಾನು ಮನೇನ ಊಟ ಕಟ್ಸ್ಕೊಂಡು ಹೋಗ್ತೇನೆ, ನಾನು ದಿನಕ್ಕೆ 2 ಹೊತ್ತು ತಿನ್ನಪ್ಪ ಅಂದ್ರೆ ನನ್ಗೆ ಭಾರಿ ತೊಂದರೆ ಆಗುತ್ತೆ ಸರ್ ಅಂದತ್ನಾಗ 3 ಹೊತ್ತನೇ ತಿನ್ನಿ. ಆದ್ರೆ ಏನ್ ಮಾಡಿ ಅಂತ ಸ್ವಲ್ಪ ಮಿತ ಇರ್ಲಿ ಅಂತ ಅಷ್ಟೇನೆ. ಅಷ್ಟೇ. ಈಗೇನು ಒಂದು 80% ಹೊಟ್ಟೆ ತುಂಬಿದ ತಕ್ಷಣ ಸುಮ್ಮನೆ ಆಗ್ಬಿಡಿ. 75% ತುಂಬಿದ ತಕ್ಷಣ ಕಡಿಮೆ ಹಂಗ್ ಮಾಡಿ ಅಷ್ಟೇನೆ. ಆತರ ಏನಂತಂದ್ರೆ ಪರಿಸ್ಥಿತಿ ತಕ್ಕಂಗೆ ನಾವು ಬದಲಾವಣೆ ಮಾಡ್ಕೊಳ್ಳೇಬೇಕಾಗುತ್ತೆ ಸರ್. ಈಗ ಸರ್, ಇವತ್ತು ನಾನು ನೋಡಿ ಬೆಳಗ್ಗೆ ತಿಂಡಿ ತಿಂದು ಮನೆ ಬಿಟ್ಟವನು. ನಾನು 7:15 ಮನೆಗೆ ಬಂದದ್ದು ಸರ್ ವಾಪಸ್ಸು. ಅದು ಕೂಡ ಇದೇನಿದೆ ಅಂತ ವೆಬಿನಾರ್ ಇದೆ, ಅಟೆಂಡ್ ಮಾಡ್ಬೇಕು ಅಂತ. ಮಧ್ಯಾಹ್ನ ಲಂಚ್ ಆಗಿಲ್ಲ ಸರ್ ನಂದು. ಸಂಜೆ ಬಂದು ಸ್ವಲ್ಪ ತಿಂದ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಫ್ರೆಶ್ ಆಗಿ ಮತ್ತೆ ಇದರಿಂದ ಜೂಮ್ ಮೀಟಿಂಗ್ ಅಲ್ಲಿ ಕೂತಿದ್ದು. ಈ ತರ ಇದ್ದತ್ನಾಗ ಕೆಲವೊಂದ್ಸರಿ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕರೆಕ್ಟ್ ಟೈಮಿಗೆ ತಿನ್ನಕ್ ಆಗೋದಿಲ್ಲ. ಹಂಗಿದ್ದತ್ನಾಗ ಈಗ ನಂದು ಲಂಚ್ ಆಗಿಲ್ಲ ಮಧ್ಯಾಹ್ನ, ಈಗ ಸ್ವಲ್ಪ ಏನಾದ್ರು ತಿಂತೀನಿ ಈ ತರ.
ಸೊ ಹಂಗೆ ಪರಿಸ್ಥಿತಿ ಒತ್ತಡಕ್ಕೆ ತಕ್ಕಂಗೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸರ್. ಅಂತ ಟೈಮಲ್ಲಿ ನಾವೇನು ವಿ ಕ್ಯಾನ್ ಚೂಸ್ ಅ ಮೋರ್ ಹೆಲ್ದಿಯರ್ ಒನ್. ಈಗ ಫಾರ್ ಎಕ್ಸಾಂಪಲ್ ಸರ್, ನೀವು ಹೊರಗಡೆ ಹೋದ್ರೆ ಒಂದು ಬರ್ಗರ್ ಒಂದು ಕೋಕ್ ತಗೊಂಡ್ರು ಕೂಡ ನಿಮ್ಗೊಂದು 90 to 100 rupees ಆಗುತ್ತೆ. ಹಲೋ. ಮೋಸ್ಟ್ಲಿ ಹೇಳಿ ಡಿಸ್ಕನೆಕ್ಟ್ ಹೇಳಿ ಆಯ್ತಂತ. ಇಲ್ಲ, ಹೇಳಿ ಹೇಳಿ. ಅಲ್ಲ, ಈಗ ನಾವು ಅಂತ ಟೈಮಲ್ಲಿ ನಮ್ಗೆ ಏನಾಗ್ಬೇಕಂತಂದ್ರೆ ವಿ ಶುಡ್ ಚೂಸ್ ಅ ಹೆಲ್ದಿಯರ್ ಫುಡ್ ಸರ್, ಅಷ್ಟೇನೆ. ಈಗ ಹೊರಗಡೆ ಹೋಗಿ ಒಂದು ಬರ್ಗರ್ ಒಂದು ಕೋಕ್ ತಗೊಂಡು ಕೂಡ 90 to 100 rupees ಆಗುತ್ತೆ. ಅದ್ರ ಬದಲಿ ನಾವು 2 ಇಡ್ಲಿ ತಿನ್ಬೋದು, ಒಂದು ಲೋಟ ಮಜ್ಜಿಗೆ ಕುಡಿಬೋದು, ಅಥವಾ ಒಂದು ಜ್ಯೂಸ್ ಕುಡಿಬೋದು. ದ್ಯಾಟ್ ಆಲ್ಸೋ ಕಾಸ್ಟ್ ಅರೌಂಡ್ 100 rupees ಸರ್. ಹಂಗೆ ಚಾಯ್ಸ್ ಆಫ್ ಫುಡ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ವೆನ್ ವಿ ಕೆನಾಟ್ ಸ್ಟಿಕ್ ಟು ದಿ ಕರೆಕ್ಟ್ ಟೈಮಿಂಗ್ಸು, ಒಂದು ಚಾಯ್ಸ್ ಆಫ್ ಫುಡ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. Yes. ಎಸ್ ಸರ್. Okay. Good. Okay, next question is coming from Arun. You can unmute and ask your question. Arun. Sir, can you hear me? ಎಸ್ ಸರ್. ಪ್ಲೀಸ್ ಅರುಣ್ ಸರ್ ಮಾತಾಡಿ. Sir, the urine ಹೋಗೋದು frequency, there are various opinions. ಜಾಸ್ತಿ ಹೋಗ್ತಾ ಇದ್ರೆ ಒಳ್ಳೇದಂತ ಹೇಳ್ತಾರೆ, ಇಲ್ಲ ಒಂದೇ ಸಲ ಹೋಗ್ಬೇಕಂತಾರೆ. ಅಂಡ್ there will be long journeys also, ಬಸ್ ಜರ್ನಿ ಎಲ್ಲ ಇರ್ತಾವ. So let's say you're sleeping at 10 o'clock, getting up at 6:30, 8.5 hours, we should not go, or we can go. What is the good way? There are various mixed opinions. ಜಸ್ಟ್ ಸ್ಟಿಕ್ ಟು ನೇಚರ್ ಸರ್. ಅದೇ ಕೇಳಿದೆ ಸರ್. ನಿಮ್ಗೆ ಮೂತ್ರ ಬಂತ ಹೋಗಿ ಸರ್. ಎಸ್ ಸರ್. ಯಾಕಂದ್ರೆ ಕೆಲವರು ಅಯ್ಯೋ ನನಗೆ ಹೋಗ್ಬೇಕು, ನಾನು ಡೈಲಿ 5-6 ಸಾರಿ ಅಂತ ಹೋಗ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಅಷ್ಟೇನಿಲ್ರಿ, ಬಟ್ ಜನರಲಿ ಒನ್ಸ್ ಈಸ್ ಅ ಕಾಮನ್ ಥಿಂಗ್. ಅಂಡ್ ಎಸ್ಪೆಷಲಿ ಕೆಲವೊಂದು ಬಸ್ ಸ್ಟಾಪ್ ಮಾಡಂಗಿಲ್ಲ, ಇಂಗ್ಲಿಷ್ ಹೋಗ್ತೇನೋ ಅಲ್ಲಿ. ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಸರ್. ಏನ್ ಗೊತ್ತಾ, ಅತಿ ಆಗದನ್ನ ಯಾವ್ದನ್ನು ಪ್ರಾಕ್ಟೀಸ್ ಮಾಡಬಾರ್ದು. ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ಅಂತ ಹೆಂಗೆ DVG ಅವ್ರು ಹೇಳಿದಾರಲ್ಲ, ಅತಿಯಾಗಿ ತಿನ್ನೋದಿರ್ಲಿ, ಅತಿಯಾಗಿ ಕುಡಿಯೋದಿರ್ಲಿ, ಅತಿಯಾಗಿ ಕಕ್ಕಸ್ ಹೋಗೋದಿರ್ಲಿ, ಅತಿಯಾಗಿ ಮೂತ್ರಕ್ಕೆ ಹೋಗೋದಿರ್ಲಿ, ಬೋತ್ ಎಕ್ಸ್ಟ್ರೀಮ್ಸ್ ಆರ್ ಬ್ಯಾಡ್ ಸರ್. ಮಧ್ಯಮ ಮಾರ್ಗ ಯಾವತ್ತಿಗೂ ಒಳ್ಳೇದು ಸರ್. ಅದ್ರ ಮೇಲೆ ಕೂಡ ಏನಂದ್ರೆ ಜೀವನದ ಎಕ್ಸ್ಪೀರಿಯನ್ಸ್ಗಳು ಕೂಡ ನಿಮ್ಗೆ ಆಲ್ರೆಡಿ ನಾನು ಹಿಂಗ್ ಮಾಡಬಲ್ಲೆ ಅಂತ ಕಲ್ಸಿರ್ತಾವ. ದಿಸ್ ಇಸ್ ಕರೆಕ್ಟ್ ಅಂತ. ಈಗ ನಮ್ ತಾಯಿ ಹಸಿವಾದ್ರೆ ಮಾತ್ರ ತಿಂತಾರೆ, ಇಲ್ಲ ನಂಗೆ ಹಸಿವಾಗಿಲ್ಲ ಇವತ್ತು ಬೇಡ ಅಂತಾರೆ, ದಿನಕ್ಕೆ ಒಂದೇ ಹೊತ್ತು ತಿನ್ಬಿಡ್ತಾರೆ. ಈಗ ನಮಗೇನಂದ್ರೆ 8 ಮಕ್ಕಳು ಒತ್ತಾಯಕ್ಕೋಸ್ಕರ ಎಷ್ಟು ಸರ್ 3 ಹೊತ್ತು ತಿನ್ಬಿಡ್ತೀವಿ ಹೊಟ್ಟೆ ಹಸಿವಿಲ್ಲ ಅಂದ್ರೆ. ಹಾಗಾಗಿ ವಾಟ್ ಯುವರ್ ಬಾಡಿ ಟೆಲ್ಸ್, ಪ್ಲೀಸ್ ಲಿಸನ್ ಟು ಇಟ್ ಸರ್. ಮೂತ್ರಕ್ಕೆ ಹೋಗ್ಬೇಕನ್ಸ ದಯವಿಟ್ಟು ಹೋಗಿ. ಇಂಥ ಅವಕಾಶ ಇಲ್ವಾ, ಸ್ವಲ್ಪ ಹಿಡ್ಕೊಂಡು ಆಯ್ತು, ಇಟ್ಕೊಂಡು ಏನ್ ತಪ್ಪೇನಿಲ್ಲ ಸರ್ ಅದು. ಶೋರ್ ಸರ್. ಸರ್ ಇನ್ನೊಂದು ಕ್ವಶನ್ ಇದೆ. ಥ್ಯಾಂಕ್ ಯು ಸೋ ಮಚ್. ಈಗ ಸರ್ ಯಾವುದೇ ಹ್ಯಾಬಿಟ್ ಇರೋದಿಲ್ಲ ಒಬ್ಬ ವ್ಯಕ್ತಿಗೆ, ಏನು ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್, ಏನು ನೋ ಹ್ಯಾಬಿಟ್ಸ್ ಎಟ್ ಆಲ್, ಫುಡ್ ಚೆನ್ನಾಗಿ ತಿಂತಿರ್ತಾರೆ. ಬಟ್ ವಾಟ್ ಇಸ್ ದಿಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಬರ್ತೈತಿಲ್ರಿ ಇಂಥ ವ್ಯಕ್ತಿಗಳಲ್ಲಿ? ವಾಟ್ ಇಸ್ ದಿಸ್? ಸರ್ ಫ್ಯಾಟಿ ಲಿವರ್ 2-3 ತರ ಬರುತ್ತೆ ಸರ್. ಹಾಂ ಸರ್. ಒಂದು, ಆಲ್ಕೋಹಾಲ್ ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಅಂದ್ರೆ ನಿಮ್ಗೆ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಕರೆಕ್ಟ್ ಸರ್. ಎರಡನೇದು ಏನಂತಂದ್ರೆ ಆಕ್ಟಿವಿಟಿ ಕಡಿಮೆ ಆದಾಗ್ಲೂ ಸಹಿತ ನಿಮ್ಗೆ ಏನು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ ಸರ್. ಓಕೆ. ಮತ್ತೊಂದು ಏನಿದೆ ಗೊತ್ತಾ ಸರ್, ಕೆಲವೊಂದು ಸಾರಿ ಈ ಕೆಲವೊಂದು ಮೆಡಿಸಿನ್ಸ್ ಇರ್ತಾವ ನೋಡಿ, ಮೆಡಿಸಿನ್ಸ್ ಅಲ್ಲಿ ಲೋ ಡೋಸ್ ಆಲ್ಕೋಹಾಲ್ಸ್ ಇರ್ತಾವ ಸರ್. ಎಸ್ಪೆಷಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ಅವನ್ನ ಪ್ರಿಸರ್ವೇಟಿವ್ ಅಂತ ಹಾಕಿರ್ತಾರೆ. ಅಂದ್ರೆ ಕೆಲವೊಂದ್ಸಾರಿ ಅದನ್ನ ಟು ಮೇಕ್ ದ ಕಾಂಪೋಸಿಷನ್ ಕಂಪ್ಲೀಟ್ ಕೆಲವೊಂದ್ಸಾರಿ ಆಡ್ ಮಾಡಿರ್ತಾರೆ ಸರ್. ಇವನ್ ನಿಮ್ಮ ಲಿವರ್ ಎಷ್ಟು ಸೆನ್ಸಿಟಿವ್ ಇದೆ ಅನ್ನೋದ್ರ ಮೇಲೆ ಕೆಲವೊಬ್ಬರಿಗೆ ಬಾಟ್ಲ್ ಗಟ್ಟಲೆ ಕುಡಿದ್ರು ಏನೂ ಆಗೋದಿಲ್ಲ, ಕೆಲವೊಬ್ಬರಿಗೆ ಜಸ್ಟ್ ಒಂದು 60 ತಗೊಂಡ ತಕ್ಷಣ ಲಿವರ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹೀಗಾಗಿ ಅವ್ರ ಲಿವರ್ ಸೆನ್ಸಿಟಿವಿಟಿ ಮೇಲೆ ಹೋಗುತ್ತೆ ಸರ್ ಅದು. ದಟ್ ಈಸ್ ನಾನ್ ಆಲ್ಕೋಹಾಲಿಕ್ ಸ್ಟಿಯಟೋಸಿಸ್ ಅಥವಾ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ದೇಹಕ್ಕೆ ಎಕ್ಸರ್ಸೈಸ್ ಸಿಕ್ಕರೆ ಸರ್ ಎಲ್ಲ ಫ್ಯಾಟು ಕರೆಕ್ಟ್ ಬರುತ್ತೆ ಸರ್. ಸೊ ಹಾಗೆ ನೀವು ದೇಹ ದಂಡಿಸ್ಬೇಕು ಸರ್. ಶೋರ್ ಸರ್. ಪಾಯಿಂಟ್. ಆರೋಗ್ಯಕ್ಕೆ ಮೂಲ ಒಂದೇ ಸರ್, ದೇಹ ದಂಡನೆ. ಕರೆಕ್ಟ್ ಸರ್. ದೇಹ ದಂಡನೆ ಇದ್ರೆ ಮಾತ್ರ ಅವತ್ತಿಗಾದ್ರೂ ಇವತ್ತಿಗಾದ್ರೂ ಆಯ್ತು ಸರ್. ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳ ಎಂಡ್ ಟು ಎಂಡ್ ಕವರ್ ಮಾಡಿದ್ರಿ ಸರ್. ಐ ಡಿಡ್ಂಟ್ ಎಕ್ಸ್ಪೆಕ್ಟ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನೀವು ಆಲ್ ಪಾರ್ಟ್ಸ್ ಯು ಕವರ್ಡ್ ಆಕ್ಚುಲಿ, ವಾಟ್ ಎವರ್ ವಲ್ನರಬಲ್, ರೈಟ್? ಯು ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ನನಗೆ ಅಂದ್ರೆ ತುಂಬಾ ಆಡು ಭಾಷೆಯಲ್ಲಿ ಮಾತಾಡಿದೆ ಸರ್. ಇಟ್ ವಾಸ್ ನಾಟ್ ಎ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್. ಆಪ್ಟ್, ವೆರಿ ಆಪ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನ್ ಮಾಡ್ತೀರಿ ಸರ್ ನೀವು ಅರುಣ್ ಸರ್? ನಾ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ರಿ. ನಾನು ರಾಜ್ ಕ್ಲಾಸ್ಮೇಟ್, ಪ್ರಕಾಶ್ ರಾಜಗೌಡ ಅವ್ರ ಕ್ಲಾಸ್ಮೇಟ್ ರೀ, BA ಅಲ್ಲಿ. ಹೌದನ್ರಿ? ಸರಿ ಸರ್. ನಾವು ಧಾರವಾಡ ರೀ, ಅವ್ರು ನಾವು ಒಂದೇ ಭಾಷೆ ಗೊತ್ತಾಯ್ತ್ರಿ ಅಲ್ಲ. ನಾವು BBA ಹುಡುಗರ್ರಿ. ಸರಿ ಸರ್. ಹಂಗಾರೆ
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವೆಲ್ಕಮ್ ಥ್ಯಾಂಕ್ ಯು ಸರ್. ಸರ್. Patrick Arun is the Vice President of UKSL Trust. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಅವ್ರ Okay, ಗಿರೀಶ್ ಸರ್ ಉಳಿದವ್ರು ಯಾರಾದ್ರೂ ಏನಾದ್ರು ಕ್ವಶನ್ಸ್ Hello. ಕೇಳಬಹುದು? ಹಾ ಗಿರೀಶ್ ಸರ್ ಹೇಳ್ರಿ. ನಮಸ್ಕಾರ ಸರ್, ಗಿರೀಶ್ ಅಂತ. ನಮಸ್ಕಾರ, ಹೇಳಿ ಸರ್. ಸರ್, ಇದು ಮೊದ್ಲು ಸ್ವಲ್ಪ ಚೆನ್ನಾಗಿ ನಿದ್ದೆ ಬರ್ತಿತ್ತು ನಮ್ಗೆ. ಈಗೀಗ ಹಾ, ರಾತ್ರಿ ನಿದ್ದೆ ಕಡಿಮೆ. ನಿದ್ದೆ ಹಾ ನಿದ್ದೆ ಹೇಳಿ ಸರ್. ನಿಮ್ಮ ವಯಸ್ಸು ಹೇಳಿ ಸರ್ ನಂಗೆ. ನನಗೆ 56 ಸರ್. 56. ಹ್ಮ್ ಏನ್ ಕೆಲಸ ಈಗ ಮಾಡ್ತೀರಿ ಸರ್? ರಾತ್ರಿ ನಿದ್ದೆ ಕಡಿಮೆ ಆಗಿದೆ ಸರ್. ನಾನು ಹಾ. ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತೇನೆ ಸರ್, IT ಅಲ್ಲಿ ಹಾ. ಕೆಲಸ ಮಾಡ್ತೇನೆ. ಹಾ. ರಾತ್ರಿ ನಿದ್ದೆ ಕಡಿಮೆ ಆಗಿದೆ, ಬಟ್ ಬೆಳಿಗ್ಗೆ ಸ್ವಲ್ಪ ತೂಕಡಿಸೋದು ಜಾಸ್ತಿ ಆಗಿದೆ. ತೂಕ ಕಡಿಸೋದು ಜಾಸ್ತಿ ಆಗಿದೆ. ನಿಮ್ಮ ತೂಕ ಎಷ್ಟಿದೆ ಸರ್? ನಂದು 80 ಸರ್, 82. 80 ಸರ್. ದಪ್ಪ ಇದ್ದೀರಾ ನಿಮ್ಮ ಹೈಟ್ಗೆ? ಸ್ವಲ್ಪ ಬೇಸ್ ಸರ್, ಅಂದ್ರೆ 175 ಸೆಂಟಿಮೀಟರ್ಸ್, 174 ಹೈಟ್ ಅದ. ಹಾ. ಸೊ ಅರೌಂಡ್ 82 ಆಗಿದೆ. ಓಕೆ. ಸ್ವಲ್ಪ ರಾತ್ರಿ ಹೊತ್ತು obesity ಗೊರಕೆ ಹೊಡಿತೀರಿ ಸರ್? ಗೊರಕೆ ಬರುತ್ತೆ ಅನ್ಸುತ್ತೆ. ಸರ್ ಸ್ವಲ್ಪ ಗೊರಕೆ ಇರುತ್ತೆ ಸರ್. ಇರುತ್ತೆ ಸರ್. ಹ್ಮ್ ಏನಾಗ್ತದೆ ಗೊತ್ತೇನು ಸರ್, ನೀವು ನಮ್ಮ ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆ ಇತ್ತಲ್ಲ ಸರ್, ಓಕೆ. ಅದೇ ಸಮಸ್ಯೆ ಸರ್. ಮುಖ್ಯವಾಗಿ ಏನಂತಂದ್ರೆ ಸರ್, ರಾತ್ರಿ ಹೊತ್ತು ನೀವು ದಪ್ಪ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ, ಈ ಉಸಿರಾಟದ ನಾಳ ಇರುತ್ತೆ ನೋಡಿ ಸರ್, ಆ ಉಸಿರಾಟದ ನಾಳದ ಮೇಲೆ ಹಿಂಗ ಟಂಗ್ ಬೀಳುತ್ತೆ, ನಾಲ್ಗೆ ಹಿಂಗ್ ಬೀಳುತ್ತೆ. ಓಕೆ. ಆ ಬೀಳೋದ್ರಿಂದ ಏನಾಗುತ್ತೆ, ಉಸಿರಾಟದ ನಾಳ ಬ್ಲಾಕ್ ಆಗುತ್ತೆ, ನಿಮಗೆ ಉಸಿರಾಟ ನಡೆಯೋದಿಲ್ಲ ಸರ್ ಆ ಟೈಮಲ್ಲಿ. ವಿ ಕಾಲ್ ಇಟ್ ಎಸ್ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ, OSA ಅಂತ ಹೇಳ್ತೇವೆ. ಓಕೆ. ಸೊ ಆ ಥರ ಆದಾಗ ಏನಾಗ್ತದೆ ಅಂತಂದ್ರೆ, ದೇಹಕ್ಕೆ ಆಕ್ಸಿಜನ್ ಸಿಗಲ್ಲ, ಈ ಒದ್ದಾಡುತ್ತೆ ದೇಹ ಒದ್ದಾಡಿ ಏನಾಗ್ತದೆ ಅಂತಂದ್ರೆ ಸರ್, ನಿಮಗೆ ನಿದ್ದೆಯಿಂದ ಎಚ್ಚರ ಆಗುತ್ತೆ, ಮತ್ತೆ ಮಲಗ್ತೀರಾ. ಸೊ ನಿಮಗೆ ಡೀಪ್ ಸ್ಲೀಪ್ ಲೆವೆಲ್ಗೆ ಹೋಗೋದೇ ಇಲ್ಲ ನಿಮ್ಮ ದೇಹ. ಓಕೆ. ನಿಮ್ಮ ದೇಹಕ್ಕೆ ಬೇಕಾಗಿರುವಂತ ಕಂಪ್ಲೀಟ್ ರೆಸ್ಟ್, ಮಸಲ್ಸ್ಗೆ ಆಯ್ತು, ನಿಮಗೆ ಮೈಂಡ್ಗೆ, ಬ್ರೈನ್ಗೆ ಆಯ್ತು, ಸಿಗೋದೇ ಇಲ್ಲ. ಸ್ಲೋ. ಬೇಸಿಕಲಿ ನೀವು ಡ್ಯೂರೇಷನ್ ಜಾಸ್ತಿ 8 ಅವರ್ಸ್ ಮಲಗಿರ್ತೀರಾ, ಬಟ್ ಯು ಆರ್ ಆಕ್ಚುಲಿ ಸ್ಲೀಪ್ ಸ್ಟಾರ್ವ್ಡ್. ಸ್ಲೀಪ್ ಸ್ಟಾರ್ವೇಷನ್ ಆಗೋದ್ರಿಂದ ಅದನ್ನ ದೇಹ ಡೇ ಟೈಮ್ ಕಾಂಪೆನ್ಸೇಟ್ ಮಾಡೋಕ್ಕೋಸ್ಕರ ತೂಕ ಕುಡಿಸುತ್ತೆ. ಓಕೆ ಸರ್. ನಮ್ಮ ಸಿದ್ದರಾಮಣ್ಣ ಹೇಗೆ ಇದರಲ್ಲಿ ಮಾಡ್ತಿದ್ರಲ್ಲ, ಸಭೆಗಳಲ್ಲಿ ಹೇಗೆ ತೂಕ ಕುಡಿಸಿದ್ರಲ್ಲ, ಅವ್ರಿಗೂ ಅದೇ ಸಮಸ್ಯೆನೆ ಅದು. ನೀವು ರಾತ್ರಿ ಸಮಸ್ಯೆನ, ನಿದ್ದೆ ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ದೇಹ ತೂಕ ಕಡಿಮೆ ಮಾಡಿಕೊಂಡು ಈ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಇದೆಯಲ್ಲ ಸರ್, ಈ ಸಮಸ್ಯೆನ ಬಗೆಹರಿಸ್ಕೋಬೇಕು ಸರ್. ಇದು ಬಗೆಹರಿಸ್ಕೋಬೇಕಂದ್ರೆ ಒಂದು ಸ್ಲೀಪ್ ಸ್ಟಡಿ ಅಂತ ಮಾಡಿ ಸರ್. ಓಕೆ ಸರ್. ಸ್ಲೀಪ್ ಸ್ಟಡಿ ಅಂತ ಒಂದು ಮಾಡಿಸಿ ಆಯ್ತಾ. ENT ಸರ್ಜನ್ ಹತ್ರ ಆದ್ರೂ ಹೋಗಿ, ಅಥವಾ ಯಾರು ಅನಸ್ಥಿಸಿಯಾ ಡಾಕ್ಟರ್ ಹತ್ರ ಆದ್ರೂ ಹೋಗ್ಬಿಟ್ಟು, ಅಥವಾ ನ್ಯೂರಾಲಜಿಸ್ಟ್ ಹತ್ರ ಆದ್ರೂ ಹೋಗಿ, ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಸ್ಪೆಷಲಿಸ್ಟ್ ಹತ್ರ ಆದ್ರೂ ಹೋಗಿ, ನನಗೊಂದು ಸ್ಲೀಪ್ ಸ್ಟಡಿ ಬೇಕು ಸರ್, ನನಗೆ ಹಿಂಗೆ OSA ಇರ್ಬೋದು ಅಂತ ಒಬ್ಬ ಡಾಕ್ಟರ್ ಹೇಳಿದಾರೆ ಅಂತ ಹೇಳಿ. ಆ ಸ್ಲೀಪ್ ಸ್ಟಡಿ ಮಾಡಿದ ಮೇಲೆ ನಿಮ್ದು ಫರ್ದರ್ ಅನಲೈಸ್ ಮಾಡ್ಬೋದು ಸರ್. ಓಕೆ. ಓಕೆ. ಓಕೆ ಎಸ್ ಸರ್. ಸರ್, ಆಯ್ತು ಸರ್, ಥ್ಯಾಂಕ್ ಯು ಒಳ್ಳೆಯದಾಗಲಿ ಸರ್. ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್, ವೆಲ್ಕಮ್. Anybody has got any questions? And 1 or 2 questions we can take in the interest of the time. ಚಾಟ್ ಬಾಕ್ಸ್ ಅಲ್ಲಿ ಏನು ಕ್ವಶನ್ ಮಾಡಿದ್ರು ಅದೆಲ್ಲ ಆನ್ಸರ್ ಮಾಡಿ ಆಯ್ತು. ಇಲ್ಲ, ನಾನು ಚಾಟ್ ಬಾಕ್ಸ್ ಓಪನ್ ಮಾಡಿಲ್ಲ. ಏನಾರ ಇದ್ರೆ ಹೇಳ್ರಿ. ಇಲ್ಲ ನಾವು ಓದಾಕತ್ತೆ, ನಾವು ಓದಿ ಹೇಳ್ತೀವಿ. ಸರ್, ಕ್ಯಾನ್ ಐ ಆಸ್ಕ್ ದ ಕ್ವಶನ್? ಹಾ ಸರ್, ಮಗ್ದುಮ್ ಸರ್ ಹೇಳಿ ಸರ್. ಹಾ ಸರ್, ನಾನು 53. ಎಸ್ ಸರ್. ನನಗೆ ಆಕ್ಚುಲಿ ಡಾಕ್ಟರ್ ಇದು ಯಾವಾಗ ನಾವು BP ಮಷೀನ್ ಅಲ್ಲಿ ಚೆಕ್ ಮಾಡ್ತೀವಲ್ಲ, ಅವಾಗ ಹೈ BP ತೋರಿಸ್ತಾ ಇದೆ, ಬಟ್ ಟೆಸ್ಟ್ ಮಾಡಿದಾಗ ಯಾವ ಸಿಂಪ್ಟಮ್ಗಳು ನನ್ಗಿಲ್ಲ. ಅದ್ರ ರೀಡಿಂಗ್ ಜಾಸ್ತಿ ಇದೆ ಅಂತ ಅವರು ಇದು ಸ್ಮಾಲ್ ಡೋಸೇಜ್ ಕೊಟ್ಟಿದ್ದಾರೆ, ಬಟ್ ಐ ಆಮ್ ನಾಟ್ ವೆರಿ ಕಂಫರ್ಟೇಬಲ್. ಅದನ್ನ ತಗೋಕ್ ನಂಗೆ ಅಷ್ಟೊಂದು ಕಂಫರ್ಟಬಿಲಿಟಿ ಇಲ್ಲ. ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ನಿಮ್ BP ರೀಡಿಂಗ್ ಎಷ್ಟಿರುತ್ತೆ ಸರ್? 160/110, 155/110 ಹಿಂಗಿರ್ತದೆ. ಮತ್ತಿಲ್ಲಿ ಬೇರೆ ಒಬ್ರು ಡಾಕ್ಟರ್ ಇದು ಓಲ್ಡ್ ಮಷೀನ್ ಚೆಕ್ ಮಾಡಿದಾಗ ಅವಾಗ ನಾರ್ಮಲ್ ತೋರಿಸ್ತದೆ, ಅಂದ್ರೆ 130/90 ಹೀಗೆ ತೋರಿಸ್ತಾ ಇದೆ. ಓಕೆ ಸರ್, ನನಗೀಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮ್ಮ ಡಾಕ್ಟರ್ ಯೂಸ್ ಮಾಡೋದು ಆ ಸ್ಪಿಗ್ಮೋಮಾನೋಮೀಟರ್ ಅಂತ ಮರ್ಕ್ಯೂರಿ ಇರುತ್ತಲ್ಲ, ಅದೋ ಅಥವಾ ಎಲೆಕ್ಟ್ರಾನಿಕ್? ಎಲೆಕ್ಟ್ರಾನಿಕ್ ನಲ್ಲಿ 10% ಪಾಸಿಟಿವ್ ಎರರ್ ಇರುತ್ತೆ ಸರ್. ಹೌದಾ? ಓಕೆ. 160 ಇದೆ ಅಂತಂದ್ರೆ -16 ಮಾಡ್ಕೊಳ್ಳಿ ಸರ್. ಓಹೋ, ಓಕೆ. 100 ಇದೆ ಅಂತಂದ್ರೆ -10 ಮಾಡ್ಕೊಳ್ಳಿ ಸರ್. ಸೊ ನಿಮ್ದು 150/90 ಬಂತು BP. ಓಕೆ, ಅದು ಓಕೆನಾ? ದಿಸ್ ಇಸ್ ಫಸ್ಟ್ ಥಿಂಗ್.
ಇಲ್ಲ ಇಲ್ಲ ತಡ್ರಿ ಬರ್ತೀನಿ ತಡ್ರಿ ಅಲ್ಲಿಗೆ. ಹಾ, 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 ಎರಡನೇದ್ದು ಹಾ. ಬಿ ಪಿ ರೆಕಾರ್ಡ್ ಮಾಡಬೇಕಾದ್ರೆ ನಿಮ್ಮ ಎರಡೂ ಕಾಲುಗಳು ನೆಲದ ಮೇಲೆ ಊರಿರ್ಬೇಕು. ಓಕೆ. ಆಯ್ತಾ? ನಿಮ್ ಕೈ ಹಿಂಗ್ ಗಾಳಿನಲ್ಲಿ ತೇಲಾಡ್ತಿರ್ಬೋದು, ಕೈನ ಟೇಬಲ್ ಮೇಲೆ ಚೆನ್ನಾಗಿ ರೆಸ್ಟ್ ಮಾಡಿರ್ಬೇಕು. ಓಕೆ. ಬಟ್ ಅವ್ರ ಇದು ಕೂರ್ಸ್ಬಿಟ್ಟು ಕಾಲ್ ಟಚ್ ಆಗಿರುತ್ತೆ, ಟೇಬಲ್ ಮೇಲೆ ಎಷ್ಟು ಇರುತ್ತೆ. ಬಟ್ ಇದು ಮರ್ಕ್ಯೂರಿಯಲ್ಲಿ ಚೆಕ್ ಮಾಡಿದಾಗ ಒಬ್ರು ನಾನು ಚೆಕ್ ಮಾಡಿದಾಗ ನಾರ್ಮಲ್ ಅಂದ್ರೆ ಈ 130 110 ಬಂತಲ್ಲ, ಅದು ಲೈಂಗ್ ಪೊಸಿಷನ್ ಅಲ್ಲಿ ತಗೊಂಡ್ರು ಅವರು. ಲೈಯಿಂಗ್ ಡೌನ್ ಪೊಸಿಷನ್ ತಗೊಳೋದು ಮೋಸ್ಟ್ ಅಕ್ಯುರೇಟ್ ಸರ್. ಹೌದಾ? ಓಕೆ 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 ಓಕೆ. ಸೊ ಐ ಕ್ಯಾನ್ ಸ್ಟಾಪ್. ಆಕ್ಚುಲಿ ಏನಾಯ್ತಂದ್ರೆ ಈ ತರ ಒಂದು ಡಾಕ್ಟರ್ ಅಡ್ವೈಸ್ ಮಾಡಿದ್ಮೇಲೆ ನಮ್ಮ ವೈಫ್ ಸ್ವಲ್ಪ ಇನ್ಸಿಸ್ಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ 8 months ನಾನು ತಗೊಂಡೆ. ಬಟ್ ಯಾವಾಗ ಅದು ಬಿ ಪಿ ಟ್ಯಾಬ್ಲೆಟ್ ತಗೋತೀನಲ್ಲ ಮಾರ್ನಿಂಗ್ಸ್ ತಗೋಕ್ ಹೇಳಿದ್ದಾರೆ. ಬಟ್ ಅವಾಗ ನಂಗೆ ಒಂಥರ ಅನ್ಕಂಫರ್ಟೇಬಲ್ ಇರುತ್ತೆ, ಬಾಯೆಲ್ಲ ಒಣಗೋದು, ನಿದ್ದೆ ತರ ಬರೋದು, ಈ ತರ ಪ್ರೊಡಕ್ಟಿವ್ ಟ್ಯಾಬ್ಲೆಟ್ ಸರ್ ನನಗನ್ಸಿನ ಮಟ್ಟಿಗೆ 160 110 ಬರ್ತಿದೆ ಅಂತಂದ್ರೆ ಇಟ್ ರಿಕ್ವೈರ್ಸ್ ಎ ಟ್ರೀಟ್ಮೆಂಟ್. ಒಂದನೇದ್ದು. ಎರಡನೇದು ಏನು ಅಂತಂದ್ರೆ ನಿಮ್ಗೆ ನಿಮ್ ಸಿಸ್ಟಮ್ ಚೆನ್ನಾಗಿದೆ. ಬಿ ಪಿ ಇಂದಾಗಿ ಟಾರ್ಗೆಟ್ ಆರ್ಗನ್ಸ್ ಏನು? ಒಂದನೇದು ಬ್ರೈನು, ಥ್ರೋಟ್ ಆಗ್ಬೋದು, ಕಣ್ಣು, ಆಫ್ಥಲ್ಮೋಪತಿ ಆಗ್ಬೋದು, ರೆಟಿನೋಪತಿ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಲಂಗ್ಸ್ ಅಲ್ಲಿ ಬ್ಲಾಕ್ ಅಂತ ಆಗುತ್ತೆ, ಅದು ಆಗ್ಬೋದು, ಕಿಡ್ನಿ ಚೇಂಜಸ್ ಆಗ್ತದೆ, ನರ್ವಸ್ ಸಿಸ್ಟಮ್ ಚೇಂಜಸ್ ಆಗ್ತದೆ. ಇವು ಯಾವೂ ಇನ್ನೂ ಆಗಿಲ್ಲ. ಇನಿಷಿಯಲ್ ಸ್ಟೇಜ್ ನಲ್ಲೇ ನಿಮ್ ರೆಕಾರ್ಡಿಂಗ್ ನಿಮ್ದು ಏನಾಗಿದೆ. ಟಾರ್ಗೆಟ್ ಆರ್ಗನ್ ಅಂತ ಹೇಳ್ತೀವಿ, ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಆಗಿಲ್ಲ. ನೀವು ಹೇಳ್ತೀರಿ ನನ್ನ ದೇಹದಲ್ಲಿ ಏನು ಕಾಣ್ತಾ ಇಲ್ಲ, ಆದ್ರೆ ಡಾಕ್ಟರ್ ಮಾತ್ರ ಬಿ ಪಿ ಇದೆ ಅಂತ ಟ್ರೀಟ್ಮೆಂಟ್ ಹಾಕಿದ್ರೆ ಇಟ್ಸ್ ವೆರಿ ಗುಡ್. ಯಾಕಂದ್ರೆ ನಿಮ್ಮ ಬಿ ಪಿ ಇನಿಷಿಯಲ್ ಸ್ಟೇಜ್ ನಲ್ಲೇನೆ ಕಂಡು ಹಿಡಿದಿದ್ದಾರೆ ಅವರು. ಓಕೆ. ಶುಡ್ ಬಿ ಹ್ಯಾಪಿ ಆಕ್ಚುಲಿ. ಯಾಕಂದ್ರೆ ಇಲ್ಲ ವೇರಿಯೇಷನ್ ಇದೆ. ನಾನು ಅದು ಎಲೆಕ್ಟ್ರಾನಿಕ್ ಅಲ್ಲಿ ತಗೊಂಡಾಗ ಇದ್ ರೀಡಿಂಗ್ ಬಂತು. ಈ ಮರ್ಕ್ಯೂರಿಯಲ್ಲಿ ತಗೊಂಡಾಗ ಆಲ್ಮೋಸ್ಟ್ ಒಂದು 5 days ಕಂಟಿನ್ಯೂಸ್ ಚೆಕ್ ಮಾಡಿದ್ರು, ಅವಾಗ 130 140 ಈ ರೇಂಜ್ ಅಲ್ಲಿ ಇದ್ದೆ. ಅದನ್ನ ಬಿ ಪಿ ಟ್ಯಾಬ್ಲೆಟ್ ತಗೊಳ್ತಿರ್ಬೇಕಾದ್ರೆ ವಿದೌಟ್ ಟ್ಯಾಬ್ಲೆಟ್ಸ್ ವಿದೌಟ್ ಸ್ಟಾಪ್ ಮಾಡ್ಬಿಟ್ಟು ಚೆಕ್ ಮಾಡಿಸಿದೆ. ಒಂದು ವಾರ ಮೇಲೆ ಆಲ್ಮೋಸ್ಟ್ 10 days ಬಿಟ್ಟು ಅವಾಗ ಚೆಕ್ ಮಾಡಿದ್ಮೇಲೆ ಈ ರೀಡಿಂಗ್ ಬಂತು ಮರ್ಕ್ಯೂರಿ ಲೆವೆಲ್ ಅಲ್ಲಿ. ಅದೇ ನಾನು ಮನೆಯಲ್ಲಿ ಬಿ ಪಿ ಮಷಿನ್ ಇಟ್ಕೊಂಡಿದ್ದೀನಿ. ಅವಾಗ ಚೆಕ್ ಮಾಡಿದಾಗ ಅದು 160 150 ಈ ತರ ತೋರಿಸ್ತಾ ಇದೆ. ಸೊ ಇವಾಗ ಇಲ್ಲಿ ಲೋಕಲ್ ಡಾಕ್ಟರ್ ನನ್ನ ಅದು ವಿದೌಟ್ ಟ್ಯಾಬ್ಲೆಟ್ 1 ವಾರ ನಾನು ಮರ್ಕ್ಯೂರಿ ಚೆಕ್ ಮಾಡೋದಲ್ಲ, ಅವ್ರು ಹೇಳ್ತಾರೆ ನಿಮ್ಗೆ ನೆಸೆಸರಿ ಇಲ್ಲ ಅಂತ ಹೇಳ್ತಾ ಇದಾರೆ. ಸರ್ ಈಗ ಇನ್ನೊಂದು ಕೆಲಸ ಮಾಡಿ, ನಿಮ್ಗೆ ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಇಲ್ಲಲ್ವಾ? ಇಲ್ಲ. ಓಕೆ ಸರ್, ನಿಮಗೆ ಸಮಾಧಾನ ಇದೆ ಅಂತಂದ್ರೆ ವಿಚ್ ಆಕ್ಚುಲಿ ನಿಮ್ ಸಮಾಧಾನ ಕೇಳ್ತಿರೋದು ನಾನು ಅಷ್ಟೇ ನೀವೇನ. ಬಟ್ ಸ್ಟಿಲ್ ನಾನು ನಿಮ್ಗೆ ಹೇಳೋದು ಬಿ ಪಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ. ಆಯ್ತಾ? ನೀವೇನ್ ಮಾಡ್ಬೋದು, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು, ನಿಮ್ ತೂಕ ಕಡಿಮೆ ಮಾಡ್ಕೋಬಹುದು, ವಾಕಿಂಗ್ ಮಾಡ್ಬೋದು, ಯೋಗ ಸ್ಟಾರ್ಟ್ ಮಾಡ್ಕೋಬಹುದು, ಇವನ್ನೆಲ್ಲವನ್ನೂ ಮಾಡಿ ಆಗಿ ಆಯ್ತಾ. ಆಮೇಲೆ ನೀವು ಮತ್ತೆ ಬಿ ಪಿ ರೆಕಾರ್ಡಿಂಗ್ ಮಾಡಿಸ್ಬೋದು. ಅವಾಗಲೂ ಕೂಡ ಜಾಸ್ತಿ ಇದೆ ಅಂತಂದ್ರೆ ನೀವು ಯು ಬೆಟರ್ ಟು ಕಂಟಿನ್ಯೂ ಸರ್. ಹೌದಾ? ಒಂದ್ಸರಿ ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್, ಕಣ್ಣು ರೆಟಿನೋಪತಿ ಆಯ್ತು, ಕಿಡ್ನಿ ನೆಫ್ರೋಪತಿ ಆಯ್ತು. ಈಗ ನಿಮ್ಗೆ ಟೀ ಸೋಸ್ತೀರಾ, ಟೀ ಮಾತ್ರ ಹೊರಗೆ ಬರುತ್ತೆ, ಪುಡಿ ಅಲ್ಲೇ ಇರುತ್ತೆ. ಹೌದು. ಕಿಡ್ನಿ ಹಿಂಗ್ ಫಿಲ್ಟರ್ ಮಾಡುತ್ತೆ. ಸಪೋಸ್ ಆ ಜರಡಿ ತೂತ್ ದೊಡ್ಡದಿದ್ರೆ ಟೀ ಪುಡಿನೂ ಹೊರಗೆ ಬರುತ್ತೆ. ಕರೆಕ್ಟ್. ಸರಿ, ಆ ತರ ಡ್ಯಾಮೇಜ್ ಆಗಿ ತೂತು ದೊಡ್ಡದಾದ್ಮೇಲೆ ಕಿಡ್ನಿನಲ್ಲಿ ಅದ್ರ ಜೊತೆ ಪ್ರೋಟೀನು ಹೊರಗಡೆ ಬರುತ್ತೆ. ಅದನ್ನ ನೆಫ್ರೋಪತಿ ಅಂತ ಹೇಳ್ತೀವಿ. ಓಕೆ ಓಕೆ. ಹಂಗ ಡ್ಯಾಮೇಜ್ ಆದ್ಮೇಲೆ ನಿಮ್ಗೆ ರಿಪೇರ್ ಮಾಡಕ್ ಹೋದ್ರೆ ಬಹಳ ಕಷ್ಟ. ಅವಾಗ ಜರಡಿನೇ ಬದಲಾಯಿಸ್ಬೇಕು. ದೇಹದಲ್ಲಿ ಅದನ್ನ ಜರಡಿ ಬದಲಾಯಿಸಕ್ ಆಗಲ್ಲ. ಸೊ ಹಾಗಾಗಿ ಪ್ರಿವೆಂಟಿವ್ ಆಗಿ ಟ್ರೀಟ್ಮೆಂಟ್ ಹಾಕಿದಾರೆ ಅಂದ್ರೆ ಅದು ಒಳ್ಳೇದೇ ಮಾಡಿದ್ದಾರೆ ಸರ್. ದಯವಿಟ್ಟು ಕಂಟಿನ್ಯೂ ಮಾಡಿ. ಆಯ್ತಾ? ಬೇಕಂದ್ರೆ ನೀವು ಆ ಟ್ಯಾಬ್ಲೆಟ್ ನಿಮ್ಗೆ ತೊಂದರೆ ಆಗುತ್ತೆ, ಟ್ಯಾಬ್ಲೆಟ್ ಚೇಂಜ್ ಮಾಡಿಸ್ಬೋದು. ಬಟ್ ನನಗನ್ಸಿನ ಮಟ್ಟಿಗೆ 160/100 110 ಇಸ್ ಎ ಟ್ರೀಟೇಬಲ್ ಬಿ ಪಿ ಸರ್. ಯು ರಿಕ್ವೈರ್ ಟ್ರೀಟ್ಮೆಂಟ್. ಇಲ್ಲ, ಬಟ್ ನನಗೆ ಹೇಳ್ತಿರೋದು ಅದು ಎಲೆಕ್ಟ್ರಾನಿಕ್ ಅಲ್ಲಿ ಆತರ ರೀಡಿಂಗ್ ಬಂದಿದೆ, ಮೆರ್ಕ್ಯೂರಿಯಲ್ಲಿ ಕಡಿಮೆ ತೋರಿಸ್ತಾ ಇದೆ. ಮೆರ್ಕ್ಯೂರಿ ರೆಗ್ಯುಲರ್ ಆಗಿ ರೆಕಾರ್ಡ್ ಮಾಡಿಸಿ ಸರ್. ಆದ್ರೆ ರೆಗ್ಯುಲರ್ ಆಗಿ ಒಂದು 4 days ಮಾಡಿಸಿದೆ. ಅವಾಗ ಆನ್ ಅನ್ ಎವರೇಜ್ ಬಿಟ್ಟು ಲೆಸ್ ದೆನ್ 140 90 ಈ ತರ ಬಂದಿದೆ ಸರ್. 140 and 90 above is treatable BP sir. But at my age 130 should is it not normal at 53? ಸರ್ ಈಗ ಗೈಡ್ಲೈನ್ಸ್ ಚೇಂಜ್ ಆಗಿದ್ದಾವೆ ಸರ್. ಅಕಾರ್ಡಿಂಗ್ ಟು ದಿ 7th ಜಾಯಿಂಟ್ ಕಮಿಷನ್ ಆಫ್ ದಿ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್. ಸಾರಿ, ಈಗೆಲ್ಲ 8th ಕಮಿಷನ್ ಬಂದಿದೆ ಈಗ ಆಲ್ರೆಡಿ. ಓಕೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ 8th ಲೇಟೆಸ್ಟ್ ಇರೋದು 8th ಕಮಿಷನ್.
ಅದ್ರ ಪ್ರಕಾರ ಇವನ್ ಟ್ರೀಟ್ 120-80 ಅಬೋವ್ ಅಂತಾನು ಹೇಳ್ತಾರೆ. ಬಟ್ ಸ್ಟಿಲ್ ನಾವು ಇಂಡಿಯನ್ ಡಾಕ್ಟರ್ಸ್ ಅಷ್ಟೊಂದು ಅಗ್ರೆಸಿವ್ ಆಗೋದು ಬೇಡ ಅಂತ 130-90ಗಿಂತ ಮೇಲಿದ್ರೆ ಟ್ರೀಟ್ ಮಾಡ್ತೀವಿ ಸರ್. ಓಹೋ, ಓಕೆ ಓಕೆ. These are the latest. We are following the latest guidelines of the American Heart Association, 8th Commission, Joint Commission on Hypertension of the American Heart Association and American College of Cardiology guidelines ಇದೆ 8th Commission ಅಂತ. ಅದ್ರ ಪ್ರಕಾರ ಇವಿದೆ, ಇಷ್ಟಿದೆ ಸರ್. ಓಕೆ. ಇನ್ನೊಂದು ನಂದಿಗೆ ಇದು ನಂದು ರೆಗ್ಯುಲರ್ ಎಕ್ಸರ್ಸೈಸ್ ಆಗುತ್ತೆ. ವಾಕಿಂಗು ರೆಗ್ಯುಲರ್ ಪ್ರಿಫರೇಬಲಿ ಎಲ್ಲ ಅವಕಾಶ ಆಗುತ್ತೆ ನಾನು ವಾಕಿಂಗ್ ಮಾಡ್ತೀನಿ. ಆನ್ ಅನ್ ಎವರೇಜ್ 8,000 to 9,000 ಸ್ಟೆಪ್ಸ್ ಎವ್ರಿ ಡೇ ಆಗೇ ಆಗುತ್ತೆ ಆನ್ ಅನ್ ಎವರೇಜ್. ಪ್ಲಸ್ ಇವಾಗ ನನಗೂ ಇನ್ನೊಂದು ನಂಗೆ ಹಸು ಜಾಸ್ತಿ ಆಗುತ್ತೆ ಅಂಡ್ ಐ ಗೋ ಅಟ್ ಲೀಸ್ಟ್ 3 times ಡೈಲಿ ಟಾಯ್ಲೆಟ್ಗೆ. ಓಕೆ. ಟಾಯ್ಲೆಟ್ ಅಂದ್ರೆ 1 or 2 2 ಹೋಗಿ. ಹಸು ಜಾಸ್ತಿ ಆಗುತ್ತೆ. ಆಗ್ಲಿ, ನಿಮ್ಗೆ ಶುಗರ್ ಇದೆಯಾ ಅಂತ ಒಂದ್ಸಾರಿ ನೋಡ್ಕೊಳ್ಳಿ. ಅದನ್ನ ಚೆಕ್ ಮಾಡಿದೆ, ಅದೇನು ಇಲ್ಲ ಅಂತ ಹೇಳಿದ್ರು. ಬಿಡಿ, ಹಾಗಿದ್ರೆ ನಾರ್ಮಲ್ ಅದು, ದಟ್ ಇಸ್ ನಾರ್ಮಲ್. ಪ್ರಾಬಬ್ಲಿ ಯುವರ್ ಬಾಡಿ ಬೇಸಲ್ ಮೆಟಬಾಲಿಕ್ ರೇಟ್ ಇಸ್ ಹೈ ನಿಮ್ದು. ಹೌದಾ? ಓಕೆ. ಸೊ ಹಾಗಾಗಿ ಜಾಸ್ತಿ ಎನರ್ಜಿ ಕೇಳುತ್ತೆ, ಹಾಗಾಗಿ ಜಾಸ್ತಿ ತಿಂತೀರಿ, ಹಸು ಜಾಸ್ತಿ ಆಗುತ್ತೆ. ದಟ್ಸ್ ಫೈನ್. ದಟ್ ಇಸ್ ಆಕ್ಚುಲಿ ನಿಮ್ಗೆ ಡೈಲಿ ಅಷ್ಟು ಹಸಿವಾಗ್ತಿದೆ ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ವೆರಿ ಗುಡ್ ಸೈನ್ ಆಫ್ ಗುಡ್ ಹೆಲ್ತ್. ಹೌದಾ? ಓಕೆ. ಪ್ರೊವೈಡೆಡ್ ಯು ಡೋಂಟ್ ಹ್ಯಾವ್ ಎ ಡಯಾಬಿಟಿಸ್. ಕರೆಕ್ಟ್. ಅದು ಚೆಕ್ ಮಾಡಿಸಿದ್ದೇನೆ, ಅದೇನು ಇಲ್ಲ ಅಂತ ಹೇಳಿದಾರೆ. ದೆನ್ ಯು ಆರ್ ವೆರಿ ಹೆಲ್ದಿ ಸರ್. ಬಟ್ ಇದು ಡಿಸ್ಟರ್ಬ್ ಸ್ಲೀಪ್ ಇದೆ ನನಗೆ. ಮಿಡ್ ನೈಟ್ ಒಂದ್ಸರಿ ಯೂರಿನ್ ಹೇಳ್ತೀವಿ ಸರ್. ಒನ್ಸ್ ಆರ್ ಟ್ವೈಸ್ ಓಕೆ ಸರ್. ಹೌದಾ? ನಂದು ವೇಟ್ 75 ಇದೆ. ಮೈ ಹೈಟ್ ಇಸ್ 164. ದಟ್ಸ್ ಓಕೆ ಸರ್. ಹೌದಾ? ಓಕೆ 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 ಸರ್. ಏನು ಸರ್, ದಪ್ಪ ಇರೋದೆಲ್ಲ ಅನಾರೋಗ್ಯ ಅಲ್ಲ, ತೆಳ್ಳಗಿದ್ದವರೆಲ್ಲ ಆರೋಗ್ಯ ಅನ್ಕೋಬೇಡಿ. ಕರೆಕ್ಟ್. ನೋಡಿ, ನೀವು ಈಗ ಹೇಳ್ತೀರಿ, ನೀವು ಅಮೆರಿಕಾದಲ್ಲಿ ಎಲ್ಲ ಕ್ಯಾಲೆಂಡರ್ ಗರ್ಲ್ಸ್ ನ ಬಾಯ್ಸ್ ನ ತೋರಿಸ್ತಾರಲ್ಲ, ಎಲ್ಲರೂ 6 packs ಇರ್ತಾರೆ, ಎಲ್ಲ 0 figure ಇರ್ತಾರೆ. ನೀವು ಅಮೆರಿಕಾದಲ್ಲಿ ಹೋಗಿ ನೋಡಿ, ಆಫ್ ದಿ ಕ್ಯಾಮ್ರಾ ಹೋಗಿ ನೋಡಿ. ಇಟ್ಸ್ ಅ ಕಂಟ್ರಿ ವಿತ್ ಹೈಯೆಸ್ಟ್ ಒಬೆಸಿಟಿ, ಅಮೆರಿಕಾ. ಫುಡ್ ಕಲ್ಚರ್. ಹೌದು ಸರ್, ಇಟ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಫುಡ್ ಹ್ಯಾಬಿಟ್ಸ್ ಅವ್ರದ್ದು. ಹೌದು. ಬರ್ಗರ್, ಪಿಜ್ಜಾ, ದೇ ಆರ್ ದಿ ಬಿಗ್ಗೆಸ್ಟ್ ಪ್ಯಾರಾಸೈಟ್ಸ್ ಫಾರ್ ದ ಅರ್ತ್, ಅಮೆರಿಕಾ. ಹೌದು. ಸೊ ನೀವು ದಪ್ಪ ಇದ್ರಿ ಅಂದ ತಕ್ಷಣ ಅನಾರೋಗ್ಯ ಅನ್ಕೋಬೇಡಿ. ಆಸ್ ಲಾಂಗ್ ಆಸ್ ನಿಮ್ಮ ಏಜ್ ತಕ್ಕಂತ ಎಲ್ಲಾ ಕೆಲಸಗಳನ್ನ ಸಲೀಸಾಗಿ ಮಾಡ್ತಾ ಇದಾರೆ ಅಂತಂದ್ರೆ ಬಿ ಹ್ಯಾಪಿ, ಬಿ ಪಿಟ್ ಹ್ಯಾಪಿ. ಇಲ್ಲ, ಅದ್ರದ್ ಜೊತೆ ಯಾವ ಕೆಲಸದಲ್ಲಿ ಅಬ್ಸ್ಟ್ರಕ್ಷನ್ ಇಲ್ಲ. ಆಮೇಲೆ ಬೈಕರ್ ಅಂಡ್ ಲಾಂಗ್ ಟೂರ್ ಜಾಸ್ತಿ ಹೋಗ್ತಾ ಇರ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಡ್ರಿಂಕ್ ವಾಟರ್ ಸರ್. ಡ್ರಿಂಕ್ ಚೆನ್ನಾಗಿ. ಐ ಟೇಕ್ ಲಾಟ್ ಆಫ್ ವಾಟರ್. ಅಷ್ಟೇ ಯೂರಿನೇಷನ್ ಆಗುತ್ತೆ, ಮಾಡ್ತೀನಿ. ಐ ಟೇಕ್ ಲಾಟ್ ಆಫ್ ವಾಟರ್. ಅದ್ ಮಾಡ್ರಿ. And continuously every day I take at least minimum half a liter of warm water in the morning. I start with that. Fine sir, that's okay sir. Okay. Thank you doctor. ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಎಲ್ಲ ನಿಮ್ಮ ವೆಬಿನಾರ್ ತುಂಬಾ ಸಿಂಪಲ್ ಆಗಿತ್ತು and very important point ನ aspect ನ ಟಚ್ ಮಾಡಿದ್ರಿ. Very good. Thank you very much. Welcome sir. Thanks Ajit. I think Gangadhar has got a point now. Please. Please. ಸರ್ ನಮಸ್ಕಾರ ರೀ, ಗಂಗಾಧರ್ ವಾಲಿ ಅಂತ ನಾನು. ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ ಸೆಷನ್ ಬಾಳ ಚಲೋ ಐತ್ ಸರ್, ಎಲ್ಲ ಕವರ್ ಮಾಡಿದ್ರಿ. ಸರ್ ನನಗೆ ಕಪಲ್ ಆಫ್ ಕ್ವಶನ್ಸ್. ಒಂದು ನಮ್ಮ ಮದರ್ದು ಏಜ್ 82 ಅದ. ಅವ್ರಿಗೆ ನೀವು ನಿದ್ದೆ ಬಗ್ಗೆ ಮಾತಾಡ್ತಿದ್ರಲ್ರಿ, ಅವ್ರದ್ದು ಸ್ಲೀಪ್ ಎಪ್ನಿ ಅದ ರೀ. ಶಿ ಯೂಸಸ್ ಬೈಪ್ಯಾಪ್. ಓಕೆ. ಅಂಡ್ ಈಗಂತೂ ಇತ್ತೀಚೆಗೆ ಒಂದು ಸುಮಾರು 4-5 ತಿಂಗಳಿಂದ ಸರಿಯಾಗಿ ನಿದ್ದೆ ಬರ್ತಿಲ್ಲ. ಓಕೆ. ಸೊ ಅದಕ್ಕೆ ರಾತ್ರಿ ನಿದ್ದೆನೆ ಮಾಡೋದಿಲ್ಲ. ಸೊ ಅದು ಅಫ್ಕೋರ್ಸ್ ಮೆಂಟಲ್ ಅಂಡ್ ಸ್ಟ್ರೆಸ್ ಗೆ ಮೋಸ್ಟ್ಲಿ. ನಾವು ಶಿ ಇಸ್ ಟೇಕಿಂಗ್ ಅಡ್ವೈಸ್ಡ್ ನರ್ವಿಜನ್ ಅಂತ ಹೇಳಿ ಮೆಡಿಸಿನ್, ಪ್ರೆಗಾಬಾಲಿನ್ ಅಂಡ್ ಮಿಥೈಲೋಕೋಬಾಲಿನ್, ವಿಟಮಿನ್ B12. ಸರಿ ಸರ್, ತಗೊಳ್ಳಿ ಸರ್. ಅದನ್ನ ಅಂದ್ರೆ ಅದು ಲೈಕ್ ಅದು ಮತ್ತೆ ಕಂಟಿನ್ಯೂಸ್ ಹ್ಯಾಬಿಟ್ ಅದು ತಗೊಳ್ತಾ ಇದ್ರೆ ನಿದ್ದೆನೆ ಬರುದಿಲ್ಲ. ಒಂದ್ ದಿವಸ ಐ ಟ್ರೈ ಟು ಅವಾಯ್ಡ್ ಅದು, ಬಟ್ ನಿದ್ದೆನೆ ಬರುದಿಲ್ರಿ. ಅದು ಕೊಡ್ಬಹುದಾ ಅಂತ? ಕೊಡಿ ಸರ್. ಅಂದ್ರೆ ಅದು ನಿದ್ದೆಗಳಿಗೆ ಅಂದ್ರೆ ಸೆಡೇಟಿವ್ ನಿದ್ದೆಗಳಿಗೆ ಅಲ್ಲ ಸರ್, ಅದು ಅಲ್ವಾ? ಅದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಹಾ. ಅದು ಹೇಗಂದ್ರೆ ಅಡಿಗೆ ರುಚಿಯಾಗಿದೆ, ಅದು ಸ್ವಲ್ಪ ಖಾರ ಆಯ್ತು. ನೀವು ಖಾರನೂ ಆಗ್ಬಾರ್ದು ಮತ್ತೆ ಅಡಿಗೆ ರುಚಿಯಾಗಿರ್ಬೇಕಂದ್ರೆ ಹೇಗೆ ಕಷ್ಟ ಅಲ್ವಾ ಸರ್? ಇಲ್ಲ ಸರ್, ಅದಕ್ಕೆ ತಮ್ಮನ್ನ ಕೇಳಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಇಲ್ಲ ಸರ್, ಮುಂದುವರಿಸಿ ಸರ್. ಅಲ್ಲಿ ನಿಮ್ಮ ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ದಯವಿಟ್ಟು ಮುಂದುವರಿಸ್ಕೊಡಿ ಸರ್. ಹಾ ಸರ್, ಅದು ಒಂದ್ರಿ. ಆಮೇಲೆ ಇನ್ನೊಂದು ನಮ್ಮ ಕಸಿನ್ ಅವ್ರಿಗೆ ಏಜ್ 40 ಸರ್, 41.
ಸೊ ಅವ್ರದ್ದು ಬಿ ಪಿ ಲೋ ಆಗಿತ್ತು ಸರ್ ರೀಸೆಂಟ್ ಆಗಿ, ಲೈಕ್ ಕೊಲ್ಯಾಪ್ಸ್ ಆಗಿಲ್ಲ ಬಟ್ ಗಿಡಿನೆಸ್ ಬಂತು ಫಸ್ಟ್ ಟೈಮ್, ಲೈಕ್ 98/68 ಸಮಥಿಂಗ್. Is it a concern or any treatment is required or how is that? ಸರ್ ಇದು ಹೇಗೆ ಅಂದ್ರೆ, ಸರ್ ನಾನು ಒಂದು ಟೈಮಲ್ಲಿ ರೆಗ್ಯುಲರ್ ಆಗಿ ಯೋಗಾಸನ ಮಾಡ್ತಿದ್ದೆ. ನನ್ನ ಬಿ ಪಿ 90/60 ಇರೋದು ಸರ್ ಅವತ್ತಿನ ದಿವಸ. ಇವತ್ತಿನ ದಿವಸ ನಂದು 110/70 ಆಗಿದೆ ಸರ್, ಯಾಕಂದ್ರೆ ರೆಗ್ಯುಲರ್ ಆಗಿ ಯೋಗಾಸನ ಮಾಡಕ್ ಆಗ್ತಿಲ್ಲ ಅಂತ. ಓಕೆ. ಸೊ ಹೇಗೆ ಅಂತಂದ್ರೆ ಸರ್, ನಾನು ಬಿ ಪಿ ಪೇಷಂಟ್ ವಿತ್ 80/15 ನೋಡಿದ್ದೀನಿ ಆರಾಮಾಗಿ ಓಡಾಡ್ಕೊಂಡಿರೋರ್ನ. ಓಕೆ. ಸೊ ಇವನ್ನೆಲ್ಲವನ್ನು ನಾವು ಇಂಡಿವಿಜುವಲ್ ಆಗಿ ಪೇಷಂಟ್ ನ ನೋಡಿ ಅಸೆಸ್ ಮಾಡ್ಬೇಕು ಸರ್. ಓಕೆ ಓಕೆ. ಅಲ್ಲ, ಇಸ್ ಇಟ್ ಎ ಕನ್ಸರ್ನ್? ಲೈಕ್ ಆಫ್ ಕೋರ್ಸ್ ವಿಲ್ ಕನ್ಸಲ್ಟ್ ಅ ಡಾಕ್ಟರ್, ಬಟ್ ಅದೇ ವೆದರ್ ಕನ್ಸಲ್ಟೇಷನ್ ಇಸ್ ರಿಕ್ವೈರ್ಡ್ ಓನ್ಲಿ ದಟ್ ಡೇ. 98/60 ಇಟ್ಸ್ ಅನ್ ಅಕ್ಸೆಪ್ಟಬಲ್ 68 ಇರ್ಲಿ ಸರ್. 98/68 ಇಸ್ ಅನ್ ಅಕ್ಸೆಪ್ಟಬಲ್ ಬಿ ಪಿ ಸರ್. ಓಕೆ ಸರ್. ಆದ್ರೆ ಅವರು ಬಿ ಪಿ ಪೇಷಂಟ್ ಆಗಿ ಬಿ ಪಿ ಟ್ಯಾಬ್ಲೆಟ್ ಏನಾದ್ರೆ ಜಾಸ್ತಿ ತಗೊಂಡು ಇಲ್ಲ ಸರ್. ಡೋಸ್ ಜಾಸ್ತಿ ಇಲ್ಲ, ಪೂರ್ತಿ ಕೇಳ್ರಿ, ಡೋಸ್ ಜಾಸ್ತಿ ಆಗಿ ಬಿ ಪಿ ಕಡಿಮೆ ಆಗಿತ್ತಾ ಇಂಥ ಪಾಯಿಂಟ್, ಅಂತ ಟೈಮಲ್ಲಿ ಡೋಸ್ ಕಡಿಮೆ ಮಾಡಬೇಕು. ಆಯ್ತಾ? ಆ ತರ ಇಶ್ಯೂಸ್ ಇದ್ರೆ ಮಾತ್ರ ಇದ್ ಮಾಡಿ. ಅದರ್ವೈಸ್ 98/68 ನಾಟ್ ಮಚ್ ಆಫ್ ಎ ಕನ್ಸರ್ನ್. ಆದ್ರೆ ಕೆಲವೊಂದು ಸಾರಿ ಎಲ್ಲಾದ್ರೂ ಬ್ಲೀಡಿಂಗ್ ದೇಹದಲ್ಲಿ ಆದಾಗ್ಲೂ ಸಹಿತ ಈ ತರ ಕೆಲವೊಂದ್ಸಾರಿ ಬಿ ಪಿ ಕಡಿಮೆ ಆಗ್ತಿರುತ್ತೆ. ಕೆಲವೊಂದ್ಸಾರಿ ಹಾರ್ಟಿನ ತೊಂದರೆ ಇದ್ದಾಗ್ಲೂ ಸಹಿತ ಕೆಲವೊಂದ್ಸರಿ ಬಿ ಪಿ ಕಡಿಮೆ ಆಗುತ್ತೆ. ಆಯ್ತಾ? ಹಿಂಗೆಲ್ಲ ಬೇರೆ ಬೇರೆ ಸಮಸ್ಯೆಗಳು. ಒಂದ್ಸಾರಿ ಪೇಷಂಟ್ ನ ನಾವು ನೋಡಿ ಹೇಳೋದು ಬೆಟರ್ ಸರ್ ಇಂಥ ಪರಿಸ್ಥಿತಿಯಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಐ ಥಿಂಕ್ ಚಾರ್ಟ್ ಬಾಕ್ಸ್ ಅಲ್ಲಿ ಕೂಡ ಕ್ವಶನ್ಸ್ ಇಲ್ಲ, ಜನಗಳು ಕ್ವಶನ್ ಕೇಳಾಗಿದೆ. ಪ್ರಕಾಶ್, in the interest of the time, one more question we can take if anybody is having a quick question, or else we have to conclude the session. fine. You are the boss, you take the call. ಯಾರಾದ್ರೂ ಒಂದು ಕ್ವಶನ್ ತಗೊಳ್ಬೋದು ನಾವು. ಇಲ್ಲಾಂದ್ರೂ ಕೂಡ ನಾವು ನಂಬರ್ ಶೇರ್ ಮಾಡ್ತೀವಿ. ಏನೋ ಡೀಟೇಲ್ಸ್ ಇದ್ರೆ ನೀವು ಮತ್ತೆ 1-to-1 ಕಾಂಟ್ಯಾಕ್ಟ್ ಮಾಡ್ಬೋದು. ಹಿ ಈಸ್ ಅವರ್ ಮೆಂಬರ್, ಇಕ್ವೆಸ್ಎಲ್ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಹೀಗಾಗಿ ಸರ್, ನೀವು ಈಗ ಎಲ್ಲರೂ ಪರಿಚಯ ಆದ್ರಲ್ರಿ ಇಲ್ಲಿ, ಯು ಡೂ ವಿಡಿಯೋ ಕನ್ಸಲ್ಟೆನ್ಸಿ ಬಿಕಾಸ್ ಪೀಪಲ್ ಆರ್ ನೌ ಕಂಫರ್ಟೇಬಲ್ ವಿತ್ ಯು, ದೇ ಮೇ ಕಮ್ ಟು ಯು ಸರ್. ಅದಕ್ಕೆ ಸೊ ದಟ್ ಇಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಎವ್ರಿಬಡಿ. ಯಾಕಂದ್ರೆ ಸರ್, ಈಗ ನಾವು ಅರ್ಧ ತಾಸು ಕೊಟ್ಟಾಗ ಇಷ್ಟೊಂದು ಕ್ವಶನ್ಸ್ ಬಂದು, ಸೊ ಪೀಪಲ್ ಕ್ಯಾನ್ ಹ್ಯಾವ್ ಡೆಡಿಕೇಟೆಡ್ ಕಾಲ್ ಅಂತ. ಅದಕ್ಕೆ ಮಾಡ್ಲಿ ಸರ್, ನಂಗೆ ಏನ್ ತೊಂದ್ರೆ ಇಲ್ಲ. ವಿಡಿಯೋ ಮಾಡ್ತಿರಲ್ರಿ ಸರ್, ವಿಡಿಯೋ ಕನ್ಸಲ್ಟೆನ್ಸಿ? ವಿಡಿಯೋ ಕನ್ಸಲ್ಟೆನ್ಸಿ ನಮ್ದಂದ್ರೆ ಸರ್, ನನ್ನ ಸ್ಪೆಷಾಲಿಟಿ ಸರ್, ಈಗ ನೀವು ಬೇರೆಯವರಾಗಿರ್ತೀರಲ್ರಿ ಸರ್, ವಿ ಮೇ ನಾಟ್ ಬಿ ಏಬಲ್ ಟು ಮೀಟ್ ಯು. ಅದಕ್ಕೆ ಎಸ್ ಸರ್. ಅದಕ್ಕೆ ಕೇಳಿದೆ ಸರ್. ನೀವು ಇರೋದು ಚಿತ್ರದುರ್ಗ ಅಲ್ರಿ? ಹೌದೌದು, ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಅಲ್ಲಿ ಇದೆ ಅಂತ. Because this connect is established already, people will be more comfortable talking to you. ಅದಕ್ಕೆ ಕೇಳಿದ್ರಿ. ಓ ಎಸ್ ಸರ್, ಲೆಟ್ ದೆಮ್ ಕಾಲ್ ಸರ್, ನೋಡೋಣ. ಇಫ್ ದ ಫ್ರೀಕ್ವೆನ್ಸಿ ಇನ್ಕ್ರೀಸ್, ಪ್ರಾಬಬ್ಲಿ ನೀವೇನ್ ಸಜೆಸ್ಟ್ ಮಾಡಿದ್ರೆ ಅದನ್ನು ಮಾಡೋಣ ಸರ್. Initial days ನಲ್ಲಿ let it be on a friendly terms, and if it is requiring my time, effort and energy. No, sir, you do it officially only. I'm saying not officially ಮಾಡಿ ಸರ್, ಚಾರ್ಜ್ ಮಾಡಿ. Why I'm saying in a video is sir, because ಅವ್ರು ಭೇಟಿ ಆಗಲಿಲ್ಲ, ಅದಕ್ಕೆ video through people will be comfortable. You charge it sir. I'm not saying it is like this call, not like this call. Let it be officially only sir. ಅದಕ್ಕೆ ಹಂಗೊಂದೇ ಒಂದು ವಿಂಡೋ ಕೊಟ್ರೆ ಪೀಪಲ್ ವಿಲ್ ಕಾಲ್ ಯು ಸರ್. ಸ್ಯಾಟರ್ಡೆ 2 hours ನಾ ಅವೈಲೇಬಲ್ ಇದ್ದೇನೆ, ಎನಿಬಡಿ ಕ್ಯಾನ್ ಕಾಲ್ ಮೀ. ಆರ್ ಸಂಬಡಿ ಎಮರ್ಜೆನ್ಸಿ ಇದೆ, ಓಕೆ ಐ ವಾಂಟ್ ಟು ರೀಚ್ ಯು ಸರ್. ಆತರ ಜನರಲಿ ಆತರ ಕಾಲ್ ಬಾಳ್ ಬರ್ತಾರೆ ಸರ್. ಐ ಮೀನ್ ಸಂಬಡಿ ದೇ ವಾಂಟ್ ಟು ಟಾಕ್ ಟು ಸಂಬಡಿ ಹಿಯರ್, ಬಟ್ ಬೆಂಗಳೂರಿನಾಗ ಯಾವ ಹಾಸ್ಪಿಟಲ್ನವರು ನಮ್ಗೆ ಗೊತ್ತಿರಂಗಿಲ್ಲ, ಅಂಡ್ ವಿ ಜಸ್ಟ್ ಗೋ ಟು ಸಂಬಡಿ. ಯಾರು ಕೊಡಲ್ಲ ಸರ್. ಅದಕ್ಕೆ ಸರ್, ಈಗ ನಮ್ಮ ಅಳಿಯನ್ನ ಕಳಿಸಿದೀನಿ ಬೆಂಗಳೂರಿಗೆ, ಒಂದು ನ್ಯೂರೋ ಸರ್ಜರಿ ಆಗ್ಬೇಕಾಗಿದೆ ಅವನ್ಗೆ. ಹೌದ್ರಿ? ಅವ್ರಿಗೆ ರೀ ಮಾಡಂಗಿದ್ರೆ ಮಾಡಿಸ್ಕೊಳ್ರಿ, ಇಲ್ಲಾಂದ್ರೆ ಹೋಗ್ರಿ, ಜಾಸ್ತಿ ಪ್ರಶ್ನೆ ಕೇಳ್ಬೇಡ್ರಿ ಅಂದಿರ ಅವನಿಗೆ. ನನಗ್ ಗೊತ್ತಿದೆ ಸಮಸ್ಯೆ ಏನಿಲ್ಲ ಕಣೋ, ನಿನ್ ಸರ್ಜರಿ ಬೇಕು, ಮಾಡಿಸ್ಕೊಂಡೆ ಬಾ, ಅವ್ರ ಏನಾರ ಮಾತಾಡ್ಕೊಳ್ಳಿ, ಈಸ್ ಎ ಗುಡ್ ಹ್ಯಾಂಡ್ ಅಂತ ಅಷ್ಟೇ ಹೇಳಿದೀನಿ. ನೋಬಡಿ ಗಿವ್ಸ್ ಅ ಟೈಮ್ ಲೈಕ್ ದಿಸ್. ಕರೆಕ್ಟ್ ಸರ್. ಹಂಗಲ್ರಿ, ಇದು ಯಾಕೆ ಹೇಳಿದೆ ಅಂದ್ರೆ ಸರ್, ನಮ್ಮ ಇನ್ನೊಬ್ಬ UKSL ಡಾಕ್ಟರ್ ಇದಾರೆ, ಪ್ರವೀಣ್ ಬಸನಗೌಡ್ರ ಅಂತ ಹೇಳಿ, ಈಸ್ ಆರ್ಥೋಪಿಡಿಷಿಯನ್. ಸೊ ಅವ್ರ ಇನ್ ಪರ್ಸನ್ ಹೋಗ್ಯವ್ರಿ, ಆಸ್ ಮಚ್ ಆಸ್ ಪಾಸಿಬಲ್ ವಿ ಗೋ ಇನ್ ಪರ್ಸನ್, ಬಟ್ ಸಿಗದೆ ಇದ್ದಾಗ ವಿ ಗೋ ಥ್ರೂ ಕಾಲ್, ವಿಡಿಯೋ ಕಾಲ್ ತರ ಹೋಗ್ತೀವಿ. ಯಾಕಂದ್ರೆ ಒಮ್ಮೊಮ್ಮೆ ಅವ್ರು ಟ್ರಾವೆಲಿಂಗ್ ಇರ್ತಾರೆ, ಒಮ್ಮೆ ನಾವು ಟ್ರಾವೆಲಿಂಗ್ ಇರ್ತೇವೆ, ಆದ್ರೆ ಅಟೆನ್ಷನ್ ಬೇಕಾಗಿರ್ತದೆ.
ಸೊ ಅವ್ರು ಯು Okay, ಕೆ ಎಸ್ sir. I will just look into ಓಕೆ your advice, sir. ಒಂದ್ ನಂಬರ್ ಕೊಟ್ಟಾರ್ರಿ ಇದಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ರಿ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಹೇಳ್ರಿ ನಾ ಟ್ರೈ ಟು ಮೇಕ್ ಇಟ್ ಅಂತ ಹೇಳ್ರಿ ಹಿಂಗ Oh, yes, sir. Yes, sir. Yes, sir. ಶೋರ್ ಸರ್ Yes, sir. ಇಟ್ಸ್ And then I ರಿಯಲಿ will ನೈಸ್ talk to ಟು Prakash. I'll talk to Rajgole and then decide about this, sir. ಅಫಿಷಿಯಲ್ ಆಗಿ ಒಂದು ಚಾನಲ್ ಹಾಕಿಬಿಡ್ರಿ ಸರ್ ವಿಲ್ ವರ್ಕ್ ಅರೌಂಡ್ ಇಟ್. Yes, sir. Yes. Thanks for the suggestion, sir. ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. Welcome, sir. Bye. Bye, sir. Bye, sir. Good night. Huh? Thank Okay, you so so we have to come to a conclusion. Okay. So Hmm. first of all, I should thank my classmate, my UKSL family member, Timreddy Katriki ಅವರಿಗೆ. So you have covered important aspects on the exercise. It's a must to any kind of exercise ಮಾಡಿ ಅಂತ ಏನು ಹೇಳಿರಲ್ಲ, that is very important. ಆಮೇಲೆ ನಿಮ್ಗೆ ಹಸಿವು ಆಗ್ಬೇಕು,